ನಮಸ್ಕಾರ. ಜೀವನೇ ಹೋಗೋ ತರ ಕಮಿಟ್ಮೆಂಟ್ ಇಟ್ಕೊಂಡು ಜೀವನ ಪೂರ್ತಿ ಟ್ರಾಫಿಕ್ ಅಲ್ಲೇ ಕಳೀತಾ ಇರೋ ಟ್ರಾಫಿಕ್ ಊರ್ನವ್ರೆ, ನಿಮ್ ಸಮಾಚಾರ ನನಗೇಳಿ. ಇಷ್ಟ ಇದ್ರೆ ನಾನ್ ಕೊಡೋ ಸಜೆಷನ್ ನೀವು ಕೇಳಿ. ಮಾತಾಡೋಣ, ಮಜಾ ಮಾಡೋಣ, ಎಂಜಾಯ್ ಮಾಡೋಣ, ಜೊತೆಗೆ ಎಲ್ಲಿ ಪ್ರಶ್ನೆ ಮಾಡ್ಬೇಕೋ ಧ್ವನಿ ಎತ್ತಿ ಪ್ರಶ್ನೆ ಮಾಡೋಣ. ಇದೇ ಈ ಹೊತ್ತಿನ KNB ವಿಶೇಷ. ಹೇಳ್ರಪ್ಪೋ ಹೇಳ್ರಿ, ನಾನು ಡೈನಾಕು. ಇಂಡಿಯಾದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್. ನಮ್ಮ ಕನ್ನಡದಲ್ಲೂ ಕೂಡ ಒಂದಲ್ಲ ಎರಡಲ್ಲ 12 ಸೀಸನ್ಗಳನ್ನ ಪೂರ್ಣ ಮಾಡಿದೀವಿ. ನಮಗೆ ತುಂಬಾ ಸಂತೋಷ ಆಗೋದೇನಂತ ಹೇಳಿದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ರಿಯಾಲಿಟಿ ಶೋ ಇರೋದು. ಬೇರೆ ಬೇರೆ ಭಾಷೆಗಳ ಕಂಪೇರ್ ಮಾಡಿದ್ರೆ ಯಾವುದೇ ಮುಜುಗರ ಇಲ್ಲದೆ ಫ್ಯಾಮಿಲಿ ಸಮೇತವಾಗಿ ಈ ಸೀಸನ್ ಅಲ್ಲೂ ಕೂಡ ಕುಳಿತುಕೊಂಡು ನೋಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಷ್ಟು ಸೀಸನ್ಗಳೇ ಬೇರೆ, ಈ ಸೀಸನ್ ನ ವೇಟೇಜು ಫೂಟೇಜೇ ಬೇರೆ. ಹಾಗಾಗಿ ಈಗ ನಮ್ಮ ಕೊನೆಯ ಹಂತದಲ್ಲಿರುವಂತಹ ಬಿಗ್ ಬಾಸ್ ಶೋನ ಬಗ್ಗೆ ಜನರ ಅಭಿಪ್ರಾಯ ಏನು, ಅದ್ರ ಜೊತೆಗೆ ಚಿಕ್ಕವರಿಂದ ದೊಡ್ಡವ್ರ ತನಕ ನೋಡ್ತಾ ಇರುವಂತ ಈ ಶೋ ಬಗ್ಗೆ ಏನೇನ್ ಕೇಳಬಹುದು, ನೀವೇನೇ ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಎಲ್ಲದಕ್ಕೂ ಕೂಡ ಬ್ರೇಕ್ ಬೀಳೋ ಹೊತ್ತು ಬಂದೇ ಬಿಡ್ತು. ನಮ್ ಜನ ಏನ್ ಹೇಳ್ತಾರೆ, ಕ್ಯೂರಿಯಾಸಿಟಿ ನಿಮ್ಗೂ ಇದೆ ತಾನೆ. ಇನ್ನು ಲೇಟ್ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಎಂಟರ್ಟೈನ್ಮೆಂಟ್ಗೆ ಏಜ್ದು ಲಿಮಿಟ್ಸ್ ಇಲ್ಲ, ಎಲ್ಲರೂ ನೋಡ್ತಾರೆ, ಎಲ್ಲರೂ ಎಂಕರೇಜ್ ಮಾಡ್ತಾರೆ. ಇವತ್ತು ನನ್ನ ಜೊತೆ ಇನ್ನೊಬ್ರು ಬಿಗ್ ಬಾಸ್ ನೋಡುವಂತವ್ರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಸ್ವಪ್ನ. ಏನ್ ಮಾಡ್ತಿದ್ದೀರಾ? ಹೌಸ್ ವೈಫ್. ಓಕೆ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ಇಷ್ಟ ತುಂಬಾ? ನನಗೆ ಗಿಲ್ಲಿ ಇಷ್ಟ. ಏನಕ್ಕೆ ಇಷ್ಟ? ತುಂಬ ಚೆನ್ನಾಗಿ ಆಡ್ತಾರೆ, ಆಮೇಲೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಡ್ಯಾನ್ಸು ಬರುತ್ತೆ, ಡ್ಯಾನ್ಸು ಪರವಾಗಿಲ್ಲ ಮಾಡ್ತಾರೆ. ಓಕೆ, ಅವ್ರನ್ನ ಬಿಟ್ರೆ ಯಾರು ಇಷ್ಟ? ಅವ್ರ ಬಿಟ್ಟರೆ ಗಿಲ್ಲಿನೇ ಇಷ್ಟ. ಅಷ್ಟೇ, ಫೈನಲ್ ಗಿಲ್ಲಿನೇ ಇಷ್ಟ. ಗಿಲ್ಲಿನೇ ಗೆಲ್ಬೇಕು. ಓಕೆ, ಗಿಲ್ಲಿಲಿ ಸಿಕ್ಕಾಪಟ್ಟೆ ನಿಮ್ಗೆ ಇಷ್ಟವಾಗೋ ಕ್ಯಾರೆಕ್ಟರ್ ಯಾವುದು? ಕ್ಯಾರೆಕ್ಟರ್ ಅಂದರೆ ಅವನು ಅದೇ ಕಾಮಿಡಿ, ಒಂಥರ ಇನ್ನೋಸೆನ್ಸ್ ಅವನು. ಓಕೆ, ಈಗ ಕಾವ್ಯ ಇಲ್ಲ ಅಂತ ಹೇಳಿದ್ರೆ ಗಿಲ್ಲಿ ಇಲ್ಲ, ಯಾಕಂತ ಹೇಳಿದ್ರೆ ಅವ್ನ ಜೊತೆಗೆ ಹಾಕೊಂಡು ಒಂಥರ ಫ್ಲರ್ಟ್ ಮಾಡ್ಕೊಂಡು ಬಂದಿದ್ದಾನೆ ಇಷ್ಟು ದಿನ ಅಂತ ನಿಮ್ಗೆ ಏನ್ ಅನ್ಸುತ್ತೆ? ನೋ 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 ಅವ್ನ ಆಟನ ಅವ್ನು ಆಡ್ತಾ ಇದ್ದಾನೆ. ಕಾವ್ಯ ಅವನು ಅಂತೇನಲ್ಲ, ಅವ್ನ ಆಟನ ಅವ್ನು ಆಡ್ತಾ ಇದ್ದಾನೆ. ಒಂದಷ್ಟು ದಿನದ ಹಿಂದೆ ಬರೀ ಒಂದು ಬನಿಯನ್ ಹಾಕೊಂಡು ಬಡವನ್ ತರ ಪೋಟ್ರೆ ಮಾಡ್ಕೊಂಡು ಬಂದ ಅಂತೆಲ್ಲ ಮಾತಾಡ್ತಿದ್ರು. ಇಲ್ಲ, ಅವ್ನು ಇರೋದು ಹಾಗೆ. ಅವ್ನ್ ರಿಯಲ್ ಕ್ಯಾರೆಕ್ಟರ್ದು. ಅವ್ನು ನಾಟಕ ಮಾಡೋದು ಇನ್ನೊಂದು ಇಲ್ಲ ಅವನ ಹತ್ರ. ಓಕೆ, ಸುದೀಪ್ ಅವರ ಲೆಫ್ಟ್ ರೈಟ್ ಯಾರಿರ್ಬೇಕು? ಸುದೀಪ್ ಅವರ ರೈಟ್ ಗಿಲ್ಲಿ ಇರ್ಬೇಕು. ಲೆಫ್ಟು ಯಾರಾದ್ರೂ ಇರ್ಲಿ, ಬಟ್ ಗಿಲ್ಲಿ ಗೆಲ್ಬೇಕಷ್ಟೇ. ಓಕೆ, ನೋಡಿದ್ರ ಯಾರಾದ್ರೂ ಇಲ್ಲಿ ಬೇರೆ ಕಂಟೆಸ್ಟೆಂಟ್ನೂ ಮರ್ತೋಗ್ಬಿಟ್ಟಿದ್ದಾರೆ, ಗಿಲ್ಲಿ 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 ಅಂತ. ಅಂದ್ರೆ ನನ್ ಗಿಲ್ಲಿನೇ ಫೇವರೇಟ್, ಗಿಲ್ಲಿನೇ ಗೆಲ್ಬೇಕು ಅಷ್ಟೇ. ನೋಡಿದ್ರ ಈಗ ಲೆಫ್ಟ್ ರೈಟ್ ಅಲ್ಲ ಮ್ಯಾಟ್ರ್ ಅಲ್ಲ, ನಮಗ್ ಗಿಲ್ಲಿ ಗೆಲ್ಬೇಕು ಅಷ್ಟೇ. ಗಿಲ್ಲಿನೇ ಗೆಲ್ತಾನೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಥ್ಯಾಂಕ್ ಯು. ಈ ಸರಿ ಬಿಗ್ ಬಾಸ್ಗೆ ಸಿಕ್ಕಾಪಟ್ಟೆ ಮಹಿಳಾ ಮಣಿಯ ಫ್ಯಾನ್ಸ್ ಬೇಸ್ ಸಿಕ್ಕಾಪಟ್ಟೆ ಇದೆ. ಜೊತೆಗೆ ಈಗ ಇಷ್ಟೊತ್ತು ಕೂಡ ನೀವು ಅಶ್ವಿನಿ ಅವ್ರ ಬಗ್ಗೆ, ಧ್ರುವಂತ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರಿ, ಅಥವಾ ನಾವು ಕೇಳ್ತಾ ಇದ್ವಿ. ಈಗ ಧ್ರುವಂತ್ ಅವ್ರ ಬಗ್ಗೆ ಮಾತನಾಡೋದಕ್ಕೂ ಕೂಡ ಒಬ್ರಿದ್ದಾರೆ, ಅವ್ರು ಹೋಗೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ಯಂತೆ, ಅವ್ರನ್ನು ಮಾತಾಡ್ಸೋಣ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಶಿವಮ್ಮ. ಓಕೆ, ನೀವು ಆಗ್ಲೇ ಹೇಳ್ತಾ ಇದ್ರಿ ಬಿಗ್ ಬಾಸ್ ನೋಡ್ತಾ ಇದ್ದೆ, ಸ್ವಲ್ಪ ಬೇಜಾರಾಯ್ತು ಧ್ರುವಂತ್ ಹೋಗಿದ್ದಕ್ಕೆ ಅಂತ. ಯಾಕೆ ಬೇಜಾರಾಯ್ತು? ಅವ್ರು ಚೆನ್ನಾಗಿ ಆಟ ಆಡ್ತಿದ್ರು ಮೇಡಮ್. ಹೋದ ವಾರ ಚೆನ್ನಾಗಿ ಆಡಿದ್ರು, ಈ ವಾರ ಆತರ ಮಾಡಿದ್ಕೆ ನಮ್ಗೆ ತುಂಬಾ ಬೇಜಾರಾಯ್ತು. ಅಶ್ವಿನಿ ಮೇಡಮ್ ಒತ್ತಿದ್ಕಂತೂ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಅಶ್ವಿನಿ ಮೇಡಮ್ ಇಷ್ಟ? ಹೌದು. ಏನಕ್ಕೆ ಇಷ್ಟ? ಅವ್ರು ಚೆನ್ನಾಗಿ ಆಟ ಆಡ್ತಾರೆ, ಆಟ ಬಿಟ್ಕೊಡಲ್ಲ, ಸೂಪರ್. ಅಲ್ಲೆಲ್ಲ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ದುಡ್ಡಿನ ದುರಾಂಕಾರ ಅವ್ರಿಗೆ ಅಂತ. ದುಡ್ಡಿನ ದುರಾಂಕಾರ ಏನೋ ಗೊತ್ತಿಲ್ಲ ಮೇಡಮ್, ಆಟ ಮಾತ್ರ ಸೂಪರ್ ಆಗಿ ಆಡ್ತಾರೆ. ಏನೇನ್ ಆಟ ಇಷ್ಟ ಅವ್ರದ್ದು? ಅವ್ರು ಏನ್ ಆಟ ಆಡಿದ್ರು ಇಷ್ಟನೇ, ಆಟ ಮಾತ್ರ ಬಿಟ್ಕೊಡಲ್ಲ. ಈಗ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ಗೆ ಹೋಗಿದ್ರು, ನೀವು ನೋಡಿರ್ತೀರಾ. ಸೊ ಆ ಆಟನ ಮೊದ್ಲೇ ಆಡಿದ್ರೆ ಅವರು ಫೈನಲ್ ಬರ್ತಿದ್ರು, ಸ್ವಲ್ಪ ಇದ್ ಮಾಡಿದ್ರು ಅಷ್ಟೇ. ಈಗ ಟಾಪ್ 2 ಯಾರಿರ್ಬೇಕು? ಟಾಪ್ 2 ಗಿಲ್ಲಿ ಅಂತವ್ರೆ. ಗಿಲ್ಲಿ ಬಿಟ್ರೆ ರಘುವಣ ಯಾಕೆ ಇಷ್ಟ? ಅವ್ರು ಚೆನ್ನಾಗಿ ಆಟ ಆಡ್ತಾರೆ. ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಗೆಲ್ತಾರಾ? ಗೆಲ್ಬಹುದು ಅನ್ಕೊಂಡಿದ್ದೀನಿ ಸೆಕೆಂಡ್ ಅಲ್ಲಿ. ಅವ್ರು ಇಷ್ಟ ನನ್ಗೆ. ಯಾರು ಇಷ್ಟ ಇಲ್ಲ? ಗಿಲ್ಲಿ ಕಾಮಿಡಿ ಜಾಸ್ತಿ ಮಾಡ್ತಾನೆ ಮೇಡಮ್, ಆಟದಲ್ಲಿ ಸ್ವಲ್ಪ. ಅದಕ್ಕೆ ಅವ್ರದ್ದು ಕಾವ್ಯದ ಮತ್ತೆ ಗಿಲ್ಲಿ ಜಾಸ್ತಿ ಇದು, ಅದಕ್ಕೋಸ್ಕರ. ಈಗ ಕಾವ್ಯ ಅಂದ್ರೆ ಅವರಿಬ್ರು ಒಂದ್ ಸ್ವಲ್ಪ ಕಪಲ್ಸ್ ತರ ಕಾಣಿಸ್ತಾರೆ. ಹೌದು, ಅದಕ್ಕೆ ನಿಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ? ಇಲ್ಲ. ಓಕೆ, ಈಗ ನೋಡಿದ್ರ ಅಶ್ವಿನಿ ಅವ್ರಿಗೂ ಧ್ರುವಂತ್ ಅವ್ರಿಗೂ ಸಿಕ್ಕಾಪಟ್ಟೆ ಎಂಕರೇಜ್ ಇತ್ತು. ಕೆಲವೊಂದು ಸರಿ ಈಗ ಧ್ರುವಂತ್ ಗೆಲ್ಬೇಕು ಅಂತ ಹೇಳಿದ್ರು, ಈಗ ಸದ್ಯಕ್ಕಿಲ್ಲ, ಏನ್ ಮಾಡಕ್ಕಾಗತ್ತೆ. ಇನ್ನಷ್ಟು ಅಭಿಮಾನಿಗಳನ್ನ ಮಾತಾಡ್ಸೋಣ ಬನ್ನಿ. ಮಂಡ್ಯ ಗತ್ತು ಇಂಡಿಯಾ ಗೊತ್ತು ಅಂತಾರಲ್ಲ, ಹಂಗೆ ಗಲ್ಲಿಗೂ ಈಗ ಬಿಗ್ ಬಾಸ್ ನ ಗತ್ತು ಗೊತ್ತಾಗ್ತಾ ಇದೆ. ಈಗ ನಾವು ಒಂದು ಬಟ್ಟೆ ಅಂಗಡಿಲಿದೀವಿ, ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅವ್ರನ್ನು ಮಾತಾಡ್ಸೋಣ ಬನ್ನಿ. ಸರ್ ಹಾಯ್. ನಿಮ್ಮ ಹೆಸರು? ಜಯಣ್ಣ ಅಂತ. ಎಷ್ಟು ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದೀರಿ ಸರ್? ಅಂಗಡಿಲಿ ಇದ್ದೀವಿ ನಾವು, 10 ವರ್ಷದಿಂದ ಇದ್ದೀವಿ ಇಲ್ಲಿ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರಿಷ್ಟ? ನನಗೆ ಅಶ್ವಿನಿ ಮತ್ತೆ ಗಿಲ್ಲಿ ಇಬ್ರು ಇಷ್ಟ. ಅದೇನು ಒಂಥರ ಎನಿಮಿಸ್ ತರ ಇದಾರ ಅವರು, ಅವ್ರಿಬ್ರನ್ನ ಹೆಂಗ್ ಇಷ್ಟ ಆದ್ರು? ಇಬ್ರು ಎನಿಮಿಸ್ ತರ ಇದ್ರು,
ಪಾರ್ಟಿಸಿಪೇಟ್ ಮಾಡುವಾಗ ಅವ್ರ ಕಾಂಪಿಟೇಷನ್ ಚೆನ್ನಾಗಿದೆ. ಕಾಂಪಿಟೇಟರ್ಸ್ ಇಷ್ಟ ನಿಮ್ಗೆ? ಎಸ್. ಗಿಲ್ಲಿನ ಅಶ್ವಿನಿನ? ಅಶ್ವಿನಿ ಫಸ್ಟ್. ಯಾಕೆ? ಅವರು ಪವರ್ ಇದೆ ಅವ್ರಿಗೆ. ಇಲ್ಲಿ ಗಂಡು ಮಕ್ಕಳಲ್ಲಿ ಫಸ್ಟ್ ಟೈಮ್ ನೀವೇ ಅಶ್ವಿನಿ ಅವರ ಹೆಸರು ಹೇಳಿರೋದು. ಇಲ್ಲ, ಅಶ್ವಿನಿನೇ ಗೆಲ್ಲೋದು, ಆದ್ರೆ ಗಿಲ್ಲಿ ಟ್ರೈ ಮಾಡ್ತಾರೆ. ಏನೇನ್ ಇಷ್ಟ ಆಗತ್ತೆ ಅಶ್ವಿನಿ ಅವರಲ್ಲಿ? ಅಂದ್ರೆ ಟಾಸ್ಕ್ ಅಥವಾ ನೋಡಕ್ ಚೆನ್ನಾಗಿದ್ದಾರೆ ಅಂತನಾ? ನೋ ನೋಡಕ್ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರ ಟಾಸ್ಕ್ ಇಷ್ಟ. ಅವ್ರ ಟಾಸ್ಕ್ ಅವ್ರು ನಡ್ಕೊಳ್ಳೋ ರೀತಿ ಅದೆಲ್ಲ ಚೆನ್ನಾಗಿದೆ. ಓಕೆ, ಅದಾದ್ಮೇಲೆ ಅಷ್ಟೇ, ಅವ್ರು ಮಾತಾಡೋ ರೀತಿ ಮತ್ತೆ ಎಲ್ರಿಗೂ ಅವ್ರಿಗೆ ಗೈಡ್ಲೈನ್ಸ್ ಕೊಡೋದು ಅದೆಲ್ಲ ಚೆನ್ನಾಗಿ. ಯಾರು ಇಷ್ಟ ಆಗಲ್ಲ? ನನಗೆ ಯಾರು ಇಷ್ಟ ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಎಲ್ಲರೂ ಚೆನ್ನಾಗೇ ಇದ್ದಾರೆ ಅಲ್ಲಿ. ಓಕೆ, ಈಗ ಗಿಲ್ಲಿ ಕಾವ್ಯ ಇದ್ದಿದ್ದಕ್ಕೇನೆ ಇಷ್ಟು ದಿನ ಬಂದಿರೋದು ಅಂತ ನಿಮ್ಗೆ ಏನಾದ್ರು ಅನ್ಸುತ್ತೆ? ಇಲ್ಲ, ಹಾಗೇನಿಲ್ಲ. ಗಿಲ್ಲಿ ಒಳ್ಳೆ ಆಟ ಆಡ್ತಾ ಇದ್ದಾರೆ ಗಿಲ್ಲಿ. ಈಗ ಅಶ್ವಿನಿ ಅವರು ಗಿಲ್ಲಿ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಿದ್ರೆ ಅಶ್ವಿನಿ ಅವ್ರು ಇಷ್ಟು ದೂರ ಬರ್ತಿದ್ರಾ? ಆಕ್ಚುಲಿ ಅಶ್ವಿನಿ ಮತ್ತೆ ಗಿಲ್ಲಿ ಇಬ್ರು ಕ್ಲೋಸ್ ಫ್ರೆಂಡ್ಸೇ, ಬಟ್ ಗೇಮ್ ಅಲ್ಲಿ ಅವರು ಆಪೋಸಿಟ್ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಯಾರು ಗೆಲ್ಬಹುದು? ಅಶ್ವಿನಿ ಗಿಲ್ಲಿ ಇಬ್ರೇ. ಇಬ್ರೊಬ್ರು? ಇಲ್ಲ, ಇಬ್ರು ಗೆಲ್ತಾರೆ. ಇಬ್ರಲ್ಲಿ ಒಬ್ರೇ ಸರ್ ಗೆಲ್ಲಕ್ಕಾಗೋದು? ಅಶ್ವಿನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರ, ಒಂದ್ ಕಡೆ ಅಶ್ವಿನಿ, ಇನ್ನೊಂದ್ ಕಡೆ ಗಿಲ್ಲಿ, ಮತ್ತೊಂದ್ ಕಡೆ ರಕ್ಷಿತಾ. ಯಾರು ಗೆಲ್ತಾರೆ ಕಾಯ್ಲೇಬೇಕು ಫೈನಲ್ ಇರೋ ತನಕ. ಇನ್ನೊಬ್ರು ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್. ಹಾಯ್ ಮೇಡಮ್. ಸರ್, ನಿಮ್ಮ ಹೆಸರು? ಸುಬ್ರಹ್ಮಣಿ ಅಂತ. ಅಂಗಡಿ ಓನರಾ? ಹೌದು ಮೇಡಮ್. ಈಗ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದ್ದೀವಿ. ಯಾರು ಇಷ್ಟ ಸರ್? ಅದು ಗಿಲ್ಲಿನೇ ಇಷ್ಟ. ಏನಕ್ಕೆ? ಅವ್ನು ಕಾಮಿಡಿ ಆಗಿ ಎಲ್ಲ ಕರೆಕ್ಟ್ ಆಗಿ ಸೂಪರ್ ಆಗಿ ಮಾಡ್ತಾರೆ. ಸರ್, ತುಂಬಾ ವರ್ಷ ಆಗಿದೆ ಸರ್ ಹೆಣ್ಮಕ್ಳು ಬಿಗ್ ಬಾಸ್ ಗೆಲ್ಲದೆ. ಬಿಗ್ ಬಾಸ್ ಗೆಲ್ದೆ ಅವ್ರು ಇದ್ದಾರೆ, ಆದ್ರೆ ಗಿಲ್ಲಿ ಅದಕ್ಕೆ ತಕ್ಕಂತೆ ಸ್ವಲ್ಪ ಶ್ರಮ ತಗೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಅವ್ರು ಇದ್ ಮಾಡ್ತಾ ಇದ್ದಾರೆ, ಪ್ರಿಪರೇಷನ್ ಮಾಡ್ಕೊಂಡೇ ಬಂದಿದ್ದಾರೆ. ಮತ್ತೆ ನಮ್ಗೆ ಅವಾಗಿಂದ ಅವನ ಮೇಲೆ ಒಂದು ಪ್ರೀತಿ ಇದೆ, ಆದ್ರಿಂದ ಅವ್ನ್ ಗೆಲ್ಲಿ ಅಂತ ಒಂದು ಆಸೆ ಅಷ್ಟೇ. ಓಕೆ, ಇಬ್ರಲ್ಲಿ ಅಂದ್ರೆ ಟಾಪ್ 2 ಸುದೀಪ್ ಅವ್ರ ಕೈಲಿ ಯಾರ್ಯಾರು ಇರ್ಬೇಕು? ಅದೇ ಇವರೇ, ಅಶ್ವಿನಿ ಇವ್ರು ಇಬ್ರು ಇದ್ದಾರೆ, ಗಿಲ್ಲಿನೇ ಗೆಲ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ನೋಡಿದ್ರ, ಎಲ್ಲರಿಗೂ ಒಂದು ಕಡೆ ಗಿಲ್ಲಿ ಗಿಲ್ಲಿ ಅಂತಿದ್ರು, ಇನ್ನೊಂದ್ ಕಡೆ ಅಶ್ವಿನಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ರಕ್ಷಿತನ ಹೆಸರು ಅಷ್ಟೇ ಫ್ಲೋಲ್ ಇದೆ. ಯಾರು ಗೆಲ್ತಾರೆ ಇದೇ ವೀಕಲ್ ಗೊತ್ತಾಗತ್ತೆ. ಇನ್ನೊಂದಷ್ಟು ಅಭಿಮಾನಿಗಳಿದ್ದಾರೆ, ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ. ಓಕೆ, ಈಗ ಬಿಗ್ ಬಾಸ್ ನೋಡೋರಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಫಸ್ಟ್ ಮಾತಾಡ್ಸೋಣ. ಏನೋ ಕಾಲೇಜ್ಗೆ ಹೋಗ್ತಾರೆ ಅಂತ ಅನ್ಸುತ್ತೆ. ಹಾಯ್. ಹಾಯ್, ನಿಮ್ಮ ಹೆಸರು? ಪೂರ್ಣಿಮಾ. ಏನೋ ತಿನ್ಕೊಂಡ್ ಬರ್ತಾ ಇದ್ರಿ, ಬಿಗ್ ಬಾಸ್ ಅಂತ ಹೇಳಿದ ತಕ್ಷಣ ತಿನ್ನೋದು ನಿಲ್ಸೆ ಮಾತಾಡೋದಕ್ಕೆ ನಿಂತ್ಕೊಂಡ್ರಿ. ಹೌದು. ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಏನಕ್ಕೆ ಇಷ್ಟ? ಅವ್ರ ಕಾಮಿಡಿ ಬಿಗ್ ಬಾಸ್ ಅಲ್ಲಿ ಮಾಡ್ತಾ ಇರೋದು ತುಂಬಾ ಇಷ್ಟ. ಈಗ ಹುಡುಗಿರಿಗೆ ಹ್ಯಾಂಡ್ಸಮ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತೆಲ್ಲ ಇರುತ್ತೆ. ಬಟ್ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಚೆನ್ನಾಗಿ ತಲೆನೇ ಬಾಚ್ಕೊಳ್ಳಲ್ಲ ಅನ್ನೋ ಕಂಪ್ಲೇಂಟ್ ಇತ್ತು, ಚೆನ್ನಾಗಿ ಬಟ್ಟೆ ಹಾಕೊಳ್ಳಲ್ಲ ಅನ್ನೋ ಕಂಪ್ಲೇಂಟ್ ಇತ್ತು. ಆದ್ರೂ ಹೆಂಗ್ ಇಂಪ್ರೆಸ್ ಆದ್ರೆ ನಿಮಗೆ? ಅಂದ್ರೆ ಅವರು ಫಸ್ಟ್ ಕಾಮಿಡಿ ಮಾಡೋದೆಲ್ಲ ನೋಡ್ತಾ ಬಂದಿದ್ದೀನಿ ZEE5, ಸೊ ಅದರಿಂದ ಅವ್ರು ಇಷ್ಟ. ಅವ್ರನ್ನ ಬಿಟ್ರೆ ಸೂರಜ್ ಔಟ್ ಆಗ್ಬಿಟ್ರಲ್ಲ. ಔಟ್ ಆದ್ರು, ಬಟ್ ಇವಾಗ ಈಗ ಗಿಲ್ಲಿಗೆ ಡೆಡ್ ಅಪೋಸಿಟ್ ಸೂರಜ್ ಅಂದ್ರೆ ಇಷ್ಟ. ಅಂದ್ರೆ ಇವ್ರು ಫುಲ್ ಸ್ಮಾರ್ಟ್ ಆಗಿರ್ತಾರೆ, 6 ಪ್ಯಾಕ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅವ್ರ ಇಷ್ಟ. ಓಕೆ, ಈಗ ಇರೋರಲ್ಲಿ ಯಾರು ಗೆಲ್ಬೇಕು? ಇರೋರಲ್ಲಿ ಗಿಲ್ಲಿನೇ ಗೆಲ್ಬೇಕು. ಬಿಟ್ರೆ ರಕ್ಷಿತಾ ಏನಕ್ಕೆ ಇಷ್ಟ? ರಕ್ಷಿತಾ ನಂತರನೇ ಚಿಕ್ಕವಳು ಕಾಲೇಜ್ ಹುಡುಗಿ ಅಂತಾನೆ? ಹಂಗೇನಿಲ್ಲ, ಚಿಕ್ಕವಳಲ್ವಾ, ಹಳ್ಳಿ ಹುಡುಗಿ ಗೆಲ್ಬೇಕು ಅಂತ ಅಷ್ಟೇ. ಓಕೆ, ಟಾಪ್ 2 ಅಲ್ಲಿ ಯಾರು ಇರ್ಬೋದು ಇದೇ ವೀಕ್ ಫೈನಲ್? ಗಿಲ್ಲಿ ರಕ್ಷಿತಾನೇ ಇರ್ಬೋದು ಅಂತ ಇದೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರ, ಇವಾಗ ಟಾಪ್ 2 ನಲ್ಲಿ ಒಂದ್ ಕಡೆ ರಕ್ಷಿತಾ, ಇನ್ನೊಂದ್ ಕಡೆ ಗಿಲ್ಲಿ ಇರ್ಬೇಕು ಅಂತ. ಈಗ ನೋಡಿ, ಸೂರಜ್ ಹವಾ ಕೂಡ ಏನ್ ಕಡಿಮೆ ಆಗಿಲ್ಲ. 6 ಪ್ಯಾಕ್ ಜೊತೆಗೆ 6 ಫೀಟ್ ಹೈಟು. ಯಾರಿಗ ಇಂಪ್ರೆಸ್ ಆಗಲ್ಲ. ಇನ್ನೊಂದಷ್ಟು ಜನ ಏನ್ ಮಾತಾಡ್ತಾರೆ ಬಿಗ್ ಬಾಸ್ ಬಗ್ಗೆ, ಫೈನಲ್ ಬಗ್ಗೆ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಇವಾಗ ಬಿಗ್ ಬಾಸ್ ಇರುವಂತ ಕ್ರೇಜ್ ಹೆಂಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಲ್ಲಿಲೂ ಗಿಲ್ಲಿ ಸದ್ದು ಅಂತ. ನೋಡಿ, ಇವ್ರಿಗೆ ಯಾರು ಇಷ್ಟ? ಮಾತಾಡಿಸ್ತಾ ಹೋಗೋಣ. ಹಾಯ್. ಹಾಯ್, ನಿಮ್ಮ ಹೆಸರು? ಪೂಜಾ ಅಂತ. ಓಕೆ, ಕಾಲೇಜ್ಗೆ ಹೋಗ್ತಿದ್ದೀರಾ? ಹಾಂ, ಕಾಲೇಜ್. ಏನ್ ಓದ್ತಿದ್ದೀರಾ? ನಾನು BSc ನರ್ಸಿಂಗ್ ಮಾಡ್ತಿದ್ದೀನಿ. ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಇಷ್ಟ ನನಗೆ. ಏನಕ್ಕೆ? ಯಾಕಂದರೆ ಅವನಲ್ಲಿ ಮುಗ್ಧತೆ ಜಾಸ್ತಿ ಇದೆ, ಇರೋದನ್ನು ಇದ್ದಂಗೆ ಹೇಳ್ತಾನೆ. ಮತ್ತು ಅವನ ಎಲ್ಲ ನ್ಯಾಚುರಲ್ ಇದ್ದಾನೆ ಅವನು. ಸೊ ಅದು ರಿಯಾಲಿಟಿ ಶೋ ಅದೇ ಡಿಪೆಂಡ್. ರಿಯಾಲಿಟಿ ಇರೋ ಕಾರಣನೇ ಅದು ಶೋ ಇಂಪಾರ್ಟೆಂಟ್ ಇರೋದು. ಸೊ ಹಂಗಾಗಿ ಅವನಿಗೆ ಗೆಲ್ಲಬೇಕು. ಅವರ ರಿಯಾಲಿಟಿ ಬಿಟ್ರೆ ಬೇರೆ ಯಾರು ನ್ಯಾಚುರಲ್ ಅನಿಸ್ತಾರೆ? ನ್ಯಾಚುರಲ್ ರಕ್ಷಿತಾ ಅನಿಸ್ತಾಳೆ. ಇಬ್ರಲ್ಲಿ ಯಾರು ಗೆಲ್ಬೇಕು? ಇಬ್ಬರಲ್ಲಿ ರನ್ನರ್ ಅಪ್ ರಕ್ಷಿತಾ ಆಗಬೇಕು, ಗಿಲ್ಲಿ ಮಾತ್ರ ವಿನ್ ಆಗಬೇಕು ಅಂತ ಇಷ್ಟ. ಓಕೆ, ಈಗ ಗಿಲ್ಲಿ ಮತ್ತೆ ಕಾವ್ಯನ್ ರಿಲೇಶನ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಇಷ್ಟ ಆಗತ್ತಾ? ಇಲ್ಲ, ನಂಗೆ ಇಷ್ಟ ಆಗಲ್ಲ. ಓಕೆ, ಥ್ಯಾಂಕ್ ಯು. ಬನ್ನಿ, ಇನ್ನೊಬ್ರು ಅಂದ್ರೆ ತುಂಬಾ ಪರ್ಚೇಸ್ ಮಾಡ್ತಾ ಇದ್ದಾರೆ, ಶಾಪಿಂಗ್ ಮಾಡ್ತಾ ಇದ್ದಾರೆ, ಅವ್ರೇನ್ ಹೇಳ್ತಾರೆ ಅಂತ. ಹಾಯ್. ಹಾಯ್, ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಎಷ್ಟು ದಿನದಿಂದ ನೋಡ್ತಿದ್ದೀರಾ, ಅಥವಾ ಇವಾಗ ಫುಲ್ ಹೈಪ್ ಆಗ್ತಿದ್ದೀರಾ ಅದಕ್ಕೆ ನೋಡ್ತಿದ್ದೀರಾ? ಇಲ್ಲ, ಮೊದಲಿಂದನೂ ನೋಡ್ತೀವಿ, ಎಕ್ಸಾಮ್ ಇದ್ರೂ ನೋಡ್ತೀವಿ. ಯಾರಿಷ್ಟ? ನಮಗೆ ಗಿಲ್ಲಿ. ಯಾಕೆ? ಅಂದರೆ ಅವ್ನ ರಿಯಾಲಿಟಿ ಏನಿದ್ದನ್ನು ರಿಯಲ್ ಆಗಿ ಹೇಳ್ತಾರೆ. ಬೇರೆ ಥರ ಒಂದು ಫೇಸಸ್ ಇಟ್ಕೊಂಡು ಮಾತಾಡಲ್ಲ, ರಿಯಲ್ ಆಗಿಲ್ಲ. ಯಾರು ಇಷ್ಟ ಆಗೋದಿಲ್ಲ?
ಇಷ್ಟ ಆಗೋದಿಲ್ಲ ಅಂದರೆ ಅಶ್ವಿನಿ. ಏನಕ್ಕೆ? ಅಂದರೆ ಪ್ರತಿಯೊಂದರಲ್ಲೂ ವಾದ ಮಾಡ್ತಾರೆ, ಸಮ್ಟೈಮ್ಸ್ ಅಪೋಸಿಟ್ ಆಗ್ತಾರೆ. ಅವ್ರನ್ನ ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಅನ್ಸಲ್ವಾ? ಅನ್ಸುತ್ತೆ, ಆದರೆ ಸಮ್ಟೈಮ್ಸ್ ಅನ್ಸಲ್ಲ. Limit cross ಆಗುತ್ತೆ ಕ್ರಾಸ್ ಆಗುತ್ತೆ ಅನ್ಸುತ್ತೆ. ಯಾರು ಗೆಲ್ಬೋದು? ಗಿಲ್ಲಿನೇ. ಓಕೆ, ಥ್ಯಾಂಕ್ ಯು. ಇನ್ನೊಬ್ರು ಅಭಿಮಾನಿ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹಾಯ್, ನಿಮ್ಮ ಹೆಸರು? ಪ್ರಗತಿ. ಬಿಗ್ ಬಾಸ್ ನೋಡ್ತೀರಾ? ಹೌದು, ಎಷ್ಟು ವರ್ಷದಿಂದ ಎಷ್ಟು ಸೀಸನ್ ನೋಡಿದೀರಾ? ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಂದ ಅರುಣ್ ಸಾಗರ್ ಇಂದನು ಎಂಡ್ ವರೆಗೂ ನೋಡ್ತೀನಿ. ಯಾವ ಸೀಸನ್ ತುಂಬಾ ಬೆಸ್ಟ್ ಆಫ್ ದಿ ಬೆಸ್ಟ್ ಸೀಸನ್? ಸೀಸನ್ 1 and 2 ಇಸ್ ಬೆಸ್ಟ್. ಏನಕ್ಕೆ? ಲೈಕ್ ಎಂಟರ್ಟೈನ್ಮೆಂಟ್, ಫುಲ್ ಆಫ್ ಪ್ಯಾಕ್, ಲೈಕ್ ಎಂಟರ್ಟೈನ್ಮೆಂಟ್ ಇತ್ತು, ಮತ್ತೆ ಗೇಮ್ಸ್ ಕೂಡ ಹಾಗೆ ಇತ್ತು. ಇವಾಗಿನೆಲ್ಲ ಲೈಕ್ ಲೈಟ್ ಲೈಕ್ ಆ ತರ ಕೊಡ್ತಿದ್ರು, ಬಟ್ ಮುಂಚೆ ಎಲ್ಲ ತುಂಬಾ ಇವಾಗ ಫಿಸಿಕಲಿ ಜಾಸ್ತಿ ಆಯ್ತು, ಮೆಂಟಲಿ ಕಡಿಮೆ ಇದೆ. ಮೆಂಟಲ್ ಕಮ್ಮಿ, ಬಟ್ ಮುಂಚೆ ಎಲ್ಲ ತುಂಬಾ ಫನ್ ಟಾಸ್ಕ್ ಕೂಡ ಇದ್ವು. ಹಾಸ್ಪಿಟಲ್ ಟಾಸ್ಕ್ ಅಂತೆ, ಲೈಕ್ ಸ್ಕೂಲ್ ಟಾಸ್ಕ್ ಅಂತ ಆ ಥರ ಎಲ್ಲ. ಬಟ್ 1 and 2 ಇಸ್ ಅ ಬೆಟರ್ ಒನ್. ಓಕೆ, ಈಗ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆ ಸೀಸನ್ಗೂ ಈ ಸೀಸನ್? ಎಸ್, ಆಫ್ ಕೋರ್ಸ್. ಆಕ್ಚುಲಿ ಈ ಸೀಸನ್ ಲೈಕ್ ಅಷ್ಟು ಏನು ತುಂಬಾ ಹೇಳ್ಕೊಳ್ಳೋದೈತೆ ಇಲ್ಲ, ಅಷ್ಟೊಂದು ಯಾರು ಒಳ್ಳೆ ಕಂಟೆಂಟೆಂಟ್ಸ್ ಕೂಡ ಅನ್ನಲ್ಲ. ಬಟ್ ಆಗಿಂದಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಎಲ್ಲ ಇತ್ತು ತುಂಬಾ. ಓಕೆ, ಈಗ ಬಿಗ್ ಬಾಸ್ ನೋಡ್ತೀರಾ ಅಂತ ಹೇಳ್ತಿದ್ರೆ ಯಾರು ತುಂಬಾ ಫೇವ್ರೇಟ್? ಆಸ್ ಆಫ್ ನಾವ್ ಅಂತ ನೋಡಕ್ ಹೋದ್ರೆ ಲೈಕ್ ತುಂಬಾ ಫೇವ್ರೇಟ್ ಅಂತ ಬಂದ್ರೆ ರಘು, ಬಿಕಾಸ್ ಈಸ್ ಲೈಕ್ ಎವ್ರಿಥಿಂಗ್, ಲೈಕ್ ಈ ವಿಲ್ ಡೂ ಎವ್ರಿಥಿಂಗ್. ಈವನ್ ಗೇಮ್ಸ್ ಕೂಡ ಆಡ್ತಾರೆ, ಅಷ್ಟೇ ಪಾಸಿಟಿವ್ ತರ ಇರ್ತಾರೆ. ಈವನ್ ಮನೆ ಕೂಡ ಅಷ್ಟೇ ನೋಡ್ಕೊಂತಾರೆ. ಲೈಕ್ ಈಸ್ ಫುಲ್ ಆಫ್ ಫನ್, ಎವ್ರಿಥಿಂಗ್ ಈಸ್ ಕಂಪ್ಲೀಟ್ ಪ್ಯಾಕ್. ಅವ್ರನ್ನ ಬಿಟ್ರೆ ಅವ್ರನ್ನ ಬಿಟ್ರೆ ಲೈಕ್ ಅಶ್ವಿನಿ, ಬಿಕಾಸ್ ಅಶ್ವಿನಿ ಇಲ್ಲದೆ ಈ ಸೀಸನ್ ಇಲ್ಲ ಅನ್ಕೊಳ್ತೀನಿ ನನ್ನ ಪ್ರಕಾರ. ಅಶ್ವಿನಿಯಿಂದನೇ ಲೈಕ್ ರಕ್ಷಿತಾದು ಸೀನ್ ಕೂಡ ಆಯಿತು, ಅಶ್ವಿನಿಯಿಂದನೇ ಗಿಲ್ಲಿ ಲೈಕ್ ಫೇಮಸ್ ಆಗಿದ್ದು, ಅಂದರೆ ಲೈಕ್ ಅವನಿಗೆ ಕಂಟೆಂಟ್ ಕೂಡ ಸಿಕ್ತು. ಸೊ ಕಂಪೇರ್ ಮಾಡ್ಕೊಂಡ್ರೆ ಅಶ್ವಿನಿ ಇಸ್ ಬೆಟರ್. ಶಿ ಕ್ಯಾನ್ ಆಲ್ಸೋ ವಿನ್, ಐ ಥಿಂಕ್. ಓಕೆ, ಇಷ್ಟು ಸೀಸನ್ಗಳಲ್ಲಿ ನೋಡೋದಾದ್ರೆ ಸೀಸನ್ 4 ಬಿಟ್ರೆ ಇಲ್ಲಿವರೆಗೂ ಯಾರು ಹೆಣ್ಮಕ್ಳು ಗೆದ್ದೇ ಇಲ್ಲ, ಕಪ್ ಸಿಕ್ಕೇ ಇಲ್ಲ. ಸೊ ಏನ್ ಹೇಳ್ತೀರಾ? ಸೊ ಐ ಥಿಂಕ್ ಸಂಗೀತ ಸೀಸನಲ್ಲಿ ಆ್ಯಕ್ಚುಲಿ ಸಂಗೀತಂಗೆ ಸಿಗಬೇಕಾಗಿತ್ತು. ಶಿ ಇಸ್ ದ ಒನ್ ಲೈಕ್ ಅ ಟೈಗರ್ ಆ್ಯಕ್ಚುಲಿ. ಅದು ಬಿಟ್ಟರೆ ಲೈಕ್ ಆ್ಯಕ್ಚುಲಿ ಸಿಗಬೇಕು, ಅಶ್ವಿನಿ ಗೆದ್ರೆ ಗುಡ್ ಅಂತ ನನ್ನ ಪ್ರಕಾರ. ಅಶ್ವಿನಿ ಗೆಲ್ಲಬೇಕು ಅಂದ್ಕೊಂಡು. ಈಗ ಸುದೀಪ್ ಸರ್ ಕೈಲಿ ಲೆಫ್ಟ್ ಟು ರೈಟ್ ಯಾರು ಇರಬೇಕು? ಲೈಕ್ ಒನ್ ಈಸ್ ಲೈಕ್ ಅಶ್ವಿನಿ, ಅನದರ್ ಈಸ್ ಲೈಕ್ ಗಿಲ್ಲಿ. ಗಿಲ್ಲಿ ಆಲ್ಸೋ ಗೇವ್ ಎಂಟರ್ಟೈನ್ಮೆಂಟ್, ಬಟ್ ಸೊ ಈಸ್ ಗುಡ್ ಆ್ಯಕ್ಚುಲಿ. ಈಗ ಎಲಿಮಿನೇಟ್ ಆಗಿ ಹೋಗಿದಾರಲ್ಲ, ಆ ಕಂಟೆಸ್ಟೆಂಟ್ ಅಲ್ಲಿ ಯಾರು ಬೆಟರ್ ಇರಬಹುದಿತ್ತು ಅಂತ ಅನ್ಸುತ್ತೆ? ಧ್ರುವಂತ್. ಏನಕ್ಕೆ? ಲೈಕ್ ಈಸ್ ಲೈಕ್ ಆ್ಯಕ್ಚುಲಿ ಬಿಗ್ ಬಾಸ್ ಅವನೇ ಲೈಕ್ ಚೆನ್ನಾಗಿ ಆಡಿದ್ದು. ಲೈಕ್ ಇಂಡಿವಿಜುವಲ್ ಆಗಿ ಯಾರಿಗೂ ಎಮೋಷನಲ್ ಅಟ್ಯಾಚ್ಮೆಂಟ್ ಎಲ್ಲ ಸ್ಟಾರ್ಟಿಂಗ್ ಇದ್ರು, ಬಟ್ ಆಮೇಲೆ ಈ ಪ್ಲೇಡ್ ಈಸ್ ಗೇಮ್ ಲೈಕ್ ಇಂಡಿವಿಜುವಲ್ ಆಗಿ ಆಡಿದ್ರು. ಎಲ್ಲ ಥರ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು. ಲೈಕ್ ಈ ತಿಳಿದು ನಮಗೊಂದು ತುಂಬ ನಗ್ಸಿದ್ರು ತುಂಬ. ಲೈಕ್ ಈಸ್ ದ ವೇ ಆ್ಯಕ್ಟಿಂಗ್ ಸ್ಕಿಲ್ಸ್ ಎವ್ರಿಥಿಂಗ್. ಸೊ ಧ್ರುವಂತ್ ಇದ್ರೆ ಚೆನ್ನಾಗಿರ್ತಿತ್ತು. ಓಕೆ, ಈಗ ಕೊನೆಯದಾಗಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಆಲ್ ದಿ ಬೆಸ್ಟ್. ರಘು, ಆಲ್ ದ ಬೆಸ್ಟ್. ನೀವೇ ಗೆಲ್ಲಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರೆ ಈಗ ರಘು ಕೂಡ ಫ್ಯಾಮಿಲಿ ಮ್ಯಾನ್ ಆಗಿ ತುಂಬಾ ಜನ ಹೆಣ್ಮಕ್ಳಿಗೆ ಇಷ್ಟ ಆಗ್ತಾರೆ, ಕಂಪ್ಲೀಟ್ ಪ್ಯಾಕೇಜ್ ಅಂತ. ಸೊ ಇನ್ನಷ್ಟು ಅಭಿಮಾನಿಗಳಿದ್ದಾರೆ ಬಿಗ್ ಬಾಸ್ ಬಗ್ಗೆ ಮಾತನಾಡೋದಕ್ಕೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಬಿಗ್ ಬಾಸ್ ಅಂತ ಹೇಳಿದ್ರೆ ಗಿಲ್ಲಿ, ಗಿಲ್ಲಿ ಅಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನುವಂತ ಮಾತು ಕೂಡ ಇದೆ. ಅವ್ರ ಅಭಿಮಾನಿ ಒಬ್ರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನಿಮ್ಮ ಹೆಸರು? ಶ್ರೀಕಾಂತ್. ನಿಮಗೆ ಬಿಗ್ ಬಾಸ್ ನೋಡ್ತೀರಾ? ಹೌದು. ಯಾರಿಷ್ಟ? ಗಿಲ್ಲಿ. ಏನಕ್ಕೆ? ಚೆನ್ನಾಗಿ ಆಡ್ತಾನೆ, ಹಳ್ಳಿ ಹುಡುಗ, ಹಳ್ಳಿಯವನು, ಚೆನ್ನಾಗಿ ಇಂಪ್ರೂವ್ ಆಗಬೇಕು, ಅದಕ್ಕೆ ಅವನು ಇಷ್ಟ. ಬರೀ ಅಷ್ಟಕ್ಕೆ ಇಷ್ಟನಾ? ಇಲ್ಲ ಇಲ್ಲ, ಎಲ್ಲ ರೀತಿಲಿ ಇಷ್ಟನೇ ಅವನು. ಈಗ ಟಾಸ್ಕ್ ಅಲ್ಲೂ ಅಷ್ಟು ಸಖತ್ತಾಗಿ ಆಡ್ತಿದ್ರೆ ಅಂತ ಏನಿಲ್ಲ, ಒಂದೆರಡು ಗೆದ್ದಿದ್ದಾರೆ ಅಷ್ಟೇ. ಇಲ್ಲ ಇಲ್ಲ, ಕರೆಕ್ಟಾಗಿ ಆಡ್ತಾ ಇದ್ದಾರೆ, ಸಖತ್ತಾಗೆ ಆಡ್ತಾ ಇದ್ದಾರೆ. ಸರಿ, ಈಗ ಸುದೀಪ್ ಸರ್ದು ಎಡಗೈ ಬಲಗೈಲಿ ಯಾರ್ಯಾರು ಇರ್ಬೇಕು? ಒಂದು ಸೈಡಲ್ಲಿ ಗಿಲ್ಲಿ ಇದ್ದೇ ಇರ್ತಾನೆ, ಇನ್ನೊಂದು ಸೈಡಲ್ಲಿ ಕಾವ್ಯ ಇರ್ತಾಳೆ. ಕಾವ್ಯ ಏನಕ್ಕೆ ಅವ್ರ ಜೊತೆ ಗುರುತಿಸ್ಕೊಂಡಿದಾರಂತಾನೆ? ನೀವು ಹಂಗೆ ತಿಳ್ಕೊಂಡಿರ್ಬೋದು. ಅವಳು ಆ್ಯಕ್ಚುಲಿ ಆ ಥರ ಇಲ್ಲೇ ಇಲ್ಲ. ಗಿಲ್ಲಿ ಆ ಥರ ವ್ಯಕ್ತಿತ್ವನೇ ಇಲ್ಲ. ಇನ್ನೇನ್ ಇಷ್ಟ ಮತ್ತೆ ಅವ್ರಿಬ್ರಲ್ಲಿ ಏನಕ್ಕೆ ಇಷ್ಟ? ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಿಬ್ರು ಫ್ರೆಂಡ್ಸ್ ಅಂತನಾ? 100% ಒಳ್ಳೆ ಫ್ರೆಂಡ್ಸ್, ಬಾಂಡಿಂಗ್ ಚೆನ್ನಾಗಿದೆ. ಯಾರು ಇಷ್ಟ ಇಲ್ಲ ಯಾವುದ್ರಲ್ಲಿ? ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಇಲ್ಲ? ಅಶ್ವಿನಿ ಗೌಡ. ಏನಕ್ಕೆ? ಯಾಕಂದ್ರೆ ಚಿಕ್ಕ ಮಕ್ಕಳೆಲ್ಲ ಟಿವಿ ನೋಡ್ತಾ ಇರ್ತಾರೆ. ಆ ಟಿವಿ ನೋಡಾಗ ಅವ್ರು ಮಾಡೋ ವರ್ತನೆ ನೋಡಿ ಆ ಮಕ್ಕಳು ಕೂಡ ಅದೇ ಕಲಿತಾರೆ. ಏನ್ ವರ್ತನೆ ಇಷ್ಟ ಆಗ್ಲಿಲ್ಲ? ಅವ್ರು ಬೈಯೋ ಅಂತ ಬೈಗಳು ಚೆನ್ನಾಗಿಲ್ಲ. ಏನ್ ಬೈದ್ರು? ಕೆಟ್ಟದಾಗ ವರ್ತನೆ ಮಾಡ್ತಾರೆ. ಏನು ಅಂದ್ರೆ ಗಿಲ್ಲಿಗೆ ಅಥವಾ ಯಾರಿಗೇ ಆಗ್ಲಿ ಅವ್ರ ತೀರ್ಮಾನ ತಗೊಳ್ಳೋದೆಲ್ಲ ಡಬಲ್ ಗೇಮ್ ಇರುತ್ತೆ. ಅದೇ ಅವ್ರ ಸ್ಟ್ರಾಟಜಿ ಆಗಿರ್ಬೋದಲ್ಲ? ಸ್ಟ್ರಾಟಜಿ ಮಾಡ್ಬೇಕಂದ್ರೆ ಸೀದಾ ಮಾಡ್ಬೋದಲ್ಲ, ಡಬಲ್ ಗೇಮ್ ಅಲ್ಲಿ ಯಾಕೆ ಮಾಡ್ಬೇಕು? ಏನ್ ಮಾಡಿದಾರೆ ಎಕ್ಸಾಂಪಲ್ ಕೊಡಿ. ತುಂಬಾ ಮಾಡ್ಯಾರ ಆ ಥರ. ಇವಾಗ ಗಿಲ್ಲಿ ಹತ್ರ ಒಂದು ಮಾತಾಡ್ತಾರೆ, ಧ್ರುವಂತ್ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ಪಿನ್ ಇಟ್ಬಿಟ್ಟು ಚೇಂಜ್ ಮಾಡಿಸ್ಬಿಡ್ತಾರೆ. ಓಕೆ ಸರ್, ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿಗೆ ಏನಾದ್ರು ವಿಶ್ ಮಾಡೋದಾದ್ರೆ? 100% ಸಂಕ್ರಾಂತಿ ಹಬ್ಬದ ದಿನ ಗಿಲ್ಲಿ 100% ಗೆಲ್ತಾನೆ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಈಗ ಗಿಲ್ಲಿ ಅಭಿಮಾನಿ ಹೇಳ್ತಾ ಇದ್ರು, ಜೊತೆಗೆ ಒಂದಷ್ಟು ಜನ ಇದ್ದಾರೆ, ಬನ್ನಿ ಅವ್ರನ್ನು ಕೂಡ ಮಾತಾಡ್ಸೋಣ. ಈಗ ಅಶ್ವಿನಿ ಗೌಡ ಅಂತ ಹೇಳಿದ್ರೆ ಒಂಥರ ಡಾಮಿನೆಂಟ್ ಮಾಡ್ತಾರೆ, ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಬಟ್ ಇಲ್ಲೊಬ್ರು ಇದ್ದಾರೆ, ಅಶ್ವಿನಿ ಗೌಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹಾಯ್, ನಿಮ್ಮ ಹೆಸರು? ನಾಗರತ್ನ. ನಿಮಗೆ ಏನಕ್ಕೆ ಇಷ್ಟ ಅಶ್ವಿನಿ ಅವರು? ಅವರು ಒನ್ ಮ್ಯಾನ್ ಆರ್ಮಿ ತನ ಆಡ್ತಾರೆ. ಎಲ್ಲ ಟಾಸ್ಕಲ್ಲೂ ಸಖತ್ತಾಗಿ ಡೇರ್ ಡೆವಿಲ್ಲಾಗಿ ಆಡ್ತಾರೆ. ಯಾವ ಗಂಡಸರಿಗೆ ಏನು ಕಡಿಮೆ ಇಲ್ಲ ಅವರು. ಈಗ ಸ್ಟ್ರಾಟಜಿ ಮಾಡ್ತಾರೆ, ಡಬಲ್ ಸ್ಟ್ಯಾಂಡರ್ಡ್ ಅಂದ್ರು. ಎಲ್ಲರೂ ಮಾಡ್ತಾ ಇದ್ದಾರೆ, ಅದನ್ನೇ ಮಾಡ್ತಾ ಇರೋದು. ಎಲ್ಲರಿಗೂ ಆಟಿಟ್ಯೂಡ್ ಇದೆ. ಯಾರು ಚೆನ್ನಾಗಿ ಯಾರು ಕೆಟ್ಟದಾಗ ಮಾತಾಡಲ್ಲ ಹೇಳಿ. ಗಿಲ್ಲಿ ಮಾತಾಡೋದೆಲ್ಲ ಏನು ಕಡಿಮೆ ನಾ ಮಾತಾಡ್ತಾನೆ ಅವನು.
ಎಷ್ಟು ಕೆಟ್ಟದಾಗ ಮಾತಾಡ್ತಾನೆ, ಹೋಗಿಲ್ಲ ಬರಲ್ಲ ಅಂತ ಮಾತಾಡ್ತಾನೆ. ಇವಾಗ ನಾನು ನಿಮ್ಗೆ ಹೋಗಿಲ್ಲ ಬರಲ್ಲ ಅಂದ್ರೆ ನೀವು ಅದೇ ರಿವರ್ಸ್ ಆನ್ಸರ್ ಕೊಡ್ತೀರಾ. ಸೊ ಅಶ್ವಿನಿ ವಿನ್ ಆಗ್ಬೇಕು, ಅದು ಲೇಡೀಸು ವಿನ್ ಆಗ್ಬೇಕು. ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋದು ಅಂತ ಈಗ ಮತ್ತೊಮ್ಮೆ ಅವರು ಕೊಡ್ತಾ ಇರೋ ಹೇಳಿಕೆಯಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಮೇಡಮ್, ಈಗ ಸೀಸನ್ 4 ಬಿಟ್ರೆ ಯಾವತ್ತು ಹೆಣ್ಮಕ್ಳು ಗೆದ್ದಿಲ್ಲ. ಸೊ ಈ ಸರಿ ಗೆಲ್ಬೇಕು ಅಂತ ಆಮೇಲೆ ಅಶ್ವಿನಿ ಮೇಡಮ್ ವಿನ್ ಆಗ್ಲೇಬೇಕು, ಆಗ್ತಾರೆ. ದಟ್ಸ್ ಆಲ್. ಏನಕ್ಕೆ ಅಂದ್ರೆ ಈಗ ಆಟಿಟ್ಯೂಡ್ ಬಿಟ್ರೆ, ಅಂದ್ರೆ ಒಂಥರ ನೀವ್ ಹೇಳ್ತಾ ಇದ್ರಿ ಒಂದು ಡಾಮಿನೇಷನ್ ಇದೆ ಅಂತ, ಇರ್ಬೇಕು ಛಲ ಅಂತ, ಅದು ಬಿಟ್ರೆ ಇನ್ನೇನ್ ಇಷ್ಟ ಆಗುತ್ತೆ? ಟಾಸ್ಕ್ ಚೆನ್ನಾಗಿ ಆಡಿದ್ರು. ಆನ್ ವಾಟರಲ್ಲಿ ಅವ್ರು ಎಷ್ಟು ಇದು ಮಾಡಿದ್ರು, ರಘು ಮತ್ತೆ ರಾಶಿಕಾ. ಬಟ್ ಅವರು ನಿಂತು ಹಾಡಿದ್ರು. ಆ ಏಜ್ಡ್ ಅಂತ ಗಿಲ್ಲಿ ಹೇಳ್ತಾನೆ, ಅದೇನೇನು ಕೆಟ್ಟದಾಗೆಲ್ಲ ಹೇಳ್ತಾನೆ. ಅದೆಲ್ಲ ಏನು ಅವ್ರಿಗೆ ಹೋಲಿಕೆ ಆಗಲ್ಲ. ಅವ್ರು ತಗೊಂಡ್ಲೇ ಇಲ್ಲ ತಲೆಗೆ. ಅವರು ನಿಂತು ಆಡಿದ್ರು. 40 ಏಜ್ ಆದ್ರು ಅವ್ರು ನಿಂತು ಆಡಿದ್ರು. ಯಾರು ವರ್ಸ್ಟ್? ಗಿಲ್ಲಿನೇ ವರ್ಸ್ಟ್. ಸ್ಲೀಪಿಂಗ್ ಅವನು. ರೋಗಿಶ್ ರಾಜನ್ ತರ ಯಾವಾಗ್ಲೂ ಮನ್ಗಿರ್ತಾನೆ. ಸೊ ಅವ್ನು ಯಾವ ಟಾಸ್ಕ್ ಆಡಿದ್ದಾನೆ ನಿಂತು? ರಿಯಲಿ ಹೇಳ್ತಾ ಇದ್ದೀನಿ ಅದು. ಅಶ್ವಿನಿ ಮೇಡಮ್ ಗೆಲ್ಬೇಕು. ಸೆಕೆಂಡ್ ರನ್ನರ್ ಆದ್ರೆ ಧನುಷ್ ಬರ್ಬೇಕು. ಓಕೆ, ಈಗ ಟಾಪ್ 3 ಯಾರ್ಯಾರು ಇರ್ಬೇಕು? ಟಾಪ್ 3ನಲ್ಲಿ ಫಸ್ಟು ಅಶ್ವಿನಿ ಮೇಡಮು, ಸೆಕೆಂಡಲ್ಲಿ ಧನುಷ್ ಬರಲಿ, 3ನೇವ್ರು ರಘು. ಸೂಪರ್ ಮೇಡಮ್. ನೋಡಿದ್ರಾ, ಈಗ ಗಿಲ್ಲಿ ವರ್ಸಸ್ ಅಶ್ವಿನಿ ಅನ್ನೋದು ಬಹಳಷ್ಟು ಪ್ರೂವ್ ಆಗ್ತಾ ಇದೆ. ಅಶ್ವಿನಿ ಮೇಡಮ್ಗೂ ಕೂಡ ಸಿಕ್ಕಾಪಟ್ಟೆ ಎಂಕರೇಜ್ ಸಿಗ್ತಾ ಇದೆ. ಇನ್ನಷ್ಟು ಚೆನ್ನಾಗಿ ಮಾತಾಡ್ಸೋಣ ಬನ್ನಿ. ಇವಾಗ ನಾಗರತ್ನ ಮೇಡಮ್ ಮಾತಾಡಿಸ್ತಿದ್ದನ್ನ ಕೇಳಿಸ್ಕೊಳ್ತಾ ಇದ್ರಿ, ಅಶ್ವಿನಿ ಮೇಡಮ್ಮೇ ಗೆಲ್ಲದು ಅಂತ. ಅದಕ್ಕೆ ಮತ್ತೊಂದು ಟೀಮು ಸಿಕ್ಕಾಪಟ್ಟೆ ಗರಂ ಆಗ್ಬಿಟ್ಟಿದ್ದಾರೆ. ಬನ್ನಿ ಮಾತಾಡ್ಸೋಣ ಸರ್. ಏನೇ ಹೇಳಿ ಮೇಡಮ್, 100% ಗೆಲ್ಲದೇ ಗಿಲ್ಲಿ ಮೇಡಮ್. ಅದ್ ಹೆಂಗ್ ಹೇಳ್ಬಿಡ್ತೀರಾ ಸರ್? ಮೇಡಮ್, ಗಿಲ್ಲಿ ಅಂತಂದ ಒಬ್ಬ ರೈತರ ಮಗ, ಬಡವ್ರ ಮಗ, ಆಟದಲ್ಲಾಗ್ಲಿ ಕಾಮಿಡಿ ಆಗ್ಲಿ ಇಡೀ ಕರ್ನಾಟಕ ಮೆಚ್ಚಿರೋದೇ ಒಂದು ಕಾಮಿಡಿಲಿ ಮೇಡಮ್. ಹೆಣ್ಮಕ್ಳು ಗೆಲ್ಲಿ ಬಿಡಿ, ಹೆಣ್ಮಕ್ಳು ಗೆಲ್ಲಿ ಮೇಡಮ್. ಈ ಸೀಸನ್ ಗಿಲ್ಲಿ ಗೆಲ್ಬೇಕು ಮೇಡಮ್. ಹೆಣ್ಮಕ್ಳು ಗೆಲ್ಲೋದು ಬೇಡ ಅಂತ ಹೇಳ್ತಿಲ್ಲ. ಈ ಸೀಸನ್ ಗಿಲ್ಲಿ ಗೆಲ್ಲೇಬೇಕು. ಅಲ್ಲ, ಕಾಮಿಡಿ ಮಾಡ್ಬಿಟ್ರೆ ಗೆಲ್ಲೇಬೇಕು ಅಂತನಾ? ಕಾಮಿಡಿ ಅಂತಲ್ಲ ಮೇಡಮ್, ಇಡೀ ಕರ್ನಾಟಕ ಮೆಚ್ಚಿರೋದು ಏನು ಮೇಡಮ್ ಅಂತ ಯಾಕಂದ್ರೆ ಗಿಲ್ಲಿ ನಾವು ಮೆಚ್ಚಿರೋದು ಏನಾಗಾರೆ ಕಾಮಿಡಿ ತಾನೇ ಮೆಚ್ಚಿರೋದು. ಅವ್ನ ಆಟ ಮತ್ತೆ ಅವನು ಇಂಡೈರೆಕ್ಟ್ ಆಗಿ ಹೋಗಿ ಇನ್ನು ಬೆನ್ನಿಂದೆ ಮಾತಾಡಿಲ್ಲ, ಮಕ್ಕಳ ಮುಂದೆನೇ ಹೇಳಿದಾನೆ. ರೀಸಾ ಅನ್ನೋ ಒಬ್ಬ ಕಂಟೆಂಟ್ ಹೇಳಿದಿರಲ್ವಾ ಹೇಳಿದ್ರಲ್ವಾ, ಹಂಗೆ ಗಿಲ್ಲಿನೇ ಗೆಲ್ಬೇಕು ಮೇಡಮ್. ಟಾಪ್ 2 5,000 ಓಟ್ ಇದೆ ಮೇಡಮ್. ಫುಲ್ 5,000 ಓಟ್. ವೋಟ್ ಎಲ್ಲ ಹಾಕ್ತಿದ್ದೀರಾ? ಓ ಮೇಡಮ್, ಆಲ್ರೆಡಿ ಹಾಕಿದೆ ಮೇಡಮ್. ನಮ್ಮ ಫ್ಯಾಮಿಲಿ ಫುಲ್ ಗಿಲ್ಲಿಗೆ ಸಪೋರ್ಟ್ ಮೇಡಮ್. ಇಷ್ಟು ಸೀಸನ್ ಗಿಂತ ಈ ಸೀಸನ್ ಇಷ್ಟೊಂದು ಕ್ರೇಜ್ ಆಗೋದಕ್ಕೆ ಏನ್ ಸರ್ ರೀಸನ್? ಗಿಲ್ಲಿನೇ ಕಾರಣ ಮೇಡಮ್. ಗಿಲ್ಲಿ ಇಲ್ಲ ಮೇಲೆ ಪ್ರತಿ ಫ್ಯಾಮಿಲಿ ಬಂದ್ರು ಈ ಸತಿ ನಿಮ್ಗೆ ಗಿಲ್ಲಿ ಇಲ್ಲ ಅಂದ್ರೆ ಬೋರ್ ಆಗ್ಬಿಡೋದು ಅಂತ ಆ ಫ್ಯಾಮಿಲಿನೇ ಹೇಳಿದಾರಲ್ವಾ. ಫ್ಯಾಮಿಲಿ ರೌಂಡ್ ಅಲ್ಲಿ ಬರ್ಲ್ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರಲ್ವಾ, ಅದರಲ್ಲೇ ಬಿಗ್ ಬಾಸ್ ಅರ್ಥ ಮಾಡ್ಕೋಬೇಕಿತ್ತು. ಬಿಗ್ ಬಾಸ್ ಅಲ್ಲಿ ಗೆಲ್ಲದೆ ಗಿಲ್ಲಿ ಮೇಡಮ್. ಓಕೆ, ಈಗ ಗಿಲ್ಲಿದು ಸಿಕ್ಕಾಪಟ್ಟೆ ಸಾಂಗ್ ಗಳೆಲ್ಲ ವೈರಲ್ ಆಗ್ತಾ ಇದೆ ಅಲ್ವಾ, ನೀವು ಕೇಳೇ ಇರ್ತೀರಾ. ನಮ್ಮಳ್ಳಿ ಅಕ್ಕ ಈ ಸತಿ ಗಿಲ್ಲಿ ಗೆಲ್ಲ ಪಕ್ಕ ಮೇಡಮ್. ಎಲ್ಲ ನೀವ್ ಹೇಳಿ ಹಾಗಾದ್ರೆ. ನಮ್ಮಳ್ಳಿ ಅಕ್ಕ ಈ ಸತಿ ಗೆಲ್ಲ ಪಕ್ಕ. ಓಕೆ, ಸೂಪರ್. ನೋಡಿದ್ರ, ಈಗ ಗಿಲ್ಲಿಗೆ ಸಿಗ್ತಾ ಇರುವಂತ ಎಂಕರೇಜ್ಮೆಂಟ್ ನೋಡ್ತಾ ಇದ್ರೆ ಈಗ ಫೈನಲ್ ಅಲ್ಲಿ ನಿಜವಾಗ್ಲೂ ಯಾರು ಗೆಲ್ತಾರೆ ಅಂತ ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಹುಟ್ಟತ್ತೆ. ಬನ್ನಿ, ಇನ್ನಷ್ಟು ಜನ ಫ್ಯಾನ್ಸ್ ಗಳನ್ನ ಮಾತಾಡಿಸ್ತಾ ಹೋಗೋಣ. ಅಬ್ಬಬ್ಬಾ, ಈ ಸರಿ ಬಿಗ್ ಬಾಸ್ ಇರೋ ಕ್ರೇಜ್ ನ ಏನು ಕೇಳ್ತೀರಾ? ಈಗ ಇನ್ನೊಂದಷ್ಟು ಯಂಗ್ಸ್ಟರ್ಸ್ ಇದಾರೆ, ಬನ್ನಿ ಅವ್ರನ್ನ ಕೇಳೋಣ. ಹಾಯ್ ಬ್ಯೂಟಿಫುಲ್ ಗರ್ಲ್ಸ್. ಹಾಯ್. ನಿಮ್ಮ ಹೆಸರು? ಚಂದನ. ನಿಮ್ಮ ಹೆಸರು? ಪೂರ್ಣಿಮಾ. ಈಗ ಬಿಗ್ ಬಾಸ್ ನೋಡ್ತೀರಾ ನೀವೆಲ್ಲರೂ? ಯಾರು ತುಂಬಾ ಇಷ್ಟ ಆಗ್ತಾರೆ ನಿಮ್ಗೆ? ಗಿಲ್ಲಿ. ಏನಕ್ಕೆ? ಅವ್ನ ಆಕ್ಟಿವ್ ಆಗಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಸ್ಪೋರ್ಟಿವ್ನೆಸ್, ಕಾಮಿಡಿ ಎಲ್ಲಾರನ್ನೂ ಲೈಕ್ ಟೇಕಪ್ ಮಾಡೋದೆಲ್ಲ ಗಿಲ್ಲಿ. ಓಕೆ, ಈಗ ಹುಡುಗಿರಿಗೆ ಸ್ಮಾರ್ಟ್ ಆಗಿ ಹ್ಯಾಂಡ್ಸಮ್ ಆಗಿರೋರು ಇಷ್ಟ ಆಗ್ತಾರಪ್ಪ. ಅವ್ನು ಅಷ್ಟೊಂದು ಸ್ಮಾರ್ಟ್ ಆಗಿಲ್ಲ ಅಲ್ವಾ? ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಮೇಕರ್. ಓಕೆ, ಅದಾದ್ಮೇಲೆ ಲೈಕ್ ಎಲ್ಲ ಸ್ಪೋರ್ಟಿವ್ನೆಸ್ ಎಲ್ಲ ಗಿಲ್ಲಿ. ಎಲ್ಲ ಆಲ್ಮೋಸ್ಟ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಸ್ಪೋರ್ಟಿವ್ನೆಸ್, ಸ್ಮಾರ್ಟ್, ಸೈಲೆಂಟ್ ಗೇಮರ್ ಎಲ್ಲ ಈಗ ಗಿಲ್ಲಿ ಕಾವ್ಯ ಇರೋದಕ್ಕೆ ಇಷ್ಟು ದಿನಗಳು ಬಂದಿರೋದು ಅಂತ ಹೇಳ್ತಿದ್ದಾರೆ. ಕಾವ್ಯದಿಂದ ಗಿಲ್ಲಿ ಬಂತು, ಗಿಲ್ಲಿಯಿಂದ ಕಾವ್ಯ ಬಂದಿರೋದು, ಕಾವ್ಯದಿಂದ ಗಿಲ್ಲಿ ಅಲ್ಲ. ಅದು ಹೆಂಗ್ ಹೇಳ್ತೀರಿ? ಹೌದು, ಲೈಕ್ ಅವನ್ನ ಯಾವಾಗಲೂ ಕಾವು ಅನ್ಕೊಂಡು ಅವಳನ್ನ ಟೇಕಪ್ ಮಾಡಿರೋದು ಸೆಮಿಫೈನಲ್. ಈಗ ಇನ್ ಕೇಸ್ ಕಾವ್ಯ ಇಲ್ಲ ಅಂತ ಹೇಳಿದ್ರೆ ಗಿಲ್ಲಿ ಇಲ್ಲಿವರೆಗೂ ಇರ್ತಿದ್ರಾ? ಪಕ್ಕ. ಹೆಂಗ್ ಹೇಳ್ತೀರಿ? ಅವ್ನ್ ಸ್ಟ್ಯಾಂಡ್ ತಗೊಂಡು ನಾನು ಮಾಡ್ತಿದ್ದಾನೆ, ಕಾವ್ಯದಿಂದ ಅವ್ನು ಬರ್ತಾ ಇಲ್ಲ. ಈಗ ಗಿಲ್ಲಿ ಬಿಟ್ರೆ ಯಾರು ಇಷ್ಟ ನಿಮ್ಗೆ? ಗಿಲ್ಲಿ ಬಿಟ್ರೆ ಧನುಷ್. ಯಾರು ಇಷ್ಟ ಇಲ್ಲ? ಧ್ರುವಂತ್. ಏನಕ್ಕೆ ಇಷ್ಟ ಇಲ್ಲ? ಹೋದ. ಏನಕ್ಕೆ ಇಷ್ಟ ಇಲ್ಲ? ಆಟಿಟ್ಯೂಡ್ ಆಗಿರ್ಬೋದು, ಹೋಗ್ತೀನಿ ಅದೆಲ್ಲ. ಹೋಗ್ತೀನಿ ಅಂತ ಸುಮಾರು ಸರಿ ಅಶ್ವಿನಿ ಗೌಡ ಅವರು ಹೇಳಿದ್ರು. ಹೌದು. ಮತ್ತೆ ಹೋಗಿಲ್ಲ ಇನ್ನು. ಅವ್ರನ್ನ ಕಂಡ್ರೆ ಯಾಕೆ ಇಷ್ಟ ಇಲ್ಲ? ಅವ್ರು ಇವತ್ತೆಲ್ಲ ನಾಳೆ ಹೋಗ್ತಾರೆ ಪಕ್ಕ. ಪಕ್ಕನಾ? ಟಾಪ್ 2 ಯಾರು ಇರ್ಬೇಕು? ಟಾಪ್ 2 ಅಲ್ಲಿ ರಕ್ಷಿತಾ. ನಿಮಗೆ? ಓಕೆ, ಈಗ ಇನ್ನಷ್ಟು ಅಭಿಮಾನಿಗಳನ್ನ ಕೇಳೋಣ. ಒಂದಷ್ಟು ಜನಕ್ಕೆ ರಕ್ಷಿತನು ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದ್ದಾರೆ. ಅವ್ರ ಇನೋಸೆನ್ಸು ಅಥವಾ ಇರೋದನ್ನ ಸ್ಟ್ರೈಟ್ ಆಗಿ ಮಾತನಾಡೋದು ಕೂಡ ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದೆ. ಸೊ ಇನ್ನಷ್ಟು ಫ್ಯಾನ್ಸ್ ಗಳನ್ನ ಮಾತಾಡೋಣ ಬನ್ನಿ. ಏನ್ ಗೊತ್ತಾ, ನಮ್ಮ ಬಿಗ್ ಬಾಸ್ ಹೇಗೆ ಅಂತ ಹೇಳಿದ್ರೆ ಬೇರೆ ಭಾಷೆಗಳಿಗಿಂತ ವಿಭಿನ್ನ. ಯಾಕಂತ ಹೇಳಿದ್ರೆ ಡಿಸೆನ್ಸಿ, ವಲ್ಗಾರಿಟಿ ಇಲ್ಲದೆ ಇರೋದು. ಹಾಗಾಗಿ ಚಿಕ್ಕ ಮಕ್ಕಳು ಕೂಡ ನೋಡಬಹುದು ಅಂತ. ನನ್ನ ಜೊತೆ ಒಬ್ಳು ಪುಟಾಣಿ ಇದ್ದಾಳೆ, ಅವಳ ಹೆಸರು ಕೇಳೋಣ. ಅವಳು ನೋಡ್ತಾಳ ಬಿಗ್ ಬಾಸ್, ಎಲ್ಲವನ್ನ ಮಾತಾಡ್ಸೋಣ. ಹಾಯ್. ಹಾಯ್. ನಿನ್ನ ಹೆಸರು? ಇಶ್ಮಿತಾ. ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಏನಕ್ಕೆ? ಯಾಕಂದ್ರೆ ತುಂಬಾ ಜೋಕ್ಸ್ ಮಾಡ್ತಾರೆ ಅದಕ್ಕೆ. ನಿನ್ ನಗ್ತ್ಯಾ? ಅವ್ರನ್ನ ಬಿಟ್ರೆ ಇನ್ಯಾರಿಷ್ಟ? ಕಾವ್ಯ. ಕಾವ್ಯ ಏನಕ್ಕೆ? ಅವ್ರ ಜೊತೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತನಾ? ಹಾ. ಮತ್ತಿನ್ಯಾರಿಷ್ಟ? ಅಶ್ವಿನಿ ಗೌಡ.
ಅಶ್ವಿನಿ ಇಷ್ಟನಾ? ಅವರಿಬ್ರು ಇಷ್ಟ ಆಗಿ ಅಶ್ವಿನಿನೂ ಇಷ್ಟನಾ? ಯಾರು ಇಷ್ಟ ಇಲ್ಲ? ರಕ್ಷಿತಾ ಏನಕ್ಕೆ ಇಷ್ಟ ಇಲ್ಲ? ತುಂಬಾ ಜಗಳ ಮಾಡ್ತಾಳೆ ಅದಕ್ಕೆ. ಜಗಳ ಮಾಡೋದಂದ್ರೆ ಇಷ್ಟ ಇಲ್ವಾ? ಯಾರ್ಯಾರು ಗೆಲ್ಬೋದು ಈ ಸರಿ? ರಘು ರಘು ಗೆಲ್ಬೋದಾ? ಏನಕ್ಕೆ ಇಷ್ಟ? ತುಂಬಾ ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ನೋಡಕ್ ಸ್ವಲ್ಪ ಡುಮ್ಡುಮುಕ್ಕಿದ್ರಲ್ಲ, ಭಯ ಆಗಲ್ವಾ ನಿಂಗೆ? ಏನಿಲ್ಲ. ಸರಿ ಆಯ್ತು. ಈಗ ದೊಡ್ಡಮ್ಮ ದೋಸೆ ಕೊಡು ಸಾಂಗ್ ಕೇಳಿದ್ಯಾ? ಬಿಗ್ ಬಾಸ್ ನೋಡ್ತೀಯ ತಾನೇ ಡೈಲಿ? ಮತ್ತೆ ಕೇಳೇ ಇರ್ತೀಯ? ಹೇಳು ನಮ್ಮ ವೀಕ್ಷಕರಿಗೆ. ಕೇಳಿಲ್ವಾ? ಓಕೆ, ಆಲ್ ದ ಬೆಸ್ಟ್ ಹೇಳು. ಹಾಗಾದ್ರೆ ನಿನ್ಗೆ ಯಾರು ಫೇವ್ರೇಟ್? ಅವ್ರಿಗೆ ಆಲ್ ದ ಬೆಸ್ಟ್ ರಘು. ರಘು. ಓಕೆ, ಥ್ಯಾಂಕ್ ಯು. ಇನ್ನೊಬ್ರು ಅಭಿಮಾನಿ ಇದಾರೆ. ಈಗ ಚಿಕ್ಕ ಪುಟಾಣಿ ಏನೋ ಮಾತಾಡಿದ್ಲು. ಇದ್ರ ಜೊತೆಗೆ ಸೀನಿಯರ್ ಸಿಟಿಸನ್ಸ್ ಕೂಡ ಬಿಗ್ ಬಾಸ್ ನ ಮಿಸ್ ಮಾಡದೆ ನೋಡ್ತಾರೆ ಅನ್ನೋದಕ್ಕೆ ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಮಾತಾಡ್ಸೋಣ. ಹಾಯ್ ಸರ್. ನಮಸ್ಕಾರ. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ಸತೀಶ್ ಕುಮಾರ್ ಅಂತ ಹೇಳಿ. ಯಾರಿಷ್ಟ ಸರ್ ಬಿಗ್ ಬಾಸ್ ಅಲ್ಲಿ? ಸಾಮಾನ್ಯ ಎಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಗಿಲ್ಲಿ ಹೊಡಿತಾನೆ ಅನ್ನೋ ನಂಗೆ ಕಾನ್ಫಿಡೆನ್ಸ್ ಇದೆ. ಹೇಗೆ ಹೇಳ್ತೀರಾ? ಇಲ್ಲ ಈಗಿನ ಜನರು ಅವನಿಗೆ ತುಂಬಾ ಸೆಲೆಬ್ರಿಟಿ ಜಾಸ್ತಿ ಆಗಿದ್ದಾರೆ, ವೋಟಿಂಗ್ ಜಾಸ್ತಿ ಇದೆ, 1,75,000 ಜನ ಇದು ಮಾಡಿದ್ದಾರೆ, ಹಂಗ ಅವನೇ ಗೆಲ್ತಾನೆ. ನೀವು ಓಟ್ ಹಾಕಿದ್ದೀರಾ? ನಾವು ಹಾಕಿದೀವಿ. ಎಷ್ಟು ಹಾಕ್ತೀರಾ ದಿನಕ್ಕೆ ಓಟು? ಒಂದೆರಡು ಮಾಡ್ತಿರ್ತೀವಿ ಅವಾಗ. ಈಗ ಮಂಡ್ಯದ ಹುಡುಗ ಅಂತ ಇಷ್ಟನಾ ಅಥವಾ ಎಂಟರ್ಟೈನ್ ಮಾಡ್ತಾರೆ? ಹುಡುಗ ಅಂತ ಅಲ್ಲ, ಎಂಟರ್ಟೈನ್ಮೆಂಟ್ ಚೆನ್ನಾಗಿದ್ದಾನೆ. ನಾವು ಆಟ ಆಡ್ತಾ ಇದ್ದಾನೆ, ಒಳ್ಳೆ ಆಟ ಆಡ್ತಾ ಇದ್ದಾನೆ. ಸೆಕೆಂಡು ಅಶ್ವಿನಿ ಬರ್ತಾರೆ ಮೇಡಮ್, ರನ್ನರ್ ಅವರಿಬ್ರು ಸಿಕ್ಕಾಪಟ್ಟೆ ಎನಿಮೀಸ್ ತರ ಆಡ್ತಾರೆ. ಕಾನ್ಫಿಡೆನ್ಸ್ ಇದೆ. ರಘು ರನ್ನರ್ ಅಪ್ ಬರ್ತಾರೆ, ಅಶ್ವಿನಿ ಸೆಕೆಂಡ್ ಬರ್ತಾರೆ, ಗಿಲ್ಲಿ ಫಸ್ಟ್ ಹೊಡಿತಾರೆ. ಓಕೆ, ಅವ್ರು ಗೆದ್ರಿ ಎಷ್ಟು ಖುಷಿ ನಿಮ್ಗೆ? ಚೆನ್ನಾಗಿದೆ. ಎಲ್ಲ ನಮ್ಮವರೇ ಅಲ್ವಾ, ಯಾರು ಗೆದ್ರೆ ಎಲ್ಲ ನಮ್ಮವರೇನೆ, ಖುಷಿ ಇರುತ್ತೆ. ಓಕೆ, ಈಗ ಕನ್ನಡದಲ್ಲಿ ಹೆಣ್ಣು ಮಕ್ಳು ಗೆದ್ದಿರೋ ತೀರಾ ಕಡಿಮೆ ಬಿಗ್ ಬಾಸ್ ನ. ಈ ಸರಿ ಇನ್ ಕೇಸ್ ಅಶ್ವಿನಿ ಗೌಡ ಅವ್ರು ಗೆದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಾ, ಬೇಜಾರಾಗತ್ತಾ? ಇಲ್ಲ, ಖುಷಿ ಆಗುತ್ತೆ ಮೇಡಮ್. ಏನ್ ಅದ್ರಲ್ಲಿ ಏನಿಲ್ಲ, ಭೇದ ಭಾವ ಏನಿಲ್ಲ. ಯಾರು ಗೆದ್ರೆ ಎಲ್ಲ ನಮ್ಮವರೇನೆ, ಒಟ್ಟು ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಒಟ್ನಲ್ಲಿ ಈ ಸರಿ ಬಿಗ್ ಬಾಸ್ ನ ಯಾರು ಗೆಲ್ತಾರೆ, ಟ್ರೋಫಿ ಯಾರ ಕೈಗೆ ಸಿಗತ್ತೆ ಅನ್ನೋದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಯಾಕಂದ್ರೆ ಈ ವಾರನೇ ಅಲ್ವಾ ಫೈನಲ್ ಇರೋದು. ಇನ್ನಷ್ಟು ಜನ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗೋಣ, ಅವರ ಒಪಿನಿಯನ್ ಕೂಡ ಕೇಳ್ತಾ ಹೋಗೋಣ. ಬನ್ನಿ. ಇವಾಗ ಬಿಗ್ ಬಾಸ್ ನ ಯಾರೀ ನೋಡಲ್ಲ, ಎಲ್ಲ ಫ್ಯಾಮಿಲಿಗಳಿಗೂ ಇಷ್ಟ ಆಗತ್ತೆ, ಎಲ್ಲ ಏಜ್ ಅವ್ರಿಗೂ ಇಷ್ಟ ಆಗತ್ತೆ. ಇನ್ನೊಬ್ರು ಇದಾರೆ ನಮ್ಮ ಜೊತೆ, ಬಿಗ್ ಬಾಸ್ ನ ಫೇವ್ರೇಟ್ ವಾಚರ್, ಅವ್ರನ್ನ ಮಾತಾಡ್ಸೋಣ. ಹಾಯ್. ಹೇಳಿ ಮ್ಯಾಮ್. ನಿಮ್ಮ ಹೆಸರು? ಮಂಜುಳಾ. ಸೊ ನೀವು ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರಿಷ್ಟ? ನಮಗೆ ಗಿಲ್ಲಿ ಮತ್ತೆ ರಕ್ಷಿತಾ. ಏನಕ್ಕೆ ಇಷ್ಟ? ತುಂಬಾ ನಾರ್ಮಲ್ ಆಗಿ ಆಕ್ಟ್ ಮಾಡ್ತಾರೆ, ಒಳಗಡೆ ಏನು ಇಟ್ಕೊಂಡು ಕಿತಾಪತಿ ಮಾಡಲ್ಲ. ಅಶ್ವಿನಿ ಅವ್ರ ತರ ನಾರ್ಮಲ್ ಆಗಿ ಅಶ್ವಿನಿ ಅವ್ರು ಏನ್ ಆಕ್ಟ್ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾ ಇರ್ತಾರೆ ಅವರು. ಅಶ್ವಿನಿ ಆಕ್ಟ್ ಮಾಡಲ್ಲ, ಅವ್ರ ತರ ಆಕ್ಟ್ ಮಾಡಲ್ಲ ಅಂದ್ರಲ್ಲ, ಏನ್ ಆಕ್ಟ್ ಮಾಡ್ತಾರ ಅವ್ರು? ರಿಯಲ್ ಆಗಿ ಏನ್ ನಡೀತದೆ ಓಪನ್ ಆಗಿ ಹೇಳ್ತಾರೆ, ಒಳಗೊಂದು ಹೊರಗೊಂದು ಇಟ್ಕೊಂಡು ಆಕ್ಟ್ ಮಾಡಲ್ಲ, ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡ್ತಾರೆ. ಎಷ್ಟು ದಿನದಿಂದ ನೋಡ್ತಿದ್ದೀರಾ? ನಾವು ಬಿಗ್ ಬಾಸ್ ಸ್ಟಾರ್ಟ್ ಆಗೋದ್ರಿಂದ ತುಂಬಾ ವರ್ಷದಿಂದ ನೋಡಿದ್ವಿ, ಎಲ್ಲ ಎಪಿಸೋಡ್ ನೋಡಿದೀವಿ. ಎಲ್ಲ ಸೀಸನ್ ಗಿಂತ ಯಾವ್ದು ಬೆಸ್ಟ್ ಸೀಸನ್? ಸೀಸನೇ ಬೆಸ್ಟ್ ಇದೆ. ಏನಕ್ಕೆ? ಗಿಲ್ಲಿ ಇರೋದ್ರಿಂದ. ಗಿಲ್ಲಿ ಇರೋದಕ್ಕೇನೆ. ಗಿಲ್ಲಿ ಮತ್ತೆ ರಕ್ಷಿತಾ ಇರೋದ್ರಿಂದಾನೆ. ಓಕೆ, ಗಿಲ್ಲಿ ರಕ್ಷಿತನ್ ಬಿಟ್ರೆ ನಿಮ್ಗೆ ಯಾರು ಇಷ್ಟ? ನಮ್ಗೆ ಗಿಲ್ಲಿ ರಕ್ಷಿತಾನೆ ಇಷ್ಟ, ಬೇರೆ ಯಾರು ಇಷ್ಟ? ಯಾರು ಇಲ್ವೇ ಇಲ್ಲ, ಆಪ್ಷನೇ ಇಲ್ಲ. ಆಪ್ಷನ್ನೇ ಇಲ್ಲ. ಓಕೆ, ಈಗ ಹೆಣ್ಮಕ್ಳು ಗೆಲ್ಬೇಕು ಅಂತ ಅನ್ಸಿಲ್ವಾ ನಿಮ್ಗೆ? ಇದೆ, ಆದ್ರೆ ಗಿಲ್ಲಿ ಚೆನ್ನಾಗಿ ಇದ್ ಮಾಡಿದ್ರಲ್ಲ, ನ್ಯಾಯ ಸಿಗ್ಬೇಕು ಅಂತ. ನ್ಯಾಯ ಸಿಗ್ಬೇಕಷ್ಟೇ. ಓಕೆ, ಈಗ ಶ್ರುತಿ ಮೇಡಮ್ ಬಿಟ್ರೆ ಕನ್ನಡದಲ್ಲಿ ಯಾರು ಗೆದ್ದಿಲ್ಲ. ಯಾರು ಗೆದ್ದಿಲ್ಲ. ಸೊ ಅದಕ್ಕೆ ಅದೇ ಅವ್ರ ಆಕ್ಟಿಂಗ್ ಚೆನ್ನಾಗಿತ್ತು, ಅದಕ್ಕೆ ಗೆದ್ದಿದ್ದಾರೆ. ಅವ್ರು ಫ್ರ್ಯಾಂಕ್ ಆಗಿ ಎಲ್ಲ ಆಡಿದ್ದಾರೆ, ನ್ಯಾಚುರಲ್ ಆಗಿ ಆಡಿದ್ದಾರೆ, ಗೆದ್ದಿದ್ದಾರೆ. ಈಗ ಎಲ್ಲಾ ತರ ಕಿತಾಪತಿ ಮಾಡಲ್ವಲ್ಲ ಅಶ್ವಿನಿ ಅವ್ರ ತರ. ಅವರೇ ನೋಡಿ ಎಷ್ಟೊಂದ್ಸಲ ರಕ್ಷಿತವ್ರನ್ನ ಸೋಲ್ಸ್ಬೇಕು ಅಂತ ಆಟ ಆಡುವಾಗ ಚಿಕ್ಕ ಮಗು ಅಂತಾನೆ ನೋಡೋದಲ್ಲ, ಅವ್ರನ್ನ ತಳ್ಳೋದು, ಅವ್ರ ಮೇಲೆ ಜಗಳ ಮಾಡೋದು, ಕಿತಾಪತಿ ಬಡ ಬಡಗಿಯಿಂದ ಊರಿಂದ ಬಂದಿದ್ದಾಳೆ ಹಳ್ಳಿಯಿಂದ ಅಂತ ಅವಳ ಮೇಲೆ ಇದಾಗ ಮಾಡೋದು, ಅದೆಲ್ಲ ತಪ್ಪಲ್ವಾ? ಫೈನಲ್ ತನಕ ಬಂದಿದ್ದಾರಲ್ಲ, ನಿಮ್ಗೆ ಆಶ್ಚರ್ಯ ಅನ್ಸಲ್ವಾ? ಯಾರು ಹೇಳಿ? ಅಶ್ವಿನಿ ಅವರು. ಆಶ್ಚರ್ಯ, ಅದನ್ನ ಗೊತ್ತಿರುತ್ತೆ ಯಾರು ಗೆಲ್ಲೋದಂತ ಜನಗಳು ಗೊತ್ತಿರುತ್ತೆ. ಇರುತ್ತಲ್ಲ ಓಟರಲ್ಲಿ ಸುಮ್ಮನೆ ಮಾಡಿರ್ತಾರೆ ಅಷ್ಟೇ. ಗೆಲ್ಲೋದೇ. ಎಷ್ಟು ಓಟ್ ಹಾಕ್ತೀರಾ? ನಾವು ಗಿಲ್ಲಿಗೆ ಹಾಕ್ತೀವಿ, ಎಷ್ಟು ನಮ್ಮ ಕೈಲಾದಷ್ಟು ಹಾಕ್ತೀವಿ. ಓಕೆ, ಈಗ ಲೈಕ್ ಕೊಡ್ತಾ ಇರ್ತೀವಿ, ಓಟ್ ಹಾಕ್ತಾ ಇರ್ತೀವಿ. ಓಕೆ, ಈಗ ಒಂದ್ಸರಿ ನಿಮ್ಮ ಫೇವ್ರೇಟ್, ನಿಮ್ಮ ಮೆಚ್ಚಿನ ಗಿಲ್ಲಿ ನಟನಿಗೊಂದ್ಸರಿ ಆಲ್ ದ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ ಗಿಲ್ಲಿ, ನೀವೇ ಗೆದ್ದು ಬರೋದು. ಅದು ಕರ್ನಾಟಕ ಜನತೆಯಿಂದ ಕೇಳ್ಕೊಳ್ತೀವಿ, ಗಿಲ್ಲಿಯವ್ರಿಗೆ ಇರೋ ಓಟ್ ಎಲ್ಲ ಅವ್ರಿಗೆ ಹಾಕಿ, ಅವ್ರು ಚೆನ್ನಾಗಿ ಗೆದ್ದು ಬರಲಿ, ಚೆನ್ನಾಗಿ ಎಲ್ಲರಿಗೂ ಬಡ ಮಕ್ಳಿಗೆಲ್ಲ ಹೆಲ್ಪ್ ಮಾಡಲಿ. ಈಗ ಗಿಲ್ಲಿ ಬಗ್ಗೆ ಮಾತಾಡ್ತಿದ್ದಂಗೆ ಸೈಡಲ್ಲಿ ವಿಜಲ್ ಕೇಳಿಸಿರತ್ತಲ್ಲ, ಯಾರು ಹೊಡೆದಿರೋದು ವಿಜಲ್ ಅನ್ಕೊಂಡ್ರಿ? ಇವ್ರೆ. ಹಾಯ್ ಆಂಟಿ. ನಿಮ್ಮ ಹೆಸರು? ಮಂಜುಳಾ. ಏನಕ್ಕೆ ಇಷ್ಟ ನಿಮಗೆ ಗಿಲ್ಲಿ ಅಂದ್ರೆ? ನಾರ್ಮಲ್ ನಮ್ಮಂತ ಬಡ ಜನಗಳಿಗೆ ನಾವೇ ಸಪೋರ್ಟ್ ಮಾಡಬೇಕು. ಗಿಲ್ಲಿ ಅಂದ ತಕ್ಷಣ ವಿಜಲ್ ಬೇರೆ ಹೊಡೆದ್ರಿ, ಒಂದ್ಸರಿ ಹೊಡೀರಿ ಮತ್ತೆ ನಮ್ಮ ಕ್ಯಾಮ್ರಾದ ಮುಂದೆ. ಸೂಪರ್ ಆಗಿ ಹೊಡಿತಿದ್ದಾರೆ ಗಿಲ್ಲಿ ವಿಜಲ್. ಓಕೆ, ಏನಕ್ಕೆ ಇಷ್ಟ ಗಿಲ್ಲಿ ಅಂದ್ರೆ? ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದಾರೆ ಮೇಡಮ್, ಅದಕ್ಕೆ ಇಷ್ಟ. ಓಕೆ, ಗಿಲ್ಲಿನ್ ಬಿಟ್ರೆ ರಕ್ಷಿತಾ. ಇನ್ ಕೇಸ್ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗತ್ತೆ? ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಯಾರು ಬಿಗ್ ಬಾಸ್ ನೋಡಲ್ಲ. ಗಿಲ್ಲಿ ಗೆಲ್ಲಲ್ಲ ಅಂದ್ರೆ ಬಿಗ್ ಬಾಸ್ ನೋಡಲ್ಲ. ಎಸ್. ಏನ್ ಮಾಡ್ತೀರಾ? ಬಿಗ್ ಬಾಸೇ ಬೇಡ ನಮ್ಗೆ. ಅಂತ ಚಾನಲ್ ಇದ್ರೆ ಏನು, ಇಲ್ದೆ ಹೋದ್ರೆ ಏನು, ದುಡ್ಡಿರೋರ್ಗೆ ಮಾತ್ರ ಚಾನಲ್ ಕೊಡಂಗಿದ್ರೆ ನಮ್ಗೆ ಬೇಡವೇ ಬೇಡ ಅಂತ. ಸರಿ, ಹೇಳಿ. TRP ಅಂತೆಲ್ಲ ಹೇಳ್ತೀಯಾರ, ಹೇಳಿ. ಹೌದು ಮೇಡಮ್. ಈಗ TRPನೂ ಅವರಿಂದಲೇ ಬರ್ತಿದೆ ಅಂತ ಅನ್ಸತ್ತಾ? 100%. ಈಗ ಕೆಲವರು ಒಂದಷ್ಟು ಜನ ಮಾತಾಡ್ಸ್ಕೊಂಡ್ ಬಂದ್ವಿ, ಈಗ ಕಾವ್ಯನಿಂದಲೇ ಗಿಲ್ಲಿ ಅಂತಿದ್ದಾರೆ. ಇಲ್ಲ, ಗಿಲ್ಲಿಯಿಂದ ಕಾವ್ಯ, ರಕ್ಷಿತಾ, ಅಶ್ವಿನಿ ಮೇಡಮ್. ಆದ್ರೆ ಅಶ್ವಿನಿ ಮೇಡಮ್ಗೆ
ದುಡ್ಡಿನ ದುರಂಕಾರ ಹೆವಿ ಆಗ್ಬಿಟ್ಟಿದೆ. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅವ್ರ ಆಕ್ಟಿಂಗ್ ಅಲ್ಲಿ, ಅವ್ರ ನೋಟದಲ್ಲಿ, ಅವ್ರು ಮಾತಾಡೋದ್ರಲ್ಲಿ, ನಡವಳಿಕೆಯಲ್ಲೇ ಗೊತ್ತಾಗ್ತಿದೆ. ಅದಕ್ಕೆ ಗೊತ್ತಾಗೋದಕ್ಕೆ ಇನ್ನೇನಿದೆ? ಓಕೆ, ಇನ್ನೊಬ್ರು ಇದಾರೆ ಇಲ್ಲೇ ಪಕ್ಕದಲ್ಲಿ, ಬನ್ನಿ ಅವ್ರನ್ನೂ ಕೇಳೋಣ. ಹೇಳಿ ಹೇಳಿ. ಅಲ್ಲ ಅವ್ರು ಮಾತ್ರ ಹೋಗಿ ಬನ್ನಿ ಅಂತ ಬೈಬೋದು, ಅವ್ರಿಗೆ ಮಾತ್ರ ಇನ್ನೊಬ್ರಿಗೆ ಯಾಕೆ ರೆಸ್ಪೆಕ್ಟ್ ಕೊಡಲ್ಲ? ನೋಡಿದೀರಾ ನೀವು ಬಿಗ್ ಬಾಸ್? ನೋಡ್ತೀರಾ? ನಾವು ಡೈಲಿ ನೋಡ್ತೀವಿ. ಯಾರಿಷ್ಟ? ಗಿಲ್ಲಿ. ಏನ್ ಎಲ್ಲ ಟೀಮ್ ಇದೆಯಾ? ಸಂಘ ಕಟ್ಕೊಂಡಿದ್ದೀರಾ ನೀವು? ಹೌದು, ಗಿಲ್ಲಿನೇ ನಮ್ಗೆ ಇಷ್ಟ. ಏನಕ್ಕೆ ಇಷ್ಟ? ಅವ್ನು ಆಡದ ಈ ಆಟ ಎಲ್ಲ ನಮಗೆ ತುಂಬಾ ಇಷ್ಟ. ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿನ್ ಬಿಟ್ರೆ ಬೇರೆ ಯಾರಿಲ್ಲ, ಗಿಲ್ಲಿನೇ ನಮ್ಗೆ ಇಷ್ಟ. ಅದ್ರಲ್ಲಿ ಗಿಲ್ಲಿನೇ ಮಾಸು, ಗಿಲ್ಲಿನೇ ಕ್ಲಾಸು. ನಮ್ಮ ಒಟ್ಟಾರೆ ಫುಲ್ ಫ್ಯಾಮಿಲಿ ಗಿಲ್ಲಿ, ಒನ್ಲಿ ಗಿಲ್ಲಿ. ಗಿಲ್ಲಿ ನೆಕ್ಸ್ಟ್ ಗೆದ್ದಿ ಬರ್ಲಿ. ನಮ್ಮ ಒಟ್ನಲ್ಲಿ ಬೆಂಗಳೂರೇ ಗಿಲ್ಲಿ ಗಿಲ್ಲಿ ಅಂತ ಗಾಲ 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 ಅಂತ ಇದೆ. ಇನ್ನಷ್ಟು ಜನನ ಮಾತಾಡ್ಸೋಣ ಬನ್ನಿ. ಈಗ ಬಿಗ್ ಬಾಸ್ ಬಗ್ಗೆ ಎಷ್ಟೊಂದ್ ಜನ ಅಭಿಪ್ರಾಯ ಹೇಳ್ತಾ ಇದ್ರು, ಗಿಲ್ಲಿನೇ ಗೆಲ್ಬೇಕು ಅಂತ ಹೇಳ್ತಾ ಇದ್ರು. ಎಂಟರ್ಟೈನ್ಮೆಂಟ್ ಇಷ್ಟ ಆಗ್ತದೆ ಅಂತ ಇನ್ನೊಬ್ರು ಅಭಿಮಾನಿ ಇದಾರೆ, ಅವ್ರನ್ನು ಮಾತಾಡ್ಸೋಣ. ಹಾಯ್. ಹಾಯ್, ನಿಮ್ಮ ಹೆಸರು? ಐಶ್ವರ್ಯ ಅಂತ. ಏನ್ ಓದ್ತಿದ್ದೀರಾ? ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇಂಡಿಯಾಸ್ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಬಿಗ್ ಬಾಸ್. ಸೊ ಕನ್ನಡದಲ್ಲೂ ಬರ್ತಿದೆ ಸೀಸನ್ 12. ಯಾರಿಷ್ಟ? ನನಗೆ ಗಿಲ್ಲಿ ಅಂದ್ರೇ ಇಷ್ಟ. ಏನಕ್ಕೆ ಇಷ್ಟ? ಅಂದರೆ ಅವರು ನಾರ್ಮಲ್ ಆಗಿ ಚೆನ್ನಾಗೇ ಇರ್ತಾರೆ. ಅಂದರೆ ಅವ್ರು ಮಾತಾಡೋದು ಎಲ್ಲದು ಫುಲ್ಲು ಮನಸ್ಸಿಗೆ ಇದಾಗ ಟಚ್ ಆಗುತ್ತೆ. ಸೊ ಅವರೇ ಇಷ್ಟ. ಗಿಲ್ಲಿನ ಬಿಟ್ರೆ? ರಕ್ಷಿತಾ. ಏನಕ್ಕೆ? ಅವರು ಮಂಗಳೂರಲ್ಲ, ಸೊ ಅದಕ್ಕೆ. ನೀವು ಮಂಗಳೂರವ್ರ? ಕುಂದಾಪುರ. ಅಂದ್ರೆ ನಿಮ್ಮವ್ರನ್ನ ನೀವು ಬಿಟ್ಕೊಡಲ್ಲ? ಇಲ್ಲ ಇಲ್ಲ. ಯಾರು ಓಟ್ ಹಾಕ್ತಿದ್ರ ಹಾಗಾದ್ರೆ? ಗಿಲ್ಲಿಗೆ ಫಸ್ಟ್ ಸಪೋರ್ಟ್, ಗಿಲ್ಲಿಗೆ, ಆಮೇಲೆ ರಕ್ಷಿತಾಗೆ. ಯಾರು ಗೆಲ್ಬಾರ್ದು? ಅಶ್ವಿನಿ. ಏನಕ್ಕೆ? ಅವ್ರು ಇಷ್ಟ ಇಲ್ಲ. ಒಂದಷ್ಟು ಜನ ಅವ್ರ ಫ್ಯಾನ್ಸ್ ಇದಾರಲ್ಲಿ. ಇಲ್ಲ ಇಲ್ಲ, ಅವ್ರಂದ್ರೆ ಇಷ್ಟ ಆಗಲ್ಲ. ಏನಕ್ಕೆ ಇಷ್ಟ ಆಗಲ್ಲ? ಅಂದ್ರೆ ಅವ್ರು ಮಾತಾಡೋದು ಯಾಕೋ ಒಂಥರ ಚೆನ್ನಾಗಿ ಅನ್ಸಲ್ಲ. ಸೊ ಅದಕ್ಕೆ ಹರ್ಟ್ ಆಗತ್ತೆ. ಅದಕ್ಕೆ ಗಿಲ್ಲಿ ಮತ್ತೆ ರಕ್ಷಿತಾ. ಓಕೆ, ಸುದೀಪ್ ಅವ್ರದ್ದು ಲೆಫ್ಟ್ ಟು ರೈಟ್ ಯಾರಿರ್ಬೇಕು? ರೈಟಲ್ಲಿ ಗಿಲ್ಲಿ ಇರಬೇಕು, ಲೆಫ್ಟಲ್ಲಿ ರಘು ಅಥವಾ ರಕ್ಷಿತಾ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಈಗ ನೋಡಿ ಬಿಗ್ ಬಾಸ್ ಅಂತ ಕೆಲವೊಂದಷ್ಟು ರಿಯಾಲಿಟಿ ಶೋಗಳನ್ನ ನಮ್ಮ ಕನ್ನಡದ ಅಭಿಮಾನಿಗಳು ಇಷ್ಟೊಂದು ಎಂಕರೇಜ್ ಮಾಡೋದಕ್ಕೆ ಇವತ್ತು ಈ ಲೆವೆಲ್ಗೆ ಇರೋದು. ಸೊ ಇನ್ನಷ್ಟು ಅಭಿಮಾನಿಗಳು ಮಾತಾಡ್ತಾರೆ, ನೋಡ್ಕೊಂಬರೋಣ ಬನ್ನಿ. ಇನ್ನೊಂದು ಹೆಣ್ಣು ಮಕ್ಕಳ ಬ್ಯೂಟಿಫುಲ್ ಗ್ಯಾಂಗ್ ನಮ್ಮ ಜೊತೆ ಇದೆ, ಅವ್ರನ್ನೂ ಕೇಳೋಣ. ಬಿಗ್ ಬಾಸ್ ನೋಡ್ತಾರ, ಜೊತೆಗೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಕೇಳ್ತಾ ಹೋಗೋಣ. ಹಾಯ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಲ್ರು ಹಬ್ಬ ಮಾಡಿ ಖುಷಿಯಾಗಿ ಶಾಪಿಂಗ್ ಮಾಡ್ತಿದ್ದೀರಾ? ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರಿಷ್ಟ? ಗಿಲ್ಲಿ. ನಿಮ್ಗೆ? ಗಿಲ್ಲಿ. ನಿಮ್ಗೆ? ಗಿಲ್ಲಿ. ನಿಮ್ಗೆ? ಗಿಲ್ಲಿ. ಯಾಕೆ ಎಲ್ರಿಗೂ ಗಿಲ್ಲಿ ಇಷ್ಟ? ಅವ್ನು ಕಾಮಿಡಿ ಮಾಡೋದು ಮತ್ತೆ ಇಂಥ ಗೇಮಲ್ಲೆಲ್ಲ ಚೆನ್ನಾಗಿ ಆಡ್ತಾನೆ. ಎಲ್ರಿಗೂ ಕಾಮಿಡಿ ಮಾಡ್ಕೊಂತ ಎಂಜಾಯ್ ಮಾಡ್ತಾನೆ. ಅವನಿಗೇನು ಯಾರು ಎಷ್ಟೇ ಕಿಂಡಲ್ ಮಾಡಿದ್ರು, ಏನೇ ರೆಗ್ಸಿದ್ರು ಇಸ್ ಓಕೆ, ಆ ಥರ ಬಿಹೇವ್ ಮಾಡ್ತಾನೆ. ತುಂಬ ಸೀರಿಯಸ್ ಆಗಿ ಏನು ತಗೊಳ್ಳಲ್ಲ. ಎಲ್ಲರನ್ನೂ ಖುಷಿ ಪಡ್ಸೋಕ್ಕೆ ಟ್ರೈ ಮಾಡ್ತಾನೆ. ನಿಮ್ಗೆ ಏನಕ್ಕೆ ಇಷ್ಟ ಗಿಲ್ಲಿ? ನಿಮ್ಗೆ ಏನಕ್ಕೆ ಇಷ್ಟ? ಮಾಡ್ತಾನೆ, ಎಂಟರ್ಟೈನರ್. ಬೇರೆ ಅವ್ರನ್ನ ಬಿಟ್ರೆ ಯಾರು ಎಂಟರ್ಟೈನರ್? ರಕ್ಷಿತಾ ಇದ್ದಾಳೆ, ಅವಳು ಸ್ವಲ್ಪ ಲೈಕ್ ಆಗ್ತಾಳೆ ನಂಗೆ. ಅವಳು ಇಷ್ಟ ನಂಗೆ. ಗಿಲ್ಲಿ ಇನ್ನಸೆಂಟು, ಇನ್ನೋಸೆಂಟ್ ಇದ್ದಾಳೆ. ಅವಳು ಬೇಕಂತ ಆ್ಯಕ್ಟಿಂಗ್ ಮಾಡ್ತಿಲ್ಲ. ಅವಳು ಆ್ಯಕ್ಚುಲಿ ಇರೋದೇ ಹಂಗೆ. ತುಂಬ ದಿನ ಆ್ಯಕ್ಟಿಂಗ್ ಮಾಡೋಕೆ ಆಗಲ್ಲ ಆ ಥರ. ಹಿಂಗೆ ಕನ್ನಡ ಬರಲ್ಲ. ತುಂಬ ಜನ ಹೇಳ್ತಾರೆ ಅವಳು ಇಲ್ಲ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ ಅಂತ. ಬಟ್ ನಂಗೆ ಅನಿಸಿಲ್ಲ ಆ ಥರ. ಅವಳು ಗೆಲ್ಬೇಕಂತ ಅವಳು ಇಲ್ಲ, ಬಿಟ್ಟರೆ ಗಿಲ್ಲಿ. ಈಗ ಹುಡುಗಿರಿಗೆ ತುಂಬಾ ಸ್ಟೈಲಿಶ್ ಆಗಿ ಮೇಕಪ್ ಮಾಡ್ಕೊಳ್ಳೋರು ಇಷ್ಟ ಆಗ್ತಾರೆ, ನಿಮ್ಗೆ ಇಷ್ಟ ಆಗಲ್ವಾ? ನಾರ್ಮಲ್ ಆಗಿ ಸಿಂಪಲ್ ಆಗಿದ್ರೆ ಇಷ್ಟ. ಹಂಗೆ ಅಂದ್ರೆ ಯಾರ ತರ? ಓಕೆ ಓಕೆ. ತುಂಬಾ ಇನ್ನೋಸೆಂಟ್. ಅವಳು ಏನು ಅಂದ್ರೆ ಮನೇಲಿ ಹೆಂಗಿರ್ತಾಳ ಹಂಗೆ ಇದ್ದಾಳೆ. ಇಲ್ಲೂ ತುಂಬಾ ನಾನು ಹಂಗ್ ರೆಡಿ ಆಗ್ಬೇಕು, ಹಿಂಗ್ ರೆಡಿ ಆಗ್ಬೇಕು, ಈ ತರ ಸ್ಟೈಲ್ ಮಾಡ್ಬೇಕು ಅಂತ ಏನಿಲ್ಲ. ಈಗ ಹೋಗ್ಬಿಟ್ಟಿದಾರಲ್ಲ ಎಲಿಮಿನೇಟ್ ಆಗಿ, ಆ ಕಂಟೆಸ್ಟೆಂಟ್ ಅಲ್ಲಿ ಯಾರನ್ನ ಮಿಸ್ ಮಾಡ್ಕೋತೀರಾ ಜಾಸ್ತಿ? ಏನಕ್ಕೆ ಸ್ಪಂದನ? ಅವಳು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಗೇಮ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಿದ್ದಿಲ್ಲ. ಬರ್ತಾ ಬರ್ತಾ ಅವಳು ಜಾಸ್ತಿ ಚೆನ್ನಾಗಿ ಗೇಮ್ ಒಂದ್ ಕಡೆ ರಾಶಿಕಾ ಅಂತ ಕೇಳಿಸ್ತಿತ್ತು. ರಾಶಿಕಾ. ಯಾಕೆ? ಅವಳು ಚೆನ್ನಾಗಿ ಆಡ್ತಿದ್ಲು ಗೇಮ್. ಸ್ಪಂದನ ಕಂಪೇರ್ ಮಾಡಿದ್ರೆ ಅದಕ್ಕೆ ರಾಶಿಕಾ. ನೋಡಕ್ಕೂ ಚೆನ್ನಾಗಿದ್ರು. ಚೆನ್ನಾಗಿದ್ದಾರೆ. ಓಕೆ, ರಾಶಿಕನ್ ಜೊತೆ ಸೂರಜ್ ಕೂಡ ಇದ್ರು. ಅವ್ರು ಇಷ್ಟ ಆಗ್ತಿದ್ರ? ಹ್ಯಾಂಡ್ಸಮ್ ಆಗಿದ್ರು? ಹಂಗೇನಿಲ್ಲ, ಬಟ್ ಗೇಮ್ ಅಲ್ಲೆಲ್ಲ ಅಷ್ಟು ಇನ್ವಾಲ್ವ್ ಆಗ್ತಿರ್ಲಿಲ್ಲ ಅವನು. ಜಾಸ್ತಿ ಅವನೇ ಸಪ್ರೇಟ್ ಆಗಿ, ರಾಶಿಕಾ ಜೊತೆ ಅಷ್ಟೇ ಸಪ್ರೇಟ್ ಆಗಿರೋ ತರ. ಅದಕ್ಕೆ ಎಲ್ಲೋ ಒಂದ್ ಕಡೆ ಹೋದ್ರ ಅನ್ಸುತ್ತೆ. ಅದಕ್ಕೆ. ಅದು ಬಿಟ್ರೆ ಈಗ ಯಾರು ಗೆಲ್ಬೋದು ಅನ್ಸುತ್ತೆ? ಗಿಲ್ಲಿ ಬಿಟ್ರೆ ಅಶ್ವಿನಿ. ಅಶ್ವಿನಿ ಅವ್ರ ಬಗ್ಗೆ ಏನಾದ್ರು ಹೇಳಿ. ಅಶ್ವಿನಿ ಓಕೆ, ಚೆನ್ನಾಗಿ ಗೇಮ್ ಎಲ್ಲ ಆಡ್ತಾ ಇದ್ದಾರೆ. ಇವಾಗ ಅರ್ಥ ಮಾಡ್ಕೊಂತಿದ್ದಾರೆ. ಗಿಲ್ಲಿ ಜೊತೆ ಜಾಸ್ತಿ ಅರ್ಥ ಮಾಡ್ಕೊಳ್ಳೋಷ್ಟು ಟೈಮ್ ಆಗೋಯ್ತಾ ಅಂತ? ಟೈಮ್ ಆಯ್ತು ಮ್ಯಾಮ್, ತುಂಬಾ ಟೈಮ್ ಆಗಿದ್ದೆ. ತುಂಬ ಇದೇ ತರ ಮುಂಚೆ ಇದ್ದಿದ್ರೆ ಅವರು ವಿನ್ ಆಗ್ತಿದ್ರು. ಏನ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಶ್ವಿನಿ ಅವ್ರ ಮೇಲೆ? ಅಶ್ವಿನಿ ಅದಕ್ಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಎಲ್ಲ ಗೇಮ್ಸ್ ಚೆನ್ನಾಗಿ ಆಡ್ತಾ ಇದ್ರು. ಸ್ವಲ್ಪ ಜಗಳ ಜಾಸ್ತಿ ಮಾಡ್ತಾ ಇದ್ರು. ಅದಕ್ಕೆ ಜಗಳನೇ ಸ್ಟ್ರಾಟಜಿ ಅನ್ಸುತ್ತೆ. ಇರ್ಬೋದು, ಗೊತ್ತಿಲ್ಲ. ಅದೇನೆ ಬರೋದು ಜಗಳ. ಎಲ್ಲರೂ ಜಗಳ ಆಡಿದ್ರೆ ಎಲ್ಲರೂ ನೋಡ್ತಾರೆ, ಉಳಿಸ್ಕೊಂತಾರೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ?
ಏನ್ ಪರವಾಗಿಲ್ಲ ಮಾಡ್ತಾಳೆ, ಆದ್ರೆ ಇವಾಗ ಅವಳಿಗೆ ಗೊತ್ತಾಗ್ತಿದೆ ಹೆಂಗಿರ್ಬೇಕು, ನಾನು ಯಾವ ತರ ಆಡ್ಬೇಕು ಅಂತ. ಫಸ್ಟಿಗೆ ಇವ್ರ ಜೊತೆಗೆ ಜಾನ್ವಿ ಅವ್ರ ಜೊತೆಗೆ ಅವ್ರಷ್ಟೇ, ಇವ್ರಿಬ್ಳರ್ ಅಷ್ಟೇ ಇರೋರು. ಇದು ದೊಡ್ಡಮ್ಮ ಎಂತ ದೋಸೆ ಕೊಡು ಹೇಳಿ ಹೇಳಿ ಎಲ್ಲ ಸೇರ್ಕೊಂಡು ಒಂದ್ಸರಿ ಹೇಳೋಣ. ನಾನು ನನ್ನ ಜೊತೆ ಸೇರ್ಕೊಂಡು ಆಡಿ ಬನ್ನಿ. ಆಡೋಣ ಈಗ. ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ಆಮೇಲೆ ಸೊಪ್ಪು, ನೀವಿಬ್ಳರ್ ಮಾಡಿದ್ದು ತಪ್ಪು. ಓಕೆ, ಯಾರು ಗೆಲ್ಬೇಕು? ಗಿಲ್ಲಿ. ಆಲ್ ದ ಬೆಸ್ಟ್ ಹೇಳ್ಬಿಡಿ. ಗಿಲ್ಲಿ. ಓಕೆ, ಹುಡುಗಿರು ನೋಡಿ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಜೊತೆಗೆ ಅವ್ರದ್ದು ಒಂದು ಸಿಕ್ಕಾಪಟ್ಟೆ ಸ್ಲೋಗನ್ ಇತ್ತಲ್ಲ, ದೊಡ್ಡಮ್ಮ ದೋಸೆ ಕೊಡು ಅಂತ, ಆ ಸಾಂಗ್ನು ಆಡ್ಬಿಟ್ರು. ಇನ್ನಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಬನ್ನಿ ಅವ್ರನ್ನೂ ಮಾತಾಡಿಸ್ತಾ ಹೋಗೋಣ. ಏನೇನು ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಜೊತೆಗೆ ಏನಕ್ಕೆ ಇಷ್ಟ, ಯಾರನ್ನ ಮಿಸ್ ಮಾಡ್ಕೋತಿದ್ದಾರೆ, ಬನ್ನಿ. ಓಕೆ, ಈಗ ಬಿಗ್ ಬಾಸ್ ಬಗ್ಗೆ ಫುಲ್ ಆವಾಜ್ ಆಗ್ತಿದ್ದಾರೆ. ಯಾರೋ ಒಬ್ರು ಕಂಟೆಸ್ಟೆಂಟ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ, ಅವ್ರು ಗೆದ್ದಿಲ್ಲ ಅಂತ ಹೇಳಿದ್ರೆ ನಾವು ಆ ಪ್ರೋಗ್ರಾಮು ನೋಡಲ್ಲ, ಚಾನಲ್ ನೋಡಲ್ಲ, ಬಂದ್ ಅಂತಿದ್ದಾರೆ. ಅವ್ರು ಯಾರು ಏನು ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ ಮೇಡಮ್. ಸರ್, ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ಏನ್ ಇಲ್ಲಿ 11 ವರ್ಷ ಆಯ್ತು ಮೇಡಮ್, 11 ಇಯರ್ಸ್ ಆಯ್ತು. ನಾವು ಬಿಗ್ ಬಾಸ್ ಗೆಲ್ಲೇಬೇಕು. ಎಷ್ಟು ಅಂದ್ರೆ ಸೀಸನ್ ಡೇ 1 ಇಂದ ನೋಡ್ತಿದ್ದೀರಾ? ಸೀಸನ್ ಡೇ 1 ನೋಡ್ರಿ, ಪ್ರತಿ ಒಂದು ನೋಡ್ತೀವಿ. ರಿಪೀಟ್ ನಾವು ನೋಡೋಕ್ಕೆಲ್ಲ ಕೆಲಸ ಸಾಯಂಕಾಲ 11 ಗಂಟೆಗೆ ಮತ್ತೆ ರಿಪೀಟ್ ನೋಡ್ತೀವಿ ನಾವು. ಏನ್ ನೋಡ್ತೀರಾ ಅಂತ? ಅದಕ್ಕೋಸ್ಕರ ನಾವು ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ, ಸೂಪರ್ ಆಗಿ ಆಡ್ತಾನೆ, ಅವ್ನು ಗೆಲ್ಲೇಬೇಕು. ಗೆಲ್ಲಿಲ್ಲ ಅಂದ್ರೆ ಬೇರೆ ಎಲ್ಲ ಕುತಂತ್ರ ನಡೀತಾ ಇದೆ, ಅದು ನಮ್ಗೆ ಯಾವ್ದು ಇಷ್ಟ ಆಗಲ್ಲ. ಕುತಂತ್ರ ಒಳಗಡೆ ಅಶ್ವಿನಿ ಗೆಲ್ಸ್ಬೇಕು ಅಂತ ಏನೇನೋ ಮಾಡ್ತಾ ಇದಾರೆ ಮೇಡಮ್. ಗೊತ್ತು ನಿಮ್ಗೆ? ನಮ್ಗೆ ಗೊತ್ತಿಲ್ಲ, ನ್ಯೂಸ್ ಅಲ್ಲಿ ಇದ್ರೆಲ್ಲ ತೋರಿಸ್ತಾ ಇದಾರೆ ನಮ್ಗೆ. ಅದು ಗಿಲ್ಲಿ ಗೆಲ್ಲೇಬೇಕು, ಗಿಲ್ಲಿ ಗೆಲ್ಲಿಲ್ಲ ಅಂತ ನಾವು ಚಾನಲ್ಲೇ ನೋಡಲ್ಲ. ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಿರೋದು ನಾವು. ಗಿಲ್ಲಿ ಗೆಲ್ಲೇಬೇಕು ನಮ್ಗೆ. ಇನ್ ಕೇಸ್ ಗಿಲ್ಲಿ ಬದ್ಲು ಅಶ್ವಿನಿ ಮ್ಯಾಮ್ ಗೆದ್ದು ಬಿಟ್ರು ಅನ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಬಿಗ್ ಬಾಸ್ ನೋಡೋದೇ ಇಲ್ಲ ನಾವು, ಖಂಡಿತ ನೋಡೋದಿಲ್ಲ ಚಾನಲ್. ಈಗ ಗಿಲ್ಲಿ ಅವ್ರದ್ದು ಅಭಿಮಾನಿಗಳು ಫುಲ್ಲು ಪ್ರಚಾರ ಮಾಡ್ತಿದ್ದಾರೆ. ಈ ಬಾವುಟದ ಮೇಲೆಲ್ಲ ಅವ್ರದ್ದು ಸ್ಟಿಕ್ಕರ್ಸ್ ಇದೆ. ಸೊ ಅಭಿಮಾನ ಮೇಡಮ್, ಅವನ ಮೇಲಿರೋ ಅಭಿಮಾನ. ಚೆನ್ನಾಗಿ ಕಂಟೆಸ್ಟ್ ಇದೆ, ಬಡವ್ರ ಮಗ ಬೆಳಿಬೇಕು. ಹೌದು, ಚೆನ್ನಾಗಿ ಸೂಪರ್ ಆಗಿ ಆಡ್ತಾನೆ. ಪ್ರತಿಯೊಂದು ಡೇ 1 ಚೆನ್ನಾಗಿ ಆಡ್ತಾ ಇದ್ದಾನೆ. ಟಾಪ್ ವಿನ್ನರ್ ಅವನೇ ಆಗ್ಲೇಬೇಕು ನಮ್ಗೆ. ಅವ್ರು ಸೆಕೆಂಡ್ ಅಶ್ವಿನಿ ಬರ್ಲಿ ಇಲ್ಲ ರಕ್ಷಿತಾ ಬರ್ಲಿ, ಓಕೆ ನಮ್ಗೆ. ಪ್ರತಿ ವಿನ್ನು ಗಿಲ್ಲಿ ಆಗ್ಲೇಬೇಕು ನಮ್ಗೆ, ಖಂಡಿತ. ಪ್ರತಿ ಸರಿ ಬಿಗ್ ಬಾಸ್ ಬಂದಾಗ್ಲೂ ಚಂದದ ಹುಡುಗಿ ಕಂಡ್ರೆ ಇಷ್ಟ ಪಡ್ತಾರ ಹುಡುಗರು. ನೀವೇನ್ ಈ ತರ ಡಿಫ್ರೆಂಟ್ ಆಗಿ? ಇಲ್ಲ ಮೇಡಮ್, ಚೆನ್ನಾಗಿ ಆಡ್ಕೊಂಡು ಡೇ 1 ನಮ್ಗೆ ಇಷ್ಟ. ಪ್ರತಿಯೊಂದು ಕಾಮಿಡಿ, ಅವನ ಆಟಿಟ್ಯೂಡ್ ಎಲ್ಲ ಸೂಪರ್. ಪ್ರತಿಯೊಂದು ಯಾವ್ದು ಇದುವರೆಗೂ ಅವನ ಮೇಲೆ ಒಂದು ಪಿನ್ ಪಾಯಿಂಟ್ ನಮ್ಗೆ ಏನೂ ಇಲ್ಲ. ಕಾವ್ಯ ಅವ್ರ ಹೆಸರು ಕೇಳಿ ಬರತ್ತಪ್ಪ. ಕಾವ್ಯದ ಅದು ಫ್ರೆಂಡ್ಶಿಪ್ ಮೇಡಮ್, ಬೇರೆ ತರ ಒಬ್ಬರು ಒಂದೊಂದ್ ತರ ತಿಳ್ಕೊತಾರೆ. ಅದು ಅವ್ರ ಇಷ್ಟ. ಎಲ್ಲರೂ ನಂಬ್ತೀರ ನಮ್ಗೆ, ನಮ್ಗೆ ಫ್ರೆಂಡ್ಶಿಪ್. ನಾವು ಚೆನ್ನಾಗಿರೋದು, ಎಲ್ಲ ಚೆನ್ನಾಗಿದೆ, ಸೂಪರ್ ಆಡ್ಕೊಂಡು. ಕಾವ್ಯ ಇಲ್ಲ ಅಂತ ಹೇಳಿದ್ರೆ ಗಿಲ್ಲಿಗೆ ಇಷ್ಟೊಂದು ಹೈಪ್ ಸಿಕ್ತಿತ್ತಾ? ಇಲ್ಲ ಮೇಡಮ್, ಖಂಡಿತ ಅವ್ನು ಪ್ರತಿಯೊಂದು ಇಲ್ಲ ಅಂದ್ರೂ ಖಂಡಿತ ಅವ್ನು ಗೆಲ್ಲೆ ಚೆನ್ನಾಗಿ ಆಡ್ಕೊಂಡೇ ಬರ್ತಿದ್ದ. ಇದ್ರೂ ಇಲ್ಲದ್ರೂ ಖಂಡಿತ ಗಿಲ್ಲಿ ಗೆಲ್ಲೇಬೇಕು ನಮ್ಗೆ. ಇನ್ನಷ್ಟು ಜನ ಅಭಿಮಾನಿಗಳನ್ನ ಅಂದ್ರೆ ಗಿಲ್ಲಿ ಗೆಲ್ಲೇಬೇಕಿಲ್ಲ ಅಂತಂದ್ರೆ ನಾವು ಚಾನಲ್ಲೇ ನೋಡಲ್ಲ ಅನ್ನೋಷ್ಟು ಅಭಿಮಾನ ಈಗ ಗಿಲ್ಲಿ ಫ್ಯಾನ್ಸ್ಗಿದೆ. ನೋಡಿ ಎಷ್ಟೊಂದು ಕ್ರೇಜ್ ಅಂತ. ಬಿಗ್ ಬಾಸ್ ಅನ್ನೋದು ಒಬ್ಬರ ಹೆಸರನ್ನ ಹಾಳು ಮಾಡುತ್ತೆ, ಜೊತೆಗೆ ಆ ಹೆಸರನ್ನ ಇನ್ನಷ್ಟು ದುಪ್ಪಟ್ಟು ಮಾಡುತ್ತೆ ಅನ್ನೋದಕ್ಕೆ ಅವಾಗ ನಾವು ಗಿಲ್ಲಿ ಹೆಸರನ್ನ ಕೇಳ್ತಾ ಇದೀವಿ. ಇನ್ನಷ್ಟು ಅಭಿಮಾನಿಗಳು ಏನೇನು ಮಾತಾಡ್ತಾರೆ ಬನ್ನಿ ನೋಡ್ತಾ ಹೋಗೋಣ. ಓಕೆ, ಇನ್ನೊಬ್ರು ಅಭಿಮಾನಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ನಮ್ಮ ಜೊತೆ ಇದ್ದಾರೆ, ಬನ್ನಿ. ಸೊ, ನಿಮ್ಮ ಹೆಸರು? ಸುಚಿತ್ರ ಅಂತ ಮೇಡಮ್. ಎಷ್ಟು ವರ್ಷದಿಂದ ಬಿಗ್ ಬಾಸ್ ನೋಡ್ತಿದ್ದೀರಾ? ಸೀಸನ್ 5 ಇಂದ. ಯಾರು ತುಂಬಾ ಇಷ್ಟ? ಯಾವ ಸೀಸನ್ ತುಂಬಾ ಇಷ್ಟ? ನನಗೆ ಸೀಸನ್ 10 ಇಷ್ಟ. ಯಾರ್ಯಾರಿದ್ರು ಹೇಳಿ ನೋಡೋಣ. ಸೀಸನ್ 10ನಲ್ಲಿ ಸಂಗೀತ, ಕಾರ್ತಿಕ್, ವಿನಯ್ ಗೌಡ, ಡ್ರೋನ್ ಪ್ರತಾಪ್ ಮತ್ತೆ ಮುಂತಾದವರು. ಓಕೆ, ಈ ಸೀಸನ್ ಅಲ್ಲಿ ಯಾರ್ಯಾರು ತುಂಬಾ ಇಷ್ಟ? ಯಾರು ಎಲಿಮಿನೇಟ್ ಆಗಿ ಹೋದ ಮೇಲೆ ಮಿಸ್ ಮಾಡ್ಕೊಳ್ತಿದ್ದೀರಾ? ಅಂದರೆ ಯಾರನ್ನೂ ಮಿಸ್ ಮಾಡ್ಕೊತಿಲ್ಲ. ನನಗೆ ಮ್ಯೂಟೆಂಟ್ ರಘು ಅಂದರೆ ಇಷ್ಟ, ಜೊತೆಗೆ ಗಿಲ್ಲಿ ಅಂದ್ರೂ ಇಷ್ಟ. ಮ್ಯೂಟೆಂಟ್ ರಘು ಅವರ ವ್ಯಕ್ತಿತ್ವ ಅಂದರೆ ತುಂಬಾ ಇಷ್ಟ. ಏನು ವ್ಯಕ್ತಿತ್ವ ತುಂಬ ಇಷ್ಟ ಆಗುತ್ತೆ? ಅಂದರೆ ಅವ್ರದ್ದು ಹಾರ್ಟು, ಅಂದರೆ ಎಲ್ಲರಿಗೂ ಒಳ್ಳೇದು ಬಯಸ್ತಾರೆ. ಅವರು ಸಿಂಪಲ್ ಆಗಿರ್ತಾರೆ. ಅವರಂದ್ರೆ ನಂಗೆ ಇಷ್ಟ. ಓಕೆ, ಯಾರು ಇಷ್ಟ ಇಲ್ಲ? ಅಶ್ವಿನಿ ಗೌಡ. ಏನಕ್ಕೆ? ಯಾಕೋ ಅವ್ರು ಇಷ್ಟನೇ ಆಗಲ್ಲ. ಈಗ ಹುಡುಗಿರಲ್ಲಿ ಈಗ ನೀವು ತುಂಬಾ ಸೀಸನ್ ನೋಡಿರೋದ್ರಿಂದ ಸೀಸನ್ 4 ಬಿಟ್ರೆ 4 or 5 ಬಿಟ್ರೆ ಈಗ ಹೆಣ್ಮಕ್ಳು ಗೆದ್ದೇ ಇಲ್ಲ. ಸೊ ಅಶ್ವಿನಿ ಅವ್ರು ಗೆಲ್ಲಿ ಬಿಡಿ. ಬೇಡ, ಬಡವ್ರ ಮಕ್ಕಳು ಬೆಳಿಬೇಕಂತ ಗಿಲ್ಲಿನೇ ಗೆಲ್ಬೇಕು. ಆದ್ರೆ ಗೆಲ್ಲೋದ್ರಲ್ಲಿ ಗಿಲ್ಲಿ ಗೆಲ್ಬೇಕು. ನನಗೆ ವ್ಯಕ್ತಿತ್ವದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಸೀಸನ್ 12ರಲ್ಲಿ ಇಷ್ಟ ಅಂದ್ರೆ ಮ್ಯೂಟೆಂಟ್ ರಘು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಾ, ಈಗ ರಘು ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಓಟ್ ಬರ್ತಾ ಇದೆ. ಜನರು ಕೇವಲ ಗಿಲ್ಲಿಯನ್ನ ಮಾತ್ರ ಅಲ್ಲ ಅಥವಾ ಅಶ್ವಿನಿ ಅವ್ರನ್ನ ಮಾತ್ರ ಅಲ್ಲದೇನೆ ರಘು ಅವರ ಸಿಂಪಲ್ ವ್ಯಕ್ತಿತ್ವನ ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಇನ್ಯಾರ್ಯಾರನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಇನ್ನಷ್ಟು ಮಾತುಕತೆಯನ್ನ ನಡೆಸೋಣ ಬನ್ನಿ. ಗಿಲ್ಲಿ ಖಂಡಿತ ಅಂತ ಅಂತಿದ್ದಾರೆ, ಜೊತೆಗೆ ಗಿಲ್ಲಿ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ಅಂತ ಸಿಕ್ಕಾಪಟ್ಟೆ ಅವಾಗ್ಲಿಂದ ಕರೀತಿದ್ದಾರೆ. ನಾನ್ ಮಾತಾಡ್ತೀನಿ ಬನ್ನಿ ಅಂತ. ಅವ್ರ ಹೆಸರೇನು ಕೇಳೋಣ, ಯಾಕೆ ಇಷ್ಟ ಅದನ್ನು ಕೇಳೋಣ. ಸರ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಚಿರಂಜೀವಿ, ಜಯಗಢ ಕಮಲೇಶ್ವರಂ ಕ್ಷೇತ್ರ ಕಾರ್ಯಾಧ್ಯಕ್ಷರು ನಾವು ಮಾತಾಡ್ತಾ ಇರೋದು. ನಮ್ದು ಪೂರ್ತಿ ಸಪೋರ್ಟ್ ಗಿಲ್ಲಿ ಅವ್ರಿಗೆ. ಯಾಕೆ ಅಂದ್ರೆ ಅವ್ರಿಗಿರೋ ಒಂದು ತಾಕತ್ತು, ದಮ್ಮು ಯಾರಿಗೂ ಇಲ್ಲ ಅಲ್ಲಿ. ಏನ್ ದಮ್ಮು? ಏನಂದ್ರೆ ಅವ್ರಿಗಿರೋ ಒಂದು ಗೆಲ್ಲೋ ಸ್ಫೂರ್ತಿ.
ಸ್ಫೂರ್ತಿ ಅಂದ್ರೆ ಒಂದು ಗೆಲ್ಲೋ ಒಂದು ಚಾಲೆಂಜು, ಅವ್ರು ಬಿಟ್ಟು ಯಾರಿಗೂ ಇಲ್ಲ. ಚಾಲೆಂಜ್ ಅಂತ ಹೇಳಿದ್ರೆ ಅಶ್ವಿನಿ ಅವರು ಇನ್ನೂ ಡಬಲ್ ಚಾಲೆಂಜ್ ಇದೆಯಲ್ಲ. ಖಂಡಿತ ಇಲ್ಲೇ ಇಲ್ಲ. ನಾವ್ ಹೇಳ್ತಾ ಇದೀವಿ ಗಿಲ್ಲಿಯವರೇ ಗೆಲ್ಲೋದು, ಗಿಲ್ಲಿಯವರೇ ಒಂದು ಕಪ್ ತಗೊಂಡ್ಬರ್ತಾರೆ. ನಾವು ಗಿಲ್ಲಿಯವರಿಗೆ ನಾವು ಅವ್ರಿಗೆ ಎಷ್ಟು ಓಟ್ ಹಾಕಿದ್ದೀರಾ ಸರ್? ನಾವು ಅವ್ರು ಕಮ್ಮಿ ಅಂದ್ರೆ ಒಂದು 3-4 ಸಾವಿರ ಓಟ್ ಹಾಕಿದೀವಿ ಅವ್ರಿಗೆ. ಒಬ್ರೇನಾ ಟೀಮ್ ಇದೆಯಾ? ನಮ್ದು ಫುಲ್ ಟೀಮ್ ಇದೆ. ನಾವು ನಮ್ಮ ಕಡೆಯಿಂದ ಎಲ್ಲ ಅವ್ರಿಗೆ ಓಟ್ ಹಾಕಿದೀವಿ. ಅವರೇ ಗೆಲ್ಲೋದು ಖಂಡಿತ, ಯಾವ್ದು ಇದ್ರಲ್ಲಿ ಅನುಮಾನನೇ ಇಲ್ಲ. ಅವರೇ ಗೆಲ್ಲೋದು. ಏನೇನ್ ಇಷ್ಟ ಆಗುತ್ತೆ ಗಿಲ್ಲಿ ಅವರಲ್ಲಿ? ಗಿಲ್ಲಿಯವರು ಅವ್ರದ್ದು ಆಟಿಟ್ಯೂಡ್ ಇಷ್ಟ ನಮ್ಗೆ. ಏನ್ ಆಟಿಟ್ಯೂಡ್? ಅವ್ರದ್ದು ಒಂದು ನಾನು ಗೆಲ್ತೀನಿ ಅಂತ ಒಂದು ಇದೆಯಲ್ಲ, ಆ ಆಟಿಟ್ಯೂಡ್ ಇಷ್ಟ ಅವ್ರಿಗೆ. ಅವ್ರದ್ದೊಂದು ಸಾಂಗ್ ಫುಲ್ ಫೇಮಸ್ ಗೊತ್ತಾ? ಗಿಲ್ಲಿ ಗಿಲ್ಲಿ ಅದೇನೋ ಹೇಳ್ತಾರಲ್ಲ, ಏನದು ಡಮಾಲ್ ಡಿಮಿ ಡಕ್ಕ. ಡಮಾಲ್ ಡಿಮಿ ಟಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಇನ್ನೊಂದ್ಸರಿ ಡಮಾಲ್ ಡಿಮಿ ಟಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ನೋಡಿ, ಡಮಾಲ್ ಡಿಮಿ ಡಕ್ಕ, ಗಿಲ್ಲಿ ಗೆಲ್ಲೋದು ಈ ಸರಿ ಪಕ್ಕ ಅಂತಿದ್ದಾರೆ. ನೋಡೋಣ, ವೆಯ್ಟ್ ಮಾಡೇ ಬಿಡೋಣ. ಇನ್ನಷ್ಟು ಮಾತನಾಡಿಸ್ತಾ ಹೋಗೋಣ ಬನ್ನಿ. ನಿಮ್ಮ ಹೆಸರು? ಶೋಭಾ ಅಂತ. ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ತುಂಬಾ? ಗಿಲ್ಲಿ ಮ್ಯಾಮ್. ಯಾಕೆ? ಗಿಲ್ಲಿ ಅವರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಅವರಿಂದನೇ ಶೋ ನಡೀತಾ ಇರೋದು. ಅವರಿಂದಲೇ ಗೆದ್ದಿಲ್ಲ ಅಂತ ಹೇಳಿದ್ರೆ ನೋಡಲ್ವಾ ನೀವು? ಇಲ್ಲ ಇಲ್ಲ, ಬಿಗ್ ಬಾಸ್ ಅಲ್ಲೇ ಗೆಲ್ಲೋದೇ ಗಿಲ್ಲಿ. ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ನಡೆಯಕ್ಕೆ ಯಾರು ಬಿಡೋದೇ ಇಲ್ಲ. ನೀವು ಬಿಡಲ್ಲ? ಅಭಿಮಾನಿಗಳ ಸಂಘನೇ ಬಿಡಲ್ಲ. ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಯಾರು ಗೆಲ್ಬೇಕು? ನೆಕ್ಸ್ಟ್ ರಕ್ಷಿತಾ. ಯಾಕೆ? ರಕ್ಷಿತಾ ತುಂಬ ಬೋಲ್ಡ್ ಗರ್ಲ್, ಆಮೇಲೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾಳೆ, ಆಮೇಲೆ ತುಂಬ ಬೇಗ ಎಲ್ಲರದು ಕಷ್ಟ ಅರ್ಥ ಮಾಡ್ಕೊತಾಳೆ. ಮನೇಲಿ ಎಲ್ಲರೂ ಓಟ್ ಹಾಕಿದ್ದೀರಾ? ಎಸ್ ಮ್ಯಾಮ್, ಗಿಲ್ಲಿ, ಅಫ್ಕೋರ್ಸ್ ಗಿಲ್ಲಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇನ್ನಷ್ಟು ಚೆನ್ನಾಗಿ ಮಾತಾಡ್ಸೋಣ ಬನ್ನಿ. ಮತ್ತೊಬ್ರು ಅಭಿಮಾನಿ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನು ಮಾತಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಸುಮಲತಾ ಅಂತ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ಇಷ್ಟ? ಗಿಲ್ಲಿ ಇಷ್ಟ. ಯಾಕೆ? ಅವ್ರು ಮಾಡೋ ಕಾಮಿಡಿ ಮತ್ತೆ ಏರುಪೇರು ಎಲ್ಲ ಏನಿಲ್ಲ, ಒಂದೇ ತರ ಮ್ಯೂಚುವಲ್ ಆಗಿದ್ದಾರೆ. ಎಷ್ಟು ದಿನದಿಂದ ನೋಡ್ತಿದ್ದೀರಾ? ಸೀಸನ್ 1 ನೋಡ್ತೀನಿ, ಈಗ ಎಪಿಸೋಡ್ 1 ನೋಡ್ತೀನಿ. ಸೀಸನ್ 1 ಈಗ 12 ಅಲ್ವಾ? ಯಾವುದು ಬೆಸ್ಟ್ ಆಫ್ ಬೆಸ್ಟ್ ಸೀಸನ್? ಶ್ರುತಿ ಅವ್ರು ಇದ್ದಿದ್ದು ಬೆಸ್ಟ್ ಸೀಸನ್. ಯಾವ್ದು ಹೇಳಿ ಆ ಸೀಸನ್? ಸೀಸನ್ 5 ಅನ್ಸುತ್ತೆ. ಶ್ರುತಿ ಮ್ಯಾಮ್ನ ಬಿಟ್ರೆ ಇಲ್ಲಿವರೆಗೂ ಹೆಣ್ಮಕ್ಳು ಯಾರು ಕನ್ನಡ ಬಿಗ್ ಬಾಸ್ ಶೋನ ಗೆದ್ದಿಲ್ಲ. ಹೌದು. ಈ ಸರಿ ಏನಾದ್ರೂ ಅಶ್ವಿನಿ ಮ್ಯಾಮ್ ಗೆದ್ರೆ? ಇಲ್ಲ, ಅಶ್ವಿನಿ ಮ್ಯಾಮ್ಗಿಂತ ಕಾವ್ಯ ಗೆದ್ರೆ ಇನ್ನೂ ಖುಷಿ. ಏನಕ್ಕೆ ಅಂದ್ರೆ ಗಿಲ್ಲಿ ಅವ್ರ ಫ್ರೆಂಡ್ ಅಂತನಾ? ಹಂಗಂತಲ್ಲ, ಅವರಿಬ್ರು ಫ್ರೆಂಡ್ಶಿಪ್ಪು ಚೆನ್ನಾಗಿರುತ್ತೆ. ಅಶ್ವಿನಿ ಅವ್ರದ್ದಂದ್ರೂ ಸ್ವಲ್ಪ ಏರುಪೇರು ಎಲ್ಲ ಇದೆ, ಅವ್ರದ್ದು ನೆಗೆಟಿವ್ ಎಲ್ಲ ಇದೆ. ಕಾವ್ಯದ ಆ ಥರ ಎಲ್ಲ ಏನಿಲ್ಲ, ಅದರಿಂದ ಕಾವ್ಯ ಗೆದ್ರು ಖುಷಿ. ಓಕೆ, ಇವಾಗ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ದು ಲೆಫ್ಟ್ ಅಂಡ್ ರೈಟ್ ಯಾರು ಇರಬೇಕು? ಕಾವ್ಯ, ಗಿಲ್ಲಿ ಅವರಿಬ್ರು ಫೇವ್ರೇಟ್ ಅಂತ. ಹೌದು. ಓಕೆ, ಅವ್ರನ್ನ ಬಿಟ್ರಿಗೆ ಎಲಿಮಿನೇಟ್ ಆಗಿರುವಂತ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ಇರಬೇಕಾಗಿತ್ತು, ಯಾರು ಎಲಿಜಿಬಲ್ ಇತ್ತು? ಧ್ರುವಂತ್ ಇರ್ಬೋದಾಗಿತ್ತು. ಏನಕ್ಕೆ? ಗೆದ್ದು ಸ್ವಲ್ಪ ಬೇಜಾರು. ನಿಮಗೆ ಬೇಜಾರಾಯ್ತು? ಹೌದು. ಯಾಕೆ? ನೀವು ಫ್ಯಾನ್ ಅವ್ರದ್ದು? ಹೌದು. ಅವರು ಏನ್ ಇಷ್ಟ ಆಗ್ತಿತ್ತು ಧ್ರುವಂತಲ್ಲಿ? ಧ್ರುವಂತು ಚೆನ್ನಾಗಿ ಆಡ್ತಾರೆ ಗೇಮು ಎಲ್ಲ, ಮತ್ತೆ ಸ್ಟ್ರಾಟಜಿ ಎಲ್ಲ ಅವ್ರದ್ದು ಚೆನ್ನಾಗಿತ್ತು. ಸೀಕ್ರೆಟ್ ರೂಮಲ್ಲಿ ಚೆನ್ನಾಗಿತ್ತು ಅವ್ರದ್ದು, ಅದರಿಂದ. ಬಟ್ ಧ್ರುವಂತ್ಗೂ ಗಿಲ್ಲಿಗೂ ಅಷ್ಟೊಂದು ಆಗ್ತಾ ಇರಲಿಲ್ಲ. ನಿಮ್ಗೆ ಈ ಕಡೆ ಒಂದ್ ಕಡೆ ಗಿಲ್ಲಿನೂ ಇಷ್ಟ, ಈ ಕಡೆ ಧ್ರುವಂತು ಇಷ್ಟ, ಹೇಗೆ? ಅಂದರೆ ಗಿಲ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಇರ್ಬೋದಾಗಿತ್ತು ಅಂದರೆ ಧ್ರುವಂತ್ ಇರ್ಬೋದಾಗಿತ್ತು ಅಂತ ಅಷ್ಟೇ. ಓಕೆ, ಈಗ ಸೀಸನ್ ಏನು ಮುಗಿಯೋದಕ್ಕೆ ಬಂತು, ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಬಿಗ್ ಬಾಸ್ ಅನ್ನ? ತುಂಬ ಮಿಸ್ ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರೆ ಇನ್ನೇನು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು. ಯಾಕಂದ್ರೆ ನಾನು ಮೊದಲೇ ಹೇಳ್ದಂಗೆ ಬೇರೆ ಸೀಸನ್ಗಳನ್ನ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ಬರುವಂಥ ಬಿಗ್ ಬಾಸ್ ಇದೆಯಲ್ಲ, ಯಾವುದೇ ವಲ್ಗಾರಿಟಿ ಇಲ್ಲ, ಎಂಟರ್ಟೈನ್ಮೆಂಟ್ ಇತ್ತು. ಹೇಳ್ಬೇಕಂತಂದ್ರೆ ಬೇರೆ ಬಿಗ್ ಬಾಸ್ ಕಂಪೇರ್ ಮಾಡಿದ್ರೆ, ಅಂದರೆ ಇಷ್ಟು ವರ್ಷಗಳ ಬಿಗ್ ಬಾಸ್ ಕಂಪೇರ್ ಮಾಡಿದ್ರೆ ಈ ಸರಿ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಅದಕ್ಕೆ ಕಾರಣ ಗಿಲ್ಲಿ ಅಂತ ಕೆಲವೊಂದಷ್ಟು ಅಭಿಮಾನಿಗಳು ಹೇಳ್ತಾ ಇದ್ರು. ಇನ್ನಷ್ಟು ಮಾತಾಡಿಸ್ತಾ ಹೋಗೋಣ ಬನ್ನಿ. ಇವಾಗ ಬಿಗ್ ಬಾಸ್ಗಿರೋ ಕ್ರೇಜ್ ಹೆಂಗಿದೆ ಅಂತ ಹೇಳಿದ್ರೆ, ಒಬ್ರಾದ್ಮೇಲೆ ಒಬ್ರು ನಾವು ಮಾತಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬರ್ತಾನೆ ಇದ್ದಾರೆ. ಒಂಚೂರು ಕ್ಯಾಮ್ರಾ ಫಿಯರ್ ಇಲ್ಲದೆ ಇರೋದು ಇವ್ರೆಲ್ಲರ ಮುಖ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ ಎಷ್ಟು ದಿನದಿಂದ ನೋಡ್ತಾರೆ, ಯಾರು ಫೇವ್ರೇಟು, ಮಾತಾಡಿಸ್ತಾ ಹೋಗೋಣ. ಹಾಯ್, ನೀವೆಲ್ಲರೂ ಹಾಯ್ ಹೇಳಿ. ಸೊ ಬಿಗ್ ಬಾಸ್ಗೆ ಎಷ್ಟು ದಿನದಿಂದ ನೋಡ್ತಾ ಇದ್ದೀರಾ ನೀವೆಲ್ಲರೂ? ಸ್ಟಾರ್ಟ್ ಆದಾಗಿಂದ ನೋಡ್ತಾ ಇದ್ದೀನಿ ಮೇಡಮ್. ಸರ್ ನೀವು? ನಾನು ಒಂದು 5 ಸಲ ನೋಡ್ತಾ ಇದ್ದೀವಿ ಬಿಗ್ ಬಾಸ್. ಅಂದ್ರೆ ಎಲ್ಲರಿಗೂ ಈಕ್ವಾಲಿಟಿ. ನಿಮ್ಗೆ ಯಾರು ಇಷ್ಟ ಸರ್? ಯಾರಿಲ್ಲ, ಎಲ್ಲರೂ ಈಗ ಎಲ್ರು ಈಕ್ವಲ್ ಅಂತ ಹಿಂದ್ಗಡೆ ಅವರು ಎಲ್ರು ಈಕ್ವಲ್ ಅಂತವ್ರೆ, ಅದ್ರ ಮುಂದೆ ಇರೋರು ಏನಂತಾರೆ ಕೇಳ್ತೀನಿ ನೋಡಿ. ಈಗ ಯಾರು ಇಷ್ಟ ಸರ್? ಎಲ್ಲರ ಮುಂದೆ ಒಬ್ಬರ ಹೆಸರೇ ಓಡ್ತಾ ಇರೋದು. ಅವ್ರ ಹೆಸರು ನಾನು ಮರ್ತ್ಬಿಟ್ಟಿದ್ದೀನಿ. ಗಿಲ್ಲಿ ಅವರು, ಅವ್ರದೇ ಓಡ್ತಾ ಇರೋದು. ಎಷ್ಟೋ ಜನ ಆಪೋಸಿಟ್ ಮಾಡಿದ್ರು ಅವ್ರ ಹೆಸರೇ ಬರ್ತಾ ಇದೆ, ಅವರೇ ಬರ್ಬೋದು ಅಂತ ನನಗೆ ನಂಬಿಕೆ ಇದೆ ಮೇಡಮ್. ನಿಮಗೆ ಎಷ್ಟು ಇಷ್ಟ ಸರ್ ಗಿಲ್ಲಿ ಅಂದ್ರೆ? ತುಂಬ ಇಷ್ಟ ಮೇಡಮ್. ಅವರು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಪಾಪ ಒಳ್ಳೆ ನಗಿಸ್ತಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಆಡ್ತಾಳೇನು ಅಷ್ಟಿಲ್ಲ, ಆದರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಜನನ ನಗಿಸ್ತಾರೆ, ಬೇಜಾರು ಕಳಿಸ್ತಾರೆ. ಅದರಿಂದ
ಅವರು ಗೆಲ್ಲಿಬೇಕು ಅಂತ ನಮ್ಮ ಭಾವನೆ. ಸರ್ ಬರೀ ಕಾಮಿಡಿ ಮಾಡ್ಬಿಟ್ರೆ ಶೋ ಗೆಲ್ಲಂಗಿದ್ರೆ ಎಲ್ಲ ಕಾಮಿಡಿ ಆರ್ಟಿಸ್ಟ್ ಹೋಗ್ತಾರೆ. ಕಾಮಿಡಿ ಅಂತ ಇಲ್ಲ, ಈ ಪ್ರಪಂಚದಲ್ಲಿರೋ ಎಲ್ಲಾ ಜಾಗಗಳಿಂದ ಅವ್ರಿಗೆ ವ್ಯಾಲ್ಯೂ ಬರ್ತಾ ಇದೆ, ಅವ್ರಿಗೆ ಮಾಡ್ಬೇಕಂತ ಹೇಳ್ತವ್ರೆ ಜನ. ಆ ಥರ ನೋಡಿ ನಾವು ಹೇಳ್ತೀವಿ. ಟಾಸ್ಕಲ್ಲಿ ಕಮ್ಮಿ ಇದ್ದಾರೆ, ಎಂಟರ್ಟೈನ್ಮೆಂಟ್. ಬನ್ನಿ 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 ಹೇಳಿ. ನನಗೆ ಇಷ್ಟವಾಗಿರೋದನ್ನ ಗಿಲ್ಲಿ ಬಿಟ್ಟು ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಇಷ್ಟ ಇರೋದು ಗಿಲ್ಲಿನೇನೆ. ನೀವೆಲ್ಲರೂ ಎಂಕರೇಜ್ ಮಾಡಿದ್ರೆ ನಿಮ್ಗೆ ಇಷ್ಟವಾಗಿರೋ ಕಂಟೆಸ್ಟೆಂಟ್ ಗೆಲ್ತಾರೆ. ನಾವು ಇವತ್ತೇ ಹೇಳ್ತೀನಿ, ಎದೆ ತಟ್ಕೊಂಡು ಹೇಳ್ತೀನಿ, ಗಿಲ್ಲಿನೇ ಗೆಲ್ಲಿಬೇಕು. ಯಾಕಂದ್ರೆ ಜನ ಬೆಂಬಲ ಕೊಡೋದು ಗಿಲ್ಲಿಗೋಸ್ಕರನೇ. ನೋಡಿದ ಬಿಗ್ ಬಾಸ್ ಗಿಲ್ಲಿಗೋಸ್ಕರನೇ. ಗಿಲ್ಲಿ ಇಲ್ಲ ಅಂದ್ರೆ ಝೀರೋ, ಬಿಗ್ ಬಾಸ್ ಝೀರೋ. ನಾನು ಹೇಳ್ತೀನಿ ಒನ್ ಮ್ಯಾನ್ ಶೋ ಗಿಲ್ಲಿ. ಓಕೆ, ನೀವು ನಡೆಸಿದವರು ಸುದೀಪ್ಗೂ ಮರ್ಯಾದೆ ಇರುತ್ತೆ. ಅದೇ ತರ ಪ್ರಪಂಚದಲ್ಲಿ ಇರೋರೆಲ್ಲ ಇವ್ರ ಹೆಸರೇ ಎಲ್ಲ ಪ್ರೋಸೆಸ್ ಮಾಡ್ತಾವ್ರೆ. ಇನ್ ಕೇಸ್ ಗೆಲ್ಲಿಲ್ಲ ಅಂದ್ರೆ ಸರ್ ಗೆಲ್ತಾರೆ ಮೇಡಮ್, ಗೆಲ್ಲಿಲ್ಲ ಅಂತ ಮಾತೇ ಇಲ್ಲ, ಅವರೇ ಗೆಲ್ತಾರೆ. ಸೆಕೆಂಡ್ ಯಾರು ಹೇಳಿ ಹೇಳಿ, ಏನು ಹೇಳ್ತಿದ್ರಿ? ಬಿಗ್ ಬಾಸ್ಗೆ ಗೆದ್ರೆ ಅವ್ರಿಗೊಂದು ಬಿಗ್ ಬಾಸ್ಗೊಂದು ಮರ್ಯಾದೆ ಇರುತ್ತೆ ಮೇಡಮ್. ಅವರು ಬಿಗ್ ಬಾಸ್ ನೋಡ್ತಾ ಇದ್ದೇನಕ್ಕೆ, ಒಂದು ಬಡವ್ರ ಮಗ ಗೆಲ್ಲಿಲಿ, ದುಡ್ಡಿರೋರಿಗೆ ಗೆಲ್ಸೋದೆ ಬಿಗ್ ಬಾಸ್ ನೋಡ್ದಂಗೆ ಆಗಲ್ಲ, ಆಡ್ದಂಗೂ ಆಗಲ್ಲ, ಮತ್ತೆ ಜನನೂ ಎಂಕರೇಜ್ ಕೊಡಲ್ಲ. ಬಡವ್ರ ಮಗ ಗೆಲ್ಲಿಲಿ, ರೈತರ ಮಗ ಮುಂದೆ ಬರಲಿ ಅಂತ ಗಿಲ್ಲಿಗೆ ವಿನ್ ಆಗಬೇಕು. ಇನ್ ಕೇಸ್ ಅವ್ರು ಗೆಲ್ದೆ, ಇನ್ ಕೇಸ್ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ರು ಅಂತ ಇಟ್ಕೊಳ್ಳಿ, ಅವಾಗ ಇಲ್ಲಮ್ಮ, ಯಾರೇ ಬಂದ್ರು ಜನ ಬೆಂಬಲ ಯಾರಿದೆ ಅವರೇ ಗೆಲ್ಲೋದು. ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿರೋರ್ಗೆ ಮಾಡೋದ್ ಬದಲು ಒಬ್ಬ ಬಡವ ಮೇಲಕ್ಕೆ ಬರ್ಬೇಕಂತ ನಮ್ಮ ಆಸೆ. ನಮ್ಮ ಹೃದಯದಿಂದ ಹೇಳ್ತೀವಿ, ಅವ್ರು ಬರ್ಬೇಕು. ಸ್ವಲ್ಪ ದಿನದಿಂದ ನೀವು ಆ ಸೀಸನ್ ನೋಡಿದ್ರೆ ಗೊತ್ತಾಗಿರುತ್ತೆ ಸರ್. ಬರೀ ಒಂದು ಹಳೆ ಬನಿಯನ್ ಹಾಕೊಂಡು ಒಂದ್ ಚಿಕ್ಕ ಯಾವ್ದೋ ಒಂದು ಚಟಿ ಹಾಕೊಂಡು ಓಡಾಡ್ಬಿಟ್ರೆ ಗೆದ್ಬಿಟ್ಟಂಗ ಆಗಲ್ಲ, ಅವ್ರಿಗೂ ಬಟ್ಟೆ ಕಳಿಸ್ತೀವಿ ಹಾಕೋಬೇಕು ಅಂತ ಹೇಳ್ತಿದ್ರು. ಅಮ್ಮ ಬಟ್ಟೆ ಕೊಡೋದು, ಅಮ್ಮ ಬಟ್ಟೆ ಕೊಡೋದು ಬಿಡೋದು ಸೆಕೆಂಡ್ರಿ. ಅವ್ರು ಏನು ನಿಮ್ಮ ಮನೆ ಮುಂದೆ ಬಂದು ಕೇಳಲಿಲ್ವಲ್ಲ ಬಟ್ಟೆ ಕೊಡಿ ಅಂತ. ಬಟ್ಟೆ ನಿಮ್ಮ ಮನೆ ಮುಂದೆ ಒಂದು ಕೇಳಿದ್ರೆ ನೀವು ಹೇಳ್ಬೋದು, ಅವ್ರು ಕೇಳಲಿಲ್ವಲ್ಲ. ಅವ್ರು ಎಷ್ಟೋ ಜನ ಇರ್ತಾರೆ, ಅದ್ರಲ್ಲಿ ಅವರು ಒಬ್ರು ಬರ್ತಾವ್ರೆ. ಬಂದಿರೋದು ಬಟ್ಟೆ ಹಾಕೊಳಕಲ್ಲ, ಆಟ ಆಡೋದಕ್ಕೆ. ಬಟ್ಟೆಗೆಲ್ಲ ಬಂದಿರೋದು ಆಟ ಆಡಕ್ಕೆ. ಅವರು ಏನು ಸಾಧನೆ ಮಾಡ್ಬೇಕಂತ ಬಂದಿದ್ದಾರೆ, ಮಾಡೇ ಮಾಡ್ತಾರೆ, ಮಾಡ್ಲೇಬೇಕಲ್ಲ. ಓಕೆ ಸೂಪರ್, ನೀವ್ ಹೇಳಿ ಅವ್ರ ಬಟ್ಟೆ ಬಗ್ಗೆ. ಬಟ್ಟೆ ಯಾರು ಬಟ್ಟೆ ನೋಡಿ ಏನ್ ಮಳೆ ಹಾಕ್ತೀರಾ ನೀವು? ಬಡವ್ರ ಮಕ್ಳು ಹೆಂಗಿರ್ತಾರೆ? ಬಡವ್ರ ಮಕ್ಳು ತರನೇ ಇರ್ತಾರೆ. ಅಲ್ಲ ಮಂಡ್ಯದವ್ರ ಸರ್? ಅಲ್ಲ, ಮಂಡ್ಯದ ಸೈಡೆ ನಾಮಂಗ್ಲ. ಈಗ ಮಂಡ್ಯ ಅಂತ ಹೇಳಿದ್ರೆ ಇಂಡಿಯಾಗ್ ಗೊತ್ತು, ಅವ್ರಿಗೆ ಗೊತ್ತು ಅಂತ ಹೇಳ್ತಾರೆ. ಈಗ ನೀವು ಇಷ್ಟೆಲ್ಲ ಪ್ರೀತಿ ಅಥವಾ ಎಂಕರೇಜ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯಾಕೆ ಅಷ್ಟೊಂದು ಇಷ್ಟ? ನಮ್ಗೆ ಇಷ್ಟ, ಅದಕ್ಕೆ ನಾವು ಎಂಕರೇಜ್ ಮಾಡ್ತಾ ಇದೀವಿ. ನಂಗೆ ತುಂಬಾ ಇಷ್ಟ ಅಂದ್ರೆ ಇಷ್ಟ, ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಇಷ್ಟ. ಒಂದು ಸತಿ ಎಲ್ಲ ನಾನು ರಿಟರ್ನ್ ನೋಡ್ತೀನಿ, ನನ್ನಷ್ಟು ಹುಚ್ಚಿ ಯಾರು ಇಲ್ಲ. ನನ್ನ ಮಗಳು ಬೈತಾನೆ ಇರ್ತಾಳೆ, ಏನಮ್ಮ ನಿನ್ ಹುಚ್ಚಿ ಗಿಚ್ಚಿ ಇಟ್ಕೊಂಡೈತೆ ನಿನಗ ಅಂತ. ನಮ್ಮಲ್ಲಿ ನಾನು ಫೋನ್ ಇವಾಗ ಬೇಕಾದ್ರೆ ಓಪನ್ ಬಿಟ್ಟು ಬರೋದೇ ಗಿಲ್ಲಿದ್ದು. ಅವಳಷ್ಟು ಅಭಿಮಾನಿ ನಾನು ಯಾರು 1000 ಜನ ಹೇಳಿ, ಅವ್ರು ಯಾವ ಬಟ್ಟೆ ನಿಮ್ಗೆ ಏನ್ರಿ ಬೇಕು? ಮಾನ ಮುಚ್ಚೋ ಬಟ್ಟೆ ಕರೆಕ್ಟಾಗಿ ಹಾಕ್ತಾನೆ ಹೇಳಿ. ರೈತನ ಮಗ ಇನ್ಯಾವ ಬಟ್ಟೆ ಹಾಕ್ತಾನೆ? ಅವ್ರು ಹಾಕೊಳ್ಳೋದು ಊರಲ್ಲಿ ಯಾವ ತರ ಬಟ್ಟೆ ಹಾಕ್ತಾರ ಮಾಮೂಲಿ, ಆ ತರ ಹಾಕೊಂಡು ಅವರು ಹೊಲದ ಕೆಲಸ ಮಾಡೋರ್ಗೆ ಇನ್ಯಾವ ಬಟ್ಟೆ ಹಾಕ್ಬೇಕು? ಏನ್ ಸುಟ್ಟು ಬುಟ್ಟು ಹಾಕೊಂಡ್ ಬರ್ಬೇಕಾ ಬಿಗ್ ಬಾಸ್ ಒಳಗಡೆ ಆಡಕ್ಕೆ? ಇವಾಗ ಟಾಸ್ಕ್ ಕೊಟ್ಟಾಗ ಯಾವ ಬಟ್ಟೆ ಹಾಕಬೇಕು ಅದು ಹಾಕೊಂಡು ಆಡ್ತಾರೆ. ಮೇಡಮ್ ನಾನು ಹೇಳೋದು ಒಂದೇನ, ಗಿಲ್ಲಿ ಗೆಲ್ಲಿಬೇಕು. ದುಡ್ಡಿರೋರು ಗೆಲ್ಲಿತಾರ ಬಿಡ್ತಾರ ಆ ಪ್ರಶ್ನೆ ಬೇಡ. ಕಷ್ಟ ಬಿದ್ದವನೇ ಅವನಿಗೋಸ್ಕರ ಗೆಲ್ಲಿಬೇಕು. ಯಾರು ಕಷ್ಟ ಬಿದ್ರೆ ಅವತ್ತಿಂದ ಯಾರು ಕಷ್ಟ? ಹೌದು, ಈಗ ಎಲ್ಲರೂ ನೋಡ್ತಾ ಇರ್ತಾರೆ. ಸೊ ಎಷ್ಟು ಸಪೋರ್ಟ್ ಮಾಡ್ತೀರಾ? ನಾನು ತುಂಬಾ ಸಪೋರ್ಟ್ ಮಾಡ್ತೀನಿ. ಪ್ರಪಂಚದಲ್ಲಿ ಇರೋರೆಲ್ಲರೂ, ಪ್ರಪಂಚದಲ್ಲಿ ಎಷ್ಟು ಜನ ಕೋಟಿ ಜನ ಅವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದ್ರಲ್ಲಿ ನಾನು ಒಬ್ಳು ಅನ್ಕೊಂಡ್ರಿ. ಸಪೋರ್ಟ್ ಮಾಡ್ತೀವಿ. ನೀವು ಸೈಲೆಂಟ್ ಆಗ್ಬಾರ್ದು ಸರ್, ನೀವು ಏನಾದ್ರು ಹೇಳಿ. ನಾನು ಹೇಳೋದು, 1000 ಜನ ಇರ್ತಾರೆ, 1000 ಕೋಟಿ ಇಟ್ಕೊಂಡಿದ್ದಾರೆ. ಅದೆಲ್ಲ 1000 ಕೋಟಿ ಇಟ್ಕೊಂಡಿದ್ದಾರೆ. ಅವ್ರ ಮೇಲೆ ಬಂದ್ಬಿಟ್ಟ ಮೇಲೆ ಅವ್ರ ಮೇಲೆ ಬಂದಿದ್ದಾರೆ ಅಂತ ಹೇಳ್ತೀವಿ. ಅದಲ್ಲ ನಂದು. ಯಾವ ಒಬ್ಬ ಬಡವ, ಒಬ್ಬ ರೈತರ ಮಗ ಮೇಲಕ್ಕೆ ಬರ್ತಾನೆ ಅಂದ್ರೆ ಸಂತೋಷ ಪಡೋದು ಮುಂಚೆ ನಾವೇ. ನಮ್ಗೆ ಅವ್ರು ಬರ್ಬೇಕು, ಅವರೇ ಗೆಲ್ಬೇಕು. ಗಿಲ್ಲಿ ಅವ್ರ ಜೊತೆಗೆ ಸೇರ್ಕೊಂಡು ಒಂದ್ ಸಾಂಗ್ ಇಟ್ಕೊತ್ತ, ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು. ನೀವೆಲ್ಲ ಸೇರ್ಕೊಂಡು ನನ್ನ ಜೊತೆ ಆಡಿ ಬನ್ನಿ. ಬನ್ನಿ, ನಾನು ಆಡ್ತೀನಲ್ಲ, ಬನ್ನಿ ಬನ್ನಿ ಬನ್ನಿ. ಈಗ ದೊಡ್ಡಮ್ಮ ಎಲ್ಲರೂ ಗೊತ್ತಲ್ವಾ? ಜೋರಾಗಿ ಕೊತ್ತಂಬರಿ ಬೀಜ ಸೊಪ್ಪು ನೀವ್ ಮಾಡಿ ತಪ್ಪು. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ಸ್ ಮೇಡಮ್. ಓಕೆ, ಥ್ಯಾಂಕ್ ಯು. ನೋಡಿದ್ರೆ ಜೋಶ್ ಹೆಂಗಿದೆ ಅಂತ. ಈ ಸರಿ ಅಂತೂ ಬಿಗ್ ಬಾಸ್ ಇಷ್ಟು ಸೀಸನ್ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ನೀವು ಓಟ್ ಕೇಳಿ ಮೇಡಮ್. ಎಸ್ ಅವ್ರಿಗೆ ಹಾಕ್ತಾರೆ ಸರ್. ಗಿಲ್ಲಿ ಗೆಲ್ಲಿರಿ ಸರ್, ನಾನು ಸ್ವಲ್ಪ ಫೋಕಸ್ ಮಾಡಿ ಸರ್, ಗಿಲ್ಲಿ ಕಳಿಸ್ಬಿಡಿ ಸರ್. ಗಿಲ್ಲಿ ಅಪ್ಪನ ಅಭಿಮಾನಿ ಸರ್ ನಾನು. ಓಕೆ, ಈಗ ಗಿಲ್ಲಿಗಿರೋ ಕ್ರೇಜ್ ಹೆಂಗಿದೆ ಅಂತ ಹೇಳಿದ್ರೆ ಗಿಲ್ಲಿಗಿರೋ ಕ್ರೇಜ್ ನೋಡ್ತಾ ಇದ್ರಿ. ಸೊ ನೀವು ಕೂಡ ನಾನು ಇವ್ರಿಗೆ ಹಾಕಿ ಅವ್ರಿಗೆ ಹಾಕಿ ಅಂತ ಹೇಳೋದಕ್ಕಾಗೋದಿಲ್ಲ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವ್ರಿಗೂ ಮಿಸ್ ಮಾಡದೆ ಓಟ್ ಹಾಕಿ. ನಮ್ಮ ಕನ್ನಡ ಏನು ಇಂಡಸ್ಟ್ರಿಯಲ್ಲಿ ರಿಯಾಲಿಟಿ ಶೋಗಳನ್ನ ಇನ್ನೂ ಎಂಕರೇಜ್ ಮಾಡಿ, ಇನ್ನಷ್ಟು ಕ್ರೇಜಿ ಮಾತುಗಳನ್ನ ಆಡ್ತಾ ಹೋಗೋಣ ಬನ್ನಿ.
ಎಸ್, ಒಂದ್ ಕಡೆ ಖುಷಿ ಏನಂತ ಹೇಳಿದ್ರೆ ಇವತ್ತು ಹಿಂಗೆ ಎಲ್ಲರ ಹತ್ರನೂ ಮಾತಾಡ್ತಾ ರಿವ್ಯೂಸ್ ತಗೊಳ್ತಾ ನನ್ನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಜೊತೆಗೆ ಅವ್ರಿಗೂ ಕೂಡ ಬಿಗ್ ಬಾಸ್ ಬಗ್ಗೆ ಏನೋ ಮಾತಾಡೋದಕ್ಕೆ ಒಂದಷ್ಟು ಇಂಟ್ರೆಸ್ಟ್ ಕೂಡ ಇರೋದು ಗೊತ್ತಾಗಿದೆ. ಅವ್ರನ್ನ ಮಾತಾಡಿಸ್ತೀನಿ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮ್ಗೂ ಕೂಡ. ಹಾಯ್. ಹಲೋ, ಹಾಯ್, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ಬ್ ಆಗಿದ್ದೀನಿ. ಸೊ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ವಿ. ಜಸ್ಟ್ ವಿ ಮೆಟ್ ನಾವು. ಸೊ ಭಾರಿ ಖುಷಿ ಆಯಿತು ನಿಮ್ಮನ್ನ ಸಡನ್ ಆಗಿ ನೋಡ್ಬಿಟ್ಟು ಡಯನಾ ಅಂತ ಜಸ್ಟ್ ಹ್ಯಾವ್ ಅ ಲುಕ್ ಆ್ಯಂಡ್ ನೀವು ಸಿಕ್ಕಿದ್ದು ಭಾರಿ ಖುಷಿ ಆಯಿತು. ಎಸ್, ಎಲ್ಲ ನೋಡ್ತಾ ಇರೋ ಹಂಗೆ ಬೈಟ್ಸ್ ಎಲ್ಲ ನೋಡ್ತಾ ಇರ್ತೀನಿ. ನಾನು ಪೂರಾ ಬಿಗ್ ಬಾಸ್ನ ನೋಡ್ತಾ ಇಲ್ಲ ಅಂತಂದ್ರು ಲೈಕ್ ಗಿಲ್ಲಿದು ಸ್ವಲ್ಪ ಕಾಮಿಡಿಗಳನ್ನೆಲ್ಲ ನೋಡ್ತೀನಿ. ಭಾರಿ ಖುಷಿ ಆಗುತ್ತೆ. ಆ್ಯಂಡ್ ಈ ಸರಿ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ, ಐ ವಿಶ್ ಗಿಲ್ಲಿನೇ ಗೆಲ್ಲಿ ಅಂತ. ಓಕೆ, ಈಗ ಪ್ರೋಮೋಗಳಲ್ಲೂ ಕೂಡ ಮಿಸ್ಸೇ ಇಲ್ದಂಗೆ ಗಿಲ್ಲಿದು ಫುಟೇಜಸ್ ಸಿಗುತ್ತೆ. ಹೌದು, ಇವತ್ತು ಮಾರ್ನಿಂಗ್ ಯೂಶಲಿ ನಾನು ಬಿಗ್ ಬಾಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಈ ಒಂದು ಇದಿದೆಯಲ್ಲ ಸೀಸನ್ನು, ಐ ವಾಸ್ ಜಸ್ಟ್ ಸ್ಕ್ರಾಲಿಂಗ್ ಥ್ರೂ. ಇವತ್ತು ಮಾರ್ನಿಂಗಿಂದ ಎಷ್ಟು ಖುಷಿ ಆಯಿತು. ಕೆಲವು ಕಾನ್ವರ್ಸೇಷನ್ ಎಷ್ಟು ಸ್ಪಾಂಟೇನಿಯಸ್ ಕಾಮಿಡಿ ಇದೆಯಲ್ಲ, ಸ್ಪಾಂಟೇನಿಯಸ್ ಆಗಿ ಎಷ್ಟು ಮಾತಾಡ್ತಾರಲ್ಲ ಅಂತ ಹ್ಯಾವ್ ದಿಸ್. ಆ್ಯಂಡ್ ಎಲ್ಲರಿಗೂ TRP ಬರ್ತಾ ಇರೋದೇ ಒಂದು ಗಿಲ್ಲಿಯಿಂದ ಅಂತ ಅನ್ಕೋಬೋದು. ಸೊ ಐ ವಿಶ್ ಬಿಗ್ ಬಾಸ್ ಅಲ್ಲಿ ಈ ಸೀಸನಲ್ಲಿ ಗಿಲ್ಲಿ ಗೆಲ್ಲಿ ಅಂತ. ಗಿಲ್ಲಿ ಬಿಟ್ರೆ ಯಾರು ಸಿಕ್ಕಾಪಟ್ಟೆ ಇಷ್ಟ ಆದ್ರು ಕಂಟೆಸ್ಟೆಂಟ್ ಹೋಗಿರೋರಲ್ಲಿ? ಗಿಲ್ಲಿ ಬಿಟ್ಟು ಆ್ಯಸ್ ಯೂಶುವಲ್ ನಾನು ಮೈಸೂರನ್ನ ತುಂಬ ಇಷ್ಟಪಡೋಳಾಗಿರೋದ್ರಿಂದ ಇಟ್ಸ್ ಸ್ಪಂದನ. ಹರ್ ಕ್ಯೂಟ್ನೆಸ್ ಆ್ಯಂಡ್ ಏನೋ ಅವ್ರು ನೋಡಿದ್ರೆ ಇಷ್ಟ ಆಗುತ್ತೆ. ಆ್ಯಂಡ್ ಅಷ್ಟೇ ಡೀಸೆಂಟ್ ಆಗಿ ಕೂಡ ಅವರಿದ್ರು. ಗಿಲ್ಲಿ ಬರ್ದೇ ಇದ್ದಿದ್ರೆ ಯಾರು ಗೆಲ್ತಿದ್ರು? ಗಿಲ್ಲಿ ಬರ್ದೇ ಇದ್ದಿದ್ರೆ ಹ್ಯಾವ್ ನೋ ಐಡಿಯಾ, ಬಿಕಾಸ್ ನಾನು ಅಷ್ಟು ಫಾಲೋ ಮಾಡಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡ್ತಾ ಇದ್ರಲ್ಲ, ಅಂದ್ರೆ ಪ್ರೋಮೋ ನೋಡಿದ್ರು ಪರವಾಗಿಲ್ಲ, ಏನೇ ಇದ್ರು ಪರವಾಗಿಲ್ಲ, ಗೆಲ್ಲಿ ಅಂತ. ಯಾಕಂತ ಹೇಳಿದ್ರೆ ತುಂಬಾ ಆಕ್ಟಿವ್ ಆಗಿದೆ. ಸೊ ಸೋಷಿಯಲ್ ಮೀಡಿಯಾ ಕೂಡ ಬಿಗ್ ಬಾಸ್ನ ಸ್ಕ್ರಾಲ್ ಮಾಡೋರು ಕೂಡ ಅಂದ್ರೆ ಗಿಲ್ಲಿಗೆ ತುಂಬಾ ಎಂಕರೇಜ್ಮೆಂಟ್ ಸಿಗ್ತಾ ಇದೆ ಅಂತ. ಇನ್ನೆಷ್ಟನ್ನ ಮಾತಾಡಿಸ್ತಾ ಹೋಗೋಣ, ನೋಡೋಣ ಈ ತರನೇ ಅನ್ಎಕ್ಸ್ಪೆಕ್ಟೆಡ್ ಮೀಟ್ಸ್ ಎಷ್ಟಾಗತ್ತೆ ಅಂತ. ಬನ್ನಿ ಹೋಗೋಣ. ಈಗ ಮತ್ತೊಬ್ರು ಅಭಿಮಾನಿಗಳಿದ್ದಾರೆ, ಅವರು ಅವ್ರ ಕಡೆಯವ್ರನ್ನ ತುಂಬಾ ಇಷ್ಟಪಡ್ತಾರಂತೆ ಹೇಳ್ತಾ ಇದ್ರು. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಯ್. ಹಾಯ್, ನಿಮ್ಮ ಹೆಸರು? ಜಯಶ್ರೀ. ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ನನಗೆ ರಕ್ಷಿತಾ ಆ್ಯಂಡ್ ಗಿಲ್ಲಿ. ಯಾಕೆ? ಇಬ್ರು ಅಂದರೆ ಡೈರೆಕ್ಟಾಗಿ ಆಟ ಆಡ್ತಾರೆ. ಅವರು ಏನು ಒಪಿನಿಯನ್ ಇರ್ತಾರೆ ಡೈರೆಕ್ಟ್ ಹೇಳ್ತಾರೆ. ಬೇರೆಯವರಂದ್ರೆ ಇಂಡೈರೆಕ್ಟಾಗಿ ಹೇಳ್ತಾ ಹೋಗ್ತಾರೆ, ಇನ್ನೊಬ್ರ ಹತ್ರ ಹೇಳ್ಕೊಂಡು ಹೋಗ್ತಾರೆ. ಬಟ್ ಇವರು ಡೈರೆಕ್ಟ್ ಫೇಸ್ ಟು ಫೇಸ್ ಹೇಳ್ತಾರಲ್ವಾ. ಸೊ ರಕ್ಷಿತಾ ಏನಕ್ಕೆ ಇಷ್ಟ? ರಕ್ಷಿತಾ ಒಂಥರ ಚೈಲ್ಡಿಶ್ ಆಗಿ ಮಾತಾಡ್ತಾ ಇರ್ತಾಳೆ. ಜೊತೆಗೆ ನಮ್ಮ ಕಡೆಯವಳು ಅದು ಇದೆ, ಹಂಗೆ ಖುಷಿ. ಆಕ್ಚುಲಿ ಧ್ರುವಂತೂ ನಮ್ಮ ಕಡೆಯವರೇ, ಬಟ್ ನನ್ಗೆ ಅಷ್ಟು ಇಷ್ಟ ಆಗಲ್ಲ. ಏನ್ ಮಾಡಿದ್ರು ಅವರು? ಆಕ್ಚುಲಿ ಅವ್ರದ್ದು ನನಗೆ ಆಟಿಟ್ಯೂಡ್ ಎಲ್ಲ ಇಷ್ಟ ಆಗಲ್ಲ. ಸೊ ನನಗೆ ರಕ್ಷಿತ ಇಷ್ಟ ಆಗುತ್ತೆ. ಅವರಿಬ್ಬರನ್ನ ಬಿಟ್ರೆ ಯಾರು ಎಲಿಮಿನೇಟ್ ಆಗಿರೋರಲ್ಲಿ ಯಾರು ಬೆಟರ್ ಅನ್ಸುತ್ತೆ? ಎಲಿಮಿನೇಟ್ ಆಗಿರೋದ್ರಲ್ಲಿ ಸೂರಜ್ ಬೆಟರ್ ಅನಿಸುತ್ತೆ. ಸೂರಜ್, ರಾಶಿಕಾ. ಇನ್ ಕೇಸ್ ಏನಾದ್ರೂ ಗಿಲ್ಲಿ ಗೆಲ್ದೆ ಇದ್ರೆ ಯಾವ ವಿಚಾರ ಮೈನಸ್ ಆಗಿರಬಹುದು? ಮೇ ಬಿ ಕಾವು ಅಂತ ಹಿಂದೆ ಹೋಗ್ತಾರಲ್ವಾ, ಸೊ ಅದು ಮೈನಸ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಅಶ್ವಿನಿ ಮೇಡಮ್ ಬಗ್ಗೆ ನಿಮ್ಮ ಒಪಿನಿಯನ್? ಅಶ್ವಿನಿ ಮ್ಯಾಮ್ ಈಸ್ ಬೆಸ್ಟ್. ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅಂದರೆ ಅವರ ಏಜ್ಗಿಂತಲೂ ಅವರು ಆಟಾಡುವ ಇದು ಸ್ಪೋರ್ಟಿವ್ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಯಾವುದೇ ಫಿಸಿಕಲ್ ಟಾಸ್ಕ್ ಬಂದರೂ ಬಿಟ್ಕೊಡಲ್ಲ. ಸೊ ನೆವರ್ ಗಿವ್ ಅಪ್ ಮೈಂಡ್ ಅವ್ರದ್ದು ನಂಗೆ ತುಂಬ ಇಷ್ಟ ಆಯಿತು. ಬಿಗ್ ಬಾಸ್ ಫೈನಲ್ ಬರ್ತಾ ಇದೆ, ಎಷ್ಟು ಕ್ಯೂರಿಯಸ್, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬ ಎಕ್ಸೈಟೆಡ್ ಆಗಿ. ಥ್ಯಾಂಕ್ ಯು. ವೆಲ್ಕಮ್. ನೋಡಿ, ಎಲ್ಲರೂ ಕೂಡ ಎಕ್ಸೈಟೆಡ್ ಆಗಿದ್ದಾರೆ ರಿಯಾಲಿಟಿ ಶೋ ಅನ್ನ ನೋಡೋದಕ್ಕೆ. ಜೊತೆಗೆ ಯಾರು ಗೆಲ್ತಾರೆ, ಕಪ್ ಯಾರ್ದಾಗಿಸ್ಕೊಳ್ಳುತ್ತೆ ಅದನ್ನ ಕಾಯ್ದಕ್ಕೆ ಇನ್ನೊಬ್ರು ಇದ್ದಾರೆ. ಬನ್ನಿ ಅವ್ರನ್ನು ಮಾತಾಡ್ಸೋಂತ ಪ್ರಯತ್ನ ಮಾಡೋಣ. ಹಾಯ್. ಹಾಯ್, ನಿಮ್ಮ ಹೆಸರು? ಪ್ರದೀಪ್ತಾ. ಏನಕ್ಕೆ ಅಷ್ಟು ನಾಚಿಕೆ? ಇಲ್ಲ, ಹಾಗೇನಿಲ್ಲ. ಅವ್ರ ಪಾನಿಪುರಿ ತಿನ್ಲಿ, ಈ ಕಡೆ ಬನ್ನಿ. ನಿಮ್ಮ ಹೆಸರು? ಸೊ ಈಗ ನೀವು ನೋಡ್ತೀರಾ ಬಿಗ್ ಬಾಸ್? ನೋಡ್ತಾ. ಯಾರು ತುಂಬಾ ಇಷ್ಟ? ರಕ್ಷಿತಾ. ಓಕೆ, ಗಿರ್ಲಿ. ಯಾಕೆ ರಕ್ಷಿತಾ? ನಮ್ಮೂರವರು. ಓಕೆ, ಅವರು ಆಟಿಟ್ಯೂಡು ಏನೇ ಆಗಿದ್ರು, ಮಾತಾಡೋ ಸ್ಟೈಲ್ ತುಂಬಾ ಕಿರ್ಚಾಡ್ತಾರೆ, ಗಲಾಟೆ ಮಾಡ್ತಾರೆ ಅನ್ಸಲ್ವಾ? ಹಾಗೇನಿಲ್ಲ, ಅಂದ್ರೆ ಅವರು ಇರೋದೇ ಆ ಥರ, ಅದಕ್ಕೆ ಅಲ್ಲಿನೂ ಆ ಥರನೇ ಇದ್ದಾರಲ್ವಾ, ಸೊ ಹಾಗೆ. ಈಗ ಯಾರು ಗೆದ್ರು ತುಂಬಾ ಖುಷಿ ಆಗತ್ತೆ ನಿಮ್ಗೆ? ಅವರಿಬ್ಬರಲ್ಲಿ ಯಾರು ಗೆದ್ರು ಓಕೆ. ಗಿಲ್ಲಿ ಅಂಡ್ ರಕ್ಷಿತಾ ಯಾರು ಗೆದ್ರು ಓಕೆ. ಓಕೆ, ತುಂಬಾ ಸ್ಟೈಲಿಶ್ ಆಗಿರೋರ್ನ ಅಥವಾ ತುಂಬಾ ಹ್ಯಾಂಡ್ಸಮ್ ಆಗಿರೋರ್ನ ಇಷ್ಟಪಡ್ತಾರೆ. ನೀವೇನು ಗಿಲ್ಲಿನ ಇಷ್ಟ ಅಂತೀರಾ? ಅಂದ್ರೆ ಅವರು ಅಂದ್ರೆ ಉತ್ತರ ಕರ್ನಾಟಕದವರು ಅಲ್ವಾ? ಇಲ್ಲ, ಅವ್ರು ಮಂಡ್ಯದವರು. ಓಕೆ, ಮಂಡ್ಯದವರು. ಓಕೆ, ಅಂದ್ರೆ ಅವರು ಅಲ್ಲಿ ಊರಲ್ಲಿ ಹೇಗಿರ್ತಾರೆ ಹಾಗೆ ಇಲ್ಲಿ ಇದ್ದಾರೆ ಒಳಗೆ ಎಲ್ಲರೊಟ್ಟಿಗೆ. ಸುದೀಪ್ ಸರ್ ಬಲಗೈಲಿ ಎಡಗೈಲಿ ಯಾರ್ಯಾರ ಕೈ ಇರಬೇಕು ಫೈನಲ್ ಸ್ಟೇಜ್ ನಲ್ಲಿ? ಗಿಲ್ಲಿ ಅಂಡ್ ರಕ್ಷಿತಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಅಂದ್ರೆ ಈಗ ಇನ್ನೇನು ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ, ಈ ವಾರದಲ್ಲೇನೆ ನಡೆಯುತ್ತೆ. ಸೊ ಇನ್ನೊಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಬನ್ನಿ ಅವ್ರನ್ನು ಮಾತಾಡ್ಸೋಣ. ಹಾಯ್. ಹಾಯ್, ಹಲೋ. ನಿಮ್ಮ ಹೆಸರು? ಸೌಮ್ಯ ಅಂತ. ಸೌಮ್ಯವಾಗಿ ಪಾನಿಪುರಿ ತಿಂತಾ ಇರೋ ಸೌಮ್ಯ ಅವರೇ, ನೀವು ಬಿಗ್ ಬಾಸ್ ನೋಡ್ತೀರಾ? ಸಮ್ಟೈಮ್ಸ್ ಅಷ್ಟೇ. ಸಮ್ಟೈಮ್ಸ್ ಅಂತಂದ್ರೆ ಇನ್ಸ್ಟಾಗ್ರಾಮು ಅಥವಾ ವಾಟ್ಸಪ್ಪು ಅದು ಇದರಲ್ಲಿ ಸ್ಟೇಟಸ್ ನೋಡೋದು, ಪ್ರೋಮೋ. ಯಾರು ತುಂಬಾ ಇಷ್ಟ ಆಗ್ತಾರೆ ನಿಮ್ಗೆ? ರಕ್ಷಿತಾ, ಆಮೇಲೆ ಗಿಲ್ಲಿ. ಯಾಕೆ? ರಕ್ಷಿತಾ ಯಾಕೆ ಅಂದ್ರೆ ಅವ್ರು ನಮ್ಮೂರೇ, ಮಂಗಳೂರು.
ಚೆನ್ನಾಗಿ ಆಟ ಆಡ್ತಾಳೆ, ಬಟ್ ಅವಳಿಗೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತು ಚೆನ್ನಾಗಿ. ಸೊ ಓಕೆ, ಅವ್ರನ್ನ ಬಿಟ್ರೆ ಈಗ ರಕ್ಷಿತಾ ಗಿಲ್ಲಿ ಇಬ್ರು ಬಂದಿಲ್ಲಪ್ಪ ಬಿಗ್ ಬಾಸ್ಗೆ, ಅವ್ರಿಬ್ರನ್ನ ಸೈಡ್ ಗಿಡಿ, ಇನ್ಯಾರು ಇಷ್ಟ ಆಗ್ತಾರೆ? ಸೂರಜ್. ಯಾಕೆ? ಅವ್ನು ನೋಡಕ್ ಚೆನ್ನಾಗಿದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ ಅಂತ ಇಷ್ಟ. ಚೆನ್ನಾಗಿ ಆಟ ಆಡ್ತಾನೆ. ಓಕೆ, ನೀವು ಯಾರ ಬಿಗ್ ಫ್ಯಾನು? ರಕ್ಷಿತಾ. ರಕ್ಷಿತಾನಾ? ಓಕೆ, ಇವ್ರಿಗೂ ರಕ್ಷಿತಾ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟ. 3 ಹೆಸರು ಸಿಕ್ಕಾಪಟ್ಟೆ, 3-4 ಹೆಸರು ಅಂತ ಇಟ್ಕೊಳ್ಳಿ. ಒಂದು ಗಿಲ್ಲಿ ಹೆಸರು, ಅದಾದ್ಮೇಲೆ ರಕ್ಷಿತಾ ಹೆಸರು, ರಘು ಹೆಸರು. ಯಾರು ಗೆಲ್ತಾರೆ ಈ ವಾರ? ನೀವು ವೆಯ್ಟ್ ಮಾಡಲೇಬೇಕು. ಇನ್ನಷ್ಟು ಜನ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಇಷ್ಟೊತ್ತು ಗಮನಿಸ್ತಾ ಇದ್ರಿ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಜಸ್ಟ್ ಸರ್ವೆ ಅಂತಲ್ಲ, ಏನೇನು ಒಪಿನಿಯನ್ ಇದೆ, ಯಾಕಂದ್ರೆ ಈ ವಾರನೇ ಫೈನಲ್ ಇರೋದ್ರಿಂದ ನಾವು ಒಂದಷ್ಟು ಮಾತುಕತೆಯನ್ನ ನಡೆಸಿದ್ವಿ. ಪ್ರೋಗ್ರಾಮ್ ಕೊನೆ ಹಂತಕ್ಕೆ ಬಂತು. ಇವತ್ತೆಲ್ಲ ಮಾತಾಡಿದ್ರು ಕೂಡ ಇನ್ನಷ್ಟು ಜನ ಬರ್ತಾರೆ, ಅವ್ರು ಗೆಲ್ಬೇಕು ಇವ್ರು ಗೆಲ್ಬೇಕು ಅಂತ ಒಂದಷ್ಟು ಫ್ಯೂಚರ್ಗಳ ಬಗ್ಗೆ ಮಾತನಾಡ್ತಾ ಇದ್ರು. ಈಗ ನನ್ನ ಜೊತೆ ಇಬ್ರು ಕ್ಯೂಟೆಸ್ಟ್ ಆಗಿರೋ ಹುಡುಗಿರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಜೊತೆಗೆ ಪ್ರೋಗ್ರಾಮ್ ಅನ್ನ ಮುಗಿಸೋಣ. ಓಕೆ, ನಿಮ್ಮ ಹೆಸರು? ಹರ್ಷಿತಾ. ನಿಮ್ಮ ಹೆಸರು? ಜೀವಿತಾ. ಓಕೆ, ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ನಿಮ್ಗೆ? ಧನುಷ್. ಏನಕ್ಕೆ ಧನುಷ್? ಅವ್ರ ಗೇಮ್ ಆಡೋ ರೀತಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಇಷ್ಟೊತ್ತು ಮಾತಾಡಿ ಧನುಷ್ ಅನ್ನೋ ಒಂದು ಹೆಸರು ಬಂತು. ನಮ್ಮ ಸರ್ ಧನುಷ್ ಅವ್ರಿಗೂ ತುಂಬಾ ಖುಷಿ ಆಯ್ತು. ಏನಕ್ಕೆ ಇಷ್ಟ ಹೇಳಿ? ಅದೇ ಧನುಷ್ ಗೇಮ್ ಆಡೋದೆಲ್ಲ ಇಷ್ಟ ಆಗುತ್ತೆ. ಅಂಡ್ ಕಂಪ್ಯಾರಿಟಿವ್ಲಿ ಅಲ್ಲಿರೋರಲ್ಲಿ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡೋದಂದ್ರೆ ಧನುಷ್. ಸೊ ಈಗ ಸ್ವಲ್ಪ ದಿನದಿಂದ ಈ ಕಲರ್ಸ್ ಕನ್ನಡ ಕಿಡ್ಸ್ ಅಂತೆಲ್ಲ ಟ್ರಾಲ್ ಮಾಡಿದ್ರು. ಅದರಲ್ಲಿ ಧನುಷ್ ಅವ್ರ ಹೆಸರು ಕೂಡ ಇತ್ತು, ಸ್ಪಂದನೆ ಹೆಸರಿತ್ತು. ಅಂದ್ರೆ ಕಲರ್ಸ್ ಅಲ್ಲಿ ಯಾರ್ಯಾರು ಜಾಸ್ತಿ ಕಾಣಿಸ್ಕೊಳ್ತಾರೆ ಅವ್ರ ಹೆಸರಿತ್ತು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಧನುಷ್ ಅವರು ಆ ಕೋಟದಿಂದ ಬಂದಿರ್ಬೋದು ಅಂತ ಅನ್ಸುತ್ತಾ? ಇಲ್ಲ, ಅವ್ನು ಪ್ರಾಂಪ್ಟ್ ಆಗಿ ಹಾಡ್ಕೊಂಡಿನೇ ಬಂದಿದ್ದಾನೆ. ಓಕೆ, ಈಗ ಗಿಲ್ಲಿ ಕಾಮಿಡಿ ಬಿಟ್ರೆ, ಅವ್ರು ಕಾಮಿಡಿ ಮಾಡಕ್ ಬರಲ್ಲಪ್ಪ ಅಂತ ಇಟ್ಕೊಳ್ಳಿ, ಬೇರೆ ಯಾವ ಕ್ವಾಲಿಟೀಸ್ ಇದೆ ಗೆಲ್ಲೋದಕ್ಕೆ? ಗೇಮ್ ಕೂಡ ಆಡಿದ್ದಾನೆ, ಆಡಿಲ್ಲ ಅಂತ ಇಲ್ಲ. ಅವ್ನು ಆಡಿರೋ ಗೇಮ್ಸ್ ಎಲ್ಲಾನು ಮಸ್ತಾಗಿನೇ ಆಡಿದ್ದಾನೆ. ಸೊ ಅವ್ನ ಕ್ಯಾರೆಕ್ಟರ್ ವೈಸ್ ಬಂದರೂ ಮಸ್ತಾಗಿ ತೋರಿಸ್ಕೊಂಡಿದ್ದಾನೆ. ಸೊ ಅವ್ನ ಕ್ಯಾರೆಕ್ಟರು ತುಂಬ ಇಷ್ಟ. ಕಾಮಿಡಿ ಅನ್ನೋದು ಬಿಟ್ಟಿನು ಅವ್ರು ಜೊತೆಗಿರೋನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅವರೇ ಬೇಡ ಅಂತ ದೂರ ಹೋದ್ರು ಇವ್ನು ಬಿಟ್ಕೊಟ್ಟಿಲ್ಲ. ಸೊ ಅವ್ನ ಕ್ಯಾರೆಕ್ಟರ್ ಮಾತ್ರ ಮಸ್ತ್ ಇದೆ. ಬಿಗ್ ಬಾಸ್ ಮುಗಿದ್ರೆ ಮಿಸ್ ಮಾಡ್ಕೊಳ್ತೀರಾ ಬಿಗ್ ಬಾಸ್? ಹೌದು. ಯಾಕೆ? ಯಾಕಂದರೆ ಡೈಲಿ ನೋಡ್ತಾ ಇದ್ವಿ, ಅದೊಂಥರ ರೊಟೀನ್ ಆಗೋಗಿತ್ತು ಬಿಗ್ ಬಾಸ್ ನೋಡೋದು. ಬಟ್ ಇವಾಗ ಕಂಪ್ಲೀಟಾಗಿ ಮಿಸ್ ಮಾಡ್ಕೊತೀನಿ ನೆಕ್ಸ್ಟ್ ವೀಕಿಂದ. ಓಕೆ, ಈಗ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬಿಗ್ ಬಾಸ್ ನೋಡಿರ್ತೀರಾ. ವಲ್ಗ್ಯಾರಿಟಿ ಇರುತ್ತೆ, ಫೈಟಿಂಗ್ ಇರುತ್ತೆ. ಕಂಪ್ಯಾರಿಟಿವ್ಲಿ ಕನ್ನಡ ಬೆಸ್ಟ್ ಆಫ್ ದಿ ಬೆಸ್ಟ್ ಅಲ್ವಾ? ಸೊ ಏನ್ ಮಿಸ್ ಮಾಡ್ಕೊಳ್ತೀರೋ, ಜೊತೆಗೆ ನಮ್ಮ ಕನ್ನಡ ಇನ್ನೇನಾದ್ರೂ ಇಂಪ್ರೂವ್ಮೆಂಟ್ ಬೇಕು ಅಂತ ಅನ್ಸುತ್ತಾ? ಇಂಪ್ರೂವ್ಮೆಂಟ್ ಏನು ಅಷ್ಟಿಲ್ಲ, ಬಟ್ ಅದೇ ಶನಿವಾರ ಭಾನುವಾರಗಂತೂ ಯಾವಾಗಲೂ ವೆಯ್ಟ್ ಮಾಡ್ತಿರ್ತೀವಿ ಸುದೀಪ್ ಸರ್ ಬರ್ತಾರೆ ಅಂತ. ಅದು ಬಿಟ್ಟರೆ ಡೈಲಿ ಅದೇ ಒಂಥರ ಯಾವಾಗ ಬಿಗ್ ಬಾಸ್ ಬರುತ್ತೋ ಅಂತ ನಾವು 9:30ವರೆಗೂ ವೆಯ್ಟ್ ಮಾಡ್ತಾನೆ ಇರ್ತೀವಿ. ಬಟ್ ಮಿಸ್ ಮಾಡ್ಕೊತೀವಿ. ಓಕೆ, ಈಗ ಕೊನೆಯದಾಗಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ ಧನುಷ್. ಆಲ್ ದ ಬೆಸ್ಟ್ ಗಿಲ್ಲಿ. ಓಕೆ, ಗಿಲ್ಲಿ, ಧನುಷ್, ಹಾಗೆ ಅಶ್ವಿನಿ, ರಕ್ಷಿತಾ, ಒಂದಷ್ಟು ಜನದ ಹೆಸರನ್ನ ನಾವು ಕೇಳ್ತಾನೆ ಇದೀವಿ. ಹಾಗೆ ಇನ್ನೇನು ಕಾರ್ಯಕ್ರಮವನ್ನ ಮುಗಿಸೋದಕ್ಕೂ ಕೂಡ ನಿಮಗೆಲ್ಲ ಇಷ್ಟ ಇರೋದಿಲ್ಲ ಅಫ್ಕೋರ್ಸ್, ಬಟ್ ಮುಗಿಸ್ಲೇಬೇಕು. ಇನ್ನೊಂದು ಸಂಚಿಕೆಯಲ್ಲಿ ನಾವು ಮತ್ತೆ ಮೀಟ್ ಮಾಡ್ತೀವಿ. ಅಂಡ್ ಇನ್ನ ಹೇಳಲೇಬೇಕು, ಬಿಗ್ ಬಾಸ್ ಅನ್ನೋದು ಇಡೀ ಭಾರತದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ. ನಮ್ಮ ಕನ್ನಡದಲ್ಲಿ ಸೀಸನ್ 12, ಇಷ್ಟು ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಆಫ್ ಬೆಸ್ಟ್ ರಿಯಾಕ್ಷನ್ ಸಿಗ್ತಾ ಇದೆ, ರಿವ್ಯೂ ಸಿಗ್ತಾ ಇದೆ. ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಮತ್ತೆ ಮುಂದಿನ ವಾರ ಮತ್ತೊಂದು ಕಾನ್ಸೆಪ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.